ಹಾಯ್ ನಮಸ್ಕಾರ ಚಾನ್ಸಂದ್ರ. ತುಂಬಾ ಖುಷಿಯಿಂದ ನಾನು ಕಂಗ್ರ್ಯಾಚುಲೇಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಸ್ಪಿನ್ಸ್ ಯೂನಿಸೆಕ್ಸ್ ಸಾಲೂನ್ ಅವರು 42nd ಬ್ರಾಂಚ್ ನ ಗ್ರ್ಯಾಂಡ್ ಆಗಿ ಓಪನ್ ಮಾಡ್ತಿದ್ದಾರೆ ಚಾನ್ಸಂದ್ರ ಅಲ್ಲಿ. ಹಾಯ್ ಹಲೋ ನಮಸ್ಕಾರ. ನಾನು ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನು ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಇವತ್ತಿನ ಸಂಚಿಕೆ ನನಗಿನ್ನ ನಮ್ಮಮ್ಮಂಗೆ ಬಹಳ ಇಷ್ಟ ಆಗುತ್ತೆ. ಯಾಕೆ ಅಂತಂದರೆ ಮೈ ಮದರ್ ಈಸ್ ದ ಬಿಗ್ಗೆಸ್ಟ್ ಫ್ಯಾನ್ ಆಫ್ ದಿಸ್ ಪರ್ಸನ್. ಇವ್ರ ಬಗ್ಗೆ ಹೇಳ್ತಾ ಹೋಗಬೇಕು ಅಂತಂದರೆ ಇಡೀ ಕರ್ನಾಟಕಕ್ಕೇನು ಇಡೀ ಇಂಡಿಯಾಗೆ ಈಗ ಇವರು ತುಂಬ ಫೇಮಸ್ ಆಗಿಬಿಟ್ಟಿದ್ದಾರೆ ಮೇಡಮು. ಆ್ಯಕ್ಚುಲಿ ಜ್ಞಾನದ ಭಂಡಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಸ್, ಲೆಟ್ಸ್ ವೆಲ್ಕಮ್ ನಮ್ಮ ಡಾಕ್ಟರ್ ಗೌರಿ ಅಮ್ಮ, ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ವೆಲ್ಕಮ್ ಆನ್ ಗೋಲ್ಡ್ ಕ್ಲಾಸ್. ಮೇಡಮ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ನನಗೆ ಎಲ್ಲ ಶೋಗಿನ ಈ ಶೋ ಸ್ವಲ್ಪ ಭಯ ಜಾಸ್ತಿ. ಯಾಕೆ? ಯಾಕಂದರೆ ಅಷ್ಟೊಂದು ಭಯಂಕರವಾಗಿ ಹಂಗಲ್ಲ, ಬೇರೆ ಎಷ್ಟೊಂದು ವಿಷಯಗಳು ಗೊತ್ತಿಲ್ಲ ಅಂದರೂ ಡೌ ಮಾಡಿಬಿಡ್ಬೋದು ನಾವು. ನಮ್ಮ ಭಾಷೆಯಲ್ಲಿ ಹೇಳ್ತೀನಿ ಮೇಡಮ್, ಆಯಿತಾ? ಇಲ್ಲಿ ನಿಮ್ಮ ಹತ್ರ ಅದು ಮಾಡೋಕ್ಕಂತೂ ದೇವರಣೆಗೂ ಆಗೋದಿಲ್ಲ. ಒಂಥರ ಸಾಕ್ಷಾತ್ ಸರಸ್ವತಿ ಜ್ಞಾನದ ಭಂಡಾರ ಎದುರುಗಡೆ ಕೂತಿರ್ಬೇಕಾದ್ರೆ ಇವತ್ತು ನಾನು ಒಂಥರ ಶಿಷ್ಯನಾಗಿ ಆ ವಿಷಯಗಳನ್ನ ಅಷ್ಟೂ ಸಂಗ್ರಹಿಸಬೇಕು ಅನ್ನೋ ಮೈಂಡಲ್ಲೇ ಕೂತಿದ್ದೀನಿ. ಸೊ ಹಾಗಾಗಿ ಯೂಶಲಿ ಏನು ಮಾಡ್ತೀನಿ ಗೊತ್ತಾ ಮೇಡಮ್, ಇಂಟ್ರಡಕ್ಷನ್ಗೆ ಅವ್ರು ಇದು ಅಂತೆಲ್ಲ ಬರ್ಕೊತೀನಿ. ನಾನು ಅವೆಲ್ಲ ಏನೂ ಮಾಡಿಲ್ಲ ಇವತ್ತು. ಅದಕ್ಕೆ ಡೈರೆಕ್ಟಾಗಿ ಹೇಳಿದೆ, ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಗೋಲ್ಡ್ ಕ್ಲಾಸ್. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಬಂದಿದ್ದು ತುಂಬ ಖುಷಿ ಆಯಿತು ನನಗೆ. ಒಂದು ಈಗ ಎಲ್ಲರಿಗೂ ಗೊತ್ತಿರೋದಂಗೆ ಆಯುರ್ವೇದ ಡಾಕ್ಟರ್, ಆಮೇಲೆ ಆಸ್ಟ್ರಾಲಜರ್. ನನಗೆ ತುಂಬ ತುಂಬ ಇಷ್ಟ ಆಗಿದ್ದೇನು ಅಂತಂದರೆ ಮ್ಯಾಂಡಲಿನ್ ಪ್ಲೇಯರ್ ಅಂತ. ಅದು ನನಗೆ ಸಿಕ್ಕಾಪಟ್ಟೆ ಮನಸ್ಸಿಗೆ ಹತ್ತಿರ ಆಯಿತು. ಯಾಕೆಂದರೆ ನಾನು ಒಂದು 12 ವರ್ಷ ಕರ್ನಾಟಿಕ್ ಮ್ಯೂಸಿಕ್ ಕಲ್ತಿದ್ದೀನಿ. ವೆರಿ ಗುಡ್. ಆಮೇಲೆ ಮೃದಂಗ ಕಲ್ತಿದ್ದೀನಿ ಒಂದು 2-3. ಸೊ ಹಾಗಾಗಿ ನೀವು ಯಾವಾಗ ಮ್ಯಾಂಡಲಿನ್ ಪ್ಲೇಯರ್ ಅಂದಿದ ತಕ್ಷಣ ಕಿವಿ ಇನ್ನೂ ಜಾಸ್ತಿ ಚುರುಕಾಗೋಯ್ತು ನನಗೆ. ಸೊ ಎಲ್ಲ ಒಟ್ಟಿಗೆ ಒಂದೇ ಪ್ಯಾಕೇಜಲ್ಲಿ ಇವತ್ತು ನಾನು ಒಂದು ಸಂದರ್ಶನ ಮಾಡುವಂಥ ಅವಕಾಶ ಸಿಕ್ಕಿದೆ ಅಂತ. ಗೌರಿ ಸುಬ್ರಹ್ಮಣ್ಯ ಹುಟ್ಟಿದ್ದು ಎಲ್ಲಿ, ಯಾವಾಗ? ಓಂ ಶ್ರೀ ಮುಕ್ತಿನಾಗಾಯ ನಮಃ. ನಾನು ಹುಟ್ಟಿದ್ದು ಒಂದು ಸಣ್ಣ ಕುಗ್ರಾಮ, ಪಾವಗಡ ತಾಲೂಕು ಹತ್ತಿರದಲ್ಲಿರ್ತಕ್ಕಂಥ ಒಂದು ಸಣ್ಣ ಹಳ್ಳಿ. ಬೆಳೆದಿದ್ದು ಎಲ್ಲನೂ, ಹುಟ್ಟಿದ್ದು ಮಾತ್ರ ಅಲ್ಲಿ, ಬೆಳೆದಿದ್ದು ಓದಿದ್ದು ಎಲ್ಲನೂ ಕೂಡ ಮೈಸೂರಿನಲ್ಲಿ. ಮೈಸೂರಿನವರು ಅಂತಲೇ ನಾವು ಹೇಳ್ಕೊಳ್ಳೋದಕ್ಕೆ ನಮ್ಮ ಹೆಮ್ಮೆ. ಮಧ್ಯದಲ್ಲಿ ನಮ್ಮ ತಂದೆಗೆ ಟ್ರಾನ್ಸ್ಫರ್ ಆದಾಗ ಅಲ್ಲಿ ಸ್ವಲ್ಪ ದಿವಸ ಇಲ್ಲಿ ಸ್ವಲ್ಪ ದಿವಸ ಎಲ್ಲ ಓಡಾಡ್ತಾ ಇದ್ದಿದ್ದು ಹೌದು ಸಣ್ಣ ವಯಸ್ಸಿನಲ್ಲಿ. ಆದರೆ ಹೈಸ್ಕೂಲಿಂದ ಹಿಡಿದು ಮದುವೆ ಆಗುವ ದಿವಸದ ತನಕ ಸಂಪೂರ್ಣವಾಗಿ ಮೈಸೂರಿನವರೇ ನಾವು. ಆಮೇಲೆ ಬೆಂಗಳೂರಿಗೆ ಬಂದಿದ್ದು ಮದುವೆ ಆದಮೇಲೆ. ಸರಿ, ಸುಮಾರು ಎಷ್ಟು ವರ್ಷದಿಂದ ಮೇಡಮ್? 81ನೇ ಇಸ್ವಿ. 81ನೇ ಇಸ್ವಿಲಿ ನೀವು ಓದಿದ್ದಲ್ಲ ಮೇಡಮ್? ಮೈಸೂರಲ್ಲಿ JSS ಕಾಲೇಜಲ್ಲಿ ಓದಿದ್ದು, ಬನ್ಮಾಯಸ್ ಹೈಸ್ಕೂಲಲ್ಲಿ ಓದಿದ್ದು, ಕನ್ನಡ ಮೀಡಿಯಮಲ್ಲಿ ಓದಿದ್ದು, ಮೊದಲೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ಪಕ್ಕ ಹಳ್ಳಿ ವಿದ್ಯಾಭ್ಯಾಸನೇ. ಯಾಕೆಂದರೆ ಬೇಸಿಕ್ ಎಲ್ಲನೂ ಹೆಚ್ಚು ಕಡಿಮೆ ಹಳ್ಳಿಯ ವಿದ್ಯಾಭ್ಯಾಸ. ಅದು ಗೌರ್ಮೆಂಟ್ ಸ್ಕೂಲಲ್ಲಿ. ಆ ಗೌರ್ಮೆಂಟ್ ಸ್ಕೂಲಲ್ಲೂ ಕೂಡ ನಂದೊಂದು ದಾಖಲೆ. ಏನು? 7ನೇ ಕ್ಲಾಸಲ್ಲಿ ತಾಲೂಕಿಗೆ ನಾನೇ ಫಸ್ಟು. ತಾಲೂಕಿಗೆ? ನರಸೀಪುರ ತಾಲೂಕು ತಲಕಾಡಲ್ಲಿ ಓದಿದ್ದು 7th ಸ್ಟ್ಯಾಂಡರ್ಡಲ್ಲಿ ನಾನೇ ಫಸ್ಟು. ಅದು ಪ್ರಥಮ ದಾಖಲೆ ಅಂತಲೇ ಹೇಳ್ಬೋದು. ಸೊ ಅಲ್ಲಿಂದಾನೇ ಕರೆಕ್ಟಾಗಿ ಹೇಳಬೇಕು ಅಂದರೆ ನಮ್ಮ ಭಾಷೆಯಲ್ಲಿ ಪ್ರಾಡಿಜಿ ಅಂತ ಹೇಳ್ತೀವಿ ನೋಡಿ, ಅಲ್ಲಿಂದನೇ ಶುರು ಆಗಿರೋವಂಥದ್ದು ಇದು ಅಂತ. ಬಟ್ ನೀವು ಆಯುರ್ವೇದ ಡಾಕ್ಟರ್ ಮಾಡಿದ್ದ ಮೇಡಮ್? ಇಲ್ಲ, ನಾನು ವಿದ್ಯಾಭ್ಯಾಸ BAMS ಮಾಡಿದವಳಲ್ಲ. ಓಕೆ. ನಾನು ಅನುವಂಶೀಯವಾಗಿ ವೈದ್ಯಕೀಯವನ್ನು ಅಭ್ಯಾಸ ಮಾಡ್ಕೊಂಬಂದಿರೋದು. ನಮ್ಮ ತಾತನವರು ದೊಡ್ಡ ಪಂಡಿತರು ಮೈಸೂರಲ್ಲಿ ಒಂದು ಕಾಲದಲ್ಲಿ. ಅವರೇ ಹುಟ್ಟು ಹಾಕಿರ್ತಕ್ಕಂಥ ಒಂದು ನಿಖಿಲ ಕರ್ನಾಟಕ ಆಯುರ್ವೇದಿಕ್ ಫಾರ್ಮಸಿ ಇವತ್ತೂ ಇದೆ. ಅವರ ಜೊತೆಯಲ್ಲಿ ಕಲಿತದ್ದು. ಮನೆಯಲ್ಲಿ ಎಲ್ಲ ಔಷಧಗಳು ಹೇಳ್ತಾಯಿದ್ರು, ಓಡಾಡಬೇಕಾದ್ರೆ ರಸ್ತೆಯಲ್ಲೆಲ್ಲ ತೋರಿಸಿ ಹೇಳ್ತಾಯಿದ್ರು. ಅವಾಗೇನಂತ ಆಸಕ್ತಿ ಇಲ್ಲದೇ ಇದ್ದರು. ಮುಂದಿನ ದಿನಗಳಲ್ಲಿ ಅದು ಹೇಳಿದ್ದು ಹೇಗೋ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲೆಲ್ಲ ರೆಕಾರ್ಡ್ ಇರುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಇದ್ದದ್ದು ಹೌದು. ಅದನ್ನು ತುಂಬ ಡೆವಲಪ್ ಮಾಡಿದ್ದೀನಿ. ಅದಾದ ಮೇಲೆ ಉಡುಪಿಯ ಆಯುರ್ವೇದಿಕ್ ಕಾಲೇಜ್ ಪ್ರಿನ್ಸಿಪಾಲ್ರ ಮನೆಗೆ ಹೋಗಿ ಸಂಪೂರ್ಣ ಆಯುರ್ವೇದನ ಅಷ್ಟಾಂಗ ಹೃದಯ ಎಲ್ಲ ಸಂಪೂರ್ಣವಾಗಿ ನಾನು ಪಾಠ ಮಾಡಿಸ್ಕೊಂಡಿದ್ದೀನಿ. ವಾವ್. ಅದಾದ ನಂತರ ಇನ್ನು ಕೆಲವರು ಹಳೆ ನಾಟಿ ವೈದ್ಯರು ಅಂಥವ್ರ ಹತ್ರ ಎಲ್ಲ ಸುಮಾರು
ತರಬೇತಿ ಮಾಡ್ಕೊಂಡಿದ್ದೀನಿ. ಸುಮಾರು ಜನಗಳ ಹತ್ರ ತುಂಬ ಕಲ್ತಿದ್ದೀನಿ. ಡು ಯು ಥಿಂಕ್ ಸೊ? ನಿಮಗೆ ನೀವು ಈಗ ಹೇಳಿದ್ಮೇಲೆ ನನಗೆ ಅನಿಸಿದ್ದು 7ನೇ ತರಗತಿಲೇ ಪ್ರಥಮ ನೀವು ಬಂದಿದ್ದು ತಾಲೂಕಿನಲ್ಲಿ ಅಂತಂದರೆ, ಆ ಒಂದು ಪ್ರಾಡಿಜಿ ಆಗಿರೋದ್ರಿಂದ ನಿಮಗೆ ಸಂಗ್ರಹಿಸುವಂಥ ಒಂದು ವಾಟ್ ಯು ಕಾಲ್ ಪ್ರಾಸೆಸ್ ಅಥವಾ ಯು ಆರ್ ಫಾಸ್ಟ್ ಇನ್ ಗ್ರಾಸ್ಪಿಂಗ್. ಹೌದು. ಹೇಗೆ ಅಂದರೆ ನಾನು ಓದಿದ್ದು BCom. ಅಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಹೇಳ್ತಾ ಇದ್ದರೆ ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡಿ ಆನ್ಸರ್ ಕೊಡುವೆ. ಅಯ್ಯೋ ಹೌದಾ? ನಾನು ಲೆಕ್ಕ ಬರ್ಕೋತಾನೆ ಇರಲಿಲ್ಲ. ಅವ್ರು ಹೇಳ್ತಾ ಹೋಗೋರಲ್ಲ, ಆಗಲೇ ಎಲ್ಲೆಲ್ಲಿ ಪೋಸ್ಟಿಂಗ್ ಮಾಡಬೇಕೋ ಮಾಡಿಬಿಟ್ಟು ಬ್ಯಾಲೆನ್ಸ್ ಶೀಟ್ ಫೈನಲ್ ಆನ್ಸರ್ ಕೊಟ್ಬಿಡ್ತಾ ಇದ್ದೆ. ತುಂಬ ಫಾಸ್ಟ್ ಗ್ರಾಸ್ಪಿಂಗು. ಬಟ್ ಇಷ್ಟು ಇದರಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಮನೆಗೂ ಪರಿಚಯ ಆಗಿದ್ದು ಯಾವಾಗ? ನಾನು ತುಂಬ ವರ್ಷ ಒಂಥರ ಎಲೆಮರೆ ಕಾಯಿ ಥರನೇ ಇದ್ದವಳು. ಇಷ್ಟು ವರ್ಷ ನಾನು ಒಂದೇ ಒಂದು ಯಾರು ಒಂದು 10 ಜನ ಫೋಟೋ ತೆಗೆಸ್ಕೋತಾರೆ ಅಂದರೆ ನಾನು ಆ ಜಾಗದಲ್ಲಿ ಇರ್ತಾ ಇರಲಿಲ್ಲ. ಅಯ್ಯೋ ಹೌದಾ? ಬರ್ತಾ ಇರಲಿಲ್ಲ, ಫೋಟೋ ಮುಂದಕ್ಕೂ ಬರ್ತಾ ಇರಲಿಲ್ಲ. ಎಷ್ಟೊಂದು ಕಾರ್ಯಕ್ರಮಗಳಲ್ಲಿ ನಾನು ಎಲ್ಲ ಕೆಲಸ ನಾನು ಮಾಡಿದ್ರು ನಾನು ಹಿಂದೆ ಇರ್ತಾಯಿದ್ದೆ, ನಾನು ಮುಂದೆ ಬರ್ತಾ ಇರಲಿಲ್ಲ. ಯಾವಾಗ ಬಂದಿದ್ದು ಅಂದರೆ ಈ ಸ್ಟಾರ್ ಸುವರ್ಣ ವಾಹಿನಿಯವರು ಒಂದು ಇದನ್ನು ಹುಡುಕ್ತಾಯಿದ್ರು, ಯಾರಾದರೂ ಒಬ್ಬರು ದಿನನಿತ್ಯದಲ್ಲಿ ಬಳಕೆ ಮಾಡುವಂಥ ಔಷಧಿಗಳನ್ನು ಹೇಳೋ ಅಂಥವ್ರು ಸಿಗ್ತಾರಾ ಅಂತ. ಆವಾಗ ಹಾಗೂ ಹೀಗೂ ಮಂಜು ಭಾಷಿಣಿ ನನ್ನನ್ನು ಹಿಡಿದ್ರು. ಆ್ಯಕ್ಟ್ರೆಸ್ ಮಂಜು ಭಾಷಿಣಿ. ಪ್ರಶಾಂತ್ ಅಂತ ಇವರು ಅವ್ರ ಜೊತೆಯಲ್ಲಿ ಇದು ಮಾಡ್ತಿದ್ರಲ್ಲ, ಆ್ಯಕ್ಟ್ ಮಾಡ್ತಿದ್ರಲ್ಲ, ಪಚ್ಚಿ ಅಂತ ಕರಿತೀವಿ ನಾವೆಲ್ಲರೂ. ಆ ಹುಡುಗ ನನ್ನನ್ನು ಮಂಜು ಭಾಷಿಣಿಗೆ ಪರಿಚಯ ಮಾಡಿಸಿದ್ದು. ಸಿಲ್ಲಿಲಲ್ಲಿ ಪಚ್ಚಿ. ಅವ್ರು ನನ್ನನ್ನು, ಅವರಮ್ಮ ನಂಗೆ ತುಂಬ ಫ್ರೆಂಡು. ಅವ್ರು ಮಂಜು ಭಾಷಿಣಿಗೆ ಪರಿಚಯ ಮಾಡಿಸಿದ್ರೆ ಮಂಜು ಭಾಷಿಣಿ ನನ್ನನ್ನು ನಮ್ಮ ಮುಕ್ತಿನಾಗ ದೇವಸ್ಥಾನಕ್ಕೆ ಬಂದರು. ಅವಾಗಿನ್ನೂ ತುಂಬ ಇನ್ನೂ ಅಷ್ಟೊಂದು ಡೆವಲಪ್ ಆಗಿರಲಿಲ್ಲ. ಅಲ್ಲಿ ಬಂದಾಗ ಅಮ್ಮ ಒಂದು 5 ನಿಮಿಷ ಏನಾದ್ರು ಒಂದು ವಿಷಯ ಇಟ್ಕೊಂಡು ನೀವು ಮಾತನಾಡ್ಬೋದಾ? ಅಲ್ಲೇ ತೋಟ ಇದೆ ನಮ್ಮದು, ತೋಟದೊಳಗೆ ಇಲ್ಲೇ ಓಡಾಡ್ಕೊಂಡು ಮಾತಾಡಿ, ನಾವೊಂದು ಆಡಿಷನ್ ಮಾಡ್ಕೋತೀನಿ ಅಂದರು. ಅದಕ್ಕೆ ಏನು ಮಾತಾಡೋದು, ನನಗೇನು ಐಡಿಯಾನೇ ಇಲ್ಲ, ಇವ್ರು ಏನು ಕೇಳ್ಬೋದು ಅಂತಲೇ ಗೊತ್ತಿಲ್ಲ. ನಾನು ಸುಮ್ಮನೆ ಬಂದರು, ಅವರು ಕರ್ಕೊಂಬಂದ, ಆಕೆ ಬಂದರು. ಒಂದು 5 ನಿಮಿಷ ಕ್ಯಾಮ್ರಾನೂ ತೊಗೊಂಬಂದಿದ್ರು ಅವರು. ನಾನೇನೋ ಫೋಟೋ ಗಿಟ ತೊಗೊಳಕ್ಕೆ ಬಂದಿದ್ದಾರೆ ಅಂದ್ಕೊಂಡೆ. ಒಂದು 5 ನಿಮಿಷ ಯಾವುದಾದ್ರು ವಿಷಯ ಹಿಡಿದು ಮಾತಾಡ್ಬೋದಾ ಅಂದರೆ, ಏನು ವಿಷಯ ಹಿಡಿದು ಮಾತಾಡೋದು, ಏನಾದ್ರು ಮಾತಾಡಿ, ನೀವು ಸುಮ್ಮನೆ ಜಸ್ಟ್ ಆಡಿಷನ್ ಮಾಡ್ತೀವಿ ಅಂದರು. ಆಮೇಲೆ ಸರಿ ಏನು ಮಾತಾಡೋದು ಅಂತ ಆ ಕಡೆ ಈ ಕಡೆ ಎಲ್ಲ ನೋಡಿದೆ. ತುಂಬ ಹುಲ್ಲು ಬೆಳೆದಿತ್ತು. ಆ ಗರ್ಕೆ ಹುಲ್ಲು ಹಿಡಿದು 15ರಿಂದ 20 ನಿಮಿಷ ಮಾತಾಡಿದೆ. ಅಯ್ಯೋ, ಓಕೆ. ಸುಸ್ತಾಗ್ಬಿಟ್ರು ಅವರು. 5 ನಿಮಿಷ ಮಾತಾಡಿದರೆ ನಾನು ಮಾತಾಡ್ತಾನೇ ಇದ್ದೆ, ನಂಗೆ ಟೈಮು ಗೊತ್ತಿಲ್ಲ. ಅವರೇ ಸ್ಟಾಪ್ ಮಾಡಿಸಿದ್ರು. ನಾನು ಹಿಂದೆ 1 ವಾರದಲ್ಲಿ ನಿಮಗೆ ಆಡಿಷನ್ ಸಕ್ಸಸ್ ಇದೆಯಾ ಇಲ್ವಾ ಹೇಳ್ತೀನಿ ಅಂತ ಅಂದ್ಬಿಟ್ಟು ಹೊಟ್ಟೋದ್ರು. ಹೋದರೆ ಅಲ್ಲಿ ಟಿ ವಿಗೆ ಕೊಟ್ಟಿದ್ದಾರೆ, ಅವರು ಇಮ್ಮಿಡಿಯೇಟ್ ಅಕ್ಸೆಪ್ಟ್ ಮಾಡಿದ್ದಾರೆ. ಇದನ್ನು ಹೀಗೆ ಇಟ್ಕೊಳ್ಳೋಣ, ಇದನ್ನು ಫಸ್ಟ್ ಎಪಿಸೋಡಾಗಿ ಟೆಲಿಕಾಸ್ಟ್ ಮಾಡೋಣ, ನೀವು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ಅಂತ. ಆವಾಗ ಬಂದರು, ಈ ಥರ ಮಾಡೋಣ ಅಂತಿದ್ದೀವಿ, ಇನ್ಮೇಲೆ ನೀವು ಡೈಲಿ ಒಂದು ಟಾಪಿಕ್ ಬಗ್ಗೆ ಇವತ್ತು ಹೆಂಗೆ ಮಾತಾಡಿದ್ರು ಹಾಗೆ ಸುಮ್ಮನೆ ಮಾತಾಡಿ ಅಂದರು. ನನಗೆ ಗಾಬರಿ ಆಯಿತು. ಏನೋ ಒಂದು ದಿವಸ ಮಾತಾಡಿಂದೆ ಮಾತಾಡಿದೆ, ದಿನ ಮಾತಾಡಿದರೆ ಏನು ಮಾತಾಡೋದು ಅಂತ. ನಿಮ್ಮ ಕೈಲಿ ಆಗತ್ತಮ್ಮ, ನೀವು ಮಾತಾಡಿ ಅಂದರು. ಇಲ್ಲ, ದಿನ ಎಲ್ಲ ಮಾತಾಡೋಕ್ಕಾಗೋದಿಲ್ಲ ನನಗೆ ಅಂತ. ನಿಮ್ಗಾಗತ್ತೆ, ನೀವು ಮಾತಾಡಿ. ಸೊ ಆ ಎಪಿಸೋಡಾಗೆ ನಾನೇನು ಮೇಕಪ್ ಇಲ್ಲ, ಡ್ರೆಸ್ ಇಲ್ಲ, ಏನಿಲ್ಲ, ಸುಮ್ಮನೆ ತೋಟದಲ್ಲಿ ನಿಂತು ಮಾತಾಡಿದ್ದಷ್ಟೇ ಅವತ್ತು. ಇದು ಎಷ್ಟು ವರ್ಷದ ಹಿಂದೆ? ಇದು 2014. ಆಲ್ಮೋಸ್ಟ್ 10 ವರ್ಷದಿಂದ. ಏನಿತ್ತು ಆ ಕಾರ್ಯಕ್ರಮದ ಹೆಸರು? ತಥಾಸ್ತು. ಸೊ ಅದು ಮಾರ್ನಿಂಗ್ 8 to 8:30, ಹಾಫ್ ಆನ್ ಅವರ್ ಪ್ರೋಗ್ರಾಮ್, 22 minutes ಟೆಲಿಕಾಸ್ಟ್. ಎಷ್ಟು ವರ್ಷ ಮಾಡಿದ್ರಿ ಮೇಡಮ್? ಅದು ಒಂದು ಒಂದೂವರೆ ವರ್ಷನೋ ಬಂತು. ಅದು ಪ್ರೋಗ್ರಾಮೇ ಸ್ಟಾಪ್ ಆಗೋಯಿತು. ಆಮೇಲೆ ಅದೇ ಮಂಜು ಭಾಷಿಣಿ ಕುಕ್ಕಿಂಗ್ ಶೋ ತೊಗೊಂಡ್ರು. ಆ ಶೋನಲ್ಲಿ ಕೂಡ ಅವರು, ನೀವು ದಿನ ಒಂದು ಏನಾದ್ರು ಅಡುಗೆ ಥರ ಮಾಡಿ ತೋರಿಸಿ ಅದ್ರ ಬಗ್ಗೆ ಮಾಹಿತಿ ಹೇಳ್ತಾ ಹೋಗಿ ಅಂದರು. ಇದು ಯಾಕೋ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು, ದಿನ ಒಂದು ಅಡುಗೆ ಮಾಡೋದ್ರ ಬಗ್ಗೆ ಏನು ಮಾತಾಡೋದು ಅಂತ. ಪಾಪ ಆಕೆ ಎನ್ಕರೇಜ್ ಮಾಡಿ, ಇಲ್ಲ ನಿಮ್ಮ ಕೈಲಾಗತ್ತೆ ಮಾಡಿ ಅಂದರು. ಸೊ ಅದನ್ನು ಶುರು ಮಾಡಿದೆ. ಬಟ್ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಕಾನ್ಸೆಪ್ಟ್ ತಂದೇನೆ. ನಾನು ಒಂದು ಯಾವುದು ಮೇಯ್ನ್ ಇಂಗ್ರೀಡಿಯೆಂಟ್ ಆಗಿ ತೊಗೊಳ್ತೀನಿ ಅದ್ರ ಬಗ್ಗೆ ಮಾತಾಡೋದು, ಅದರಲ್ಲಿರೋ ಮೆಡಿಸಿನಲ್ ವ್ಯಾಲ್ಯೂಸ್ ಹೇಳೋದು, ಹೀಗೆ ಶುರು ಮಾಡಿದೆ. ಆಲ್ಮೋಸ್ಟ್ 10 yearsಯಿಂದ ಡೈಲಿ ಒಂದು ವಿಷಯ ಮಾತಾಡ್ತಾ ಇದ್ದೀನಿ. ಎಷ್ಟು ಹುಡುಕಿದ್ದೀನಿ, ತರ್ತಾನೆ ಇದ್ದೀನಿ. ತುಂಬ ಜನ ಆಯುರ್ವೇದಿಕ್ ಕಾಲೇಜ್ ಪ್ರೊಫೆಸರ್ಸು, ನೀವು ಎಲ್ಲಿ ಲೆಕ್ಚರರು, ನೀವು ಯಾವ ಕಾಲೇಜಲ್ಲಿ ಪ್ರೊಫೆಸರು ಅಂತ
ನಾನು ಯಾವ ಕಾಲೇಜಿಗೂ ಗೊತ್ತಿಲ್ಲಪ್ಪ ನನಗೆ. ಇಲ್ಲ, ಎಷ್ಟು ವಿಷಯ ಸಂಗ್ರಹ ಮಾಡಿದ್ದೀರಿ, ಎಲ್ಲಿ ಮಾತಾಡ್ತೀರಿ ನೀವು ಅಂತ ಎಲ್ರಿಗೂ ಆಶ್ಚರ್ಯ. ತುಂಬ ಜನ ಡಾಕ್ಟರ್ಸ್ ಬಂದಿದ್ದಾರೆ, ತುಂಬ ಕಾಲೇಜಿನ ಪ್ರಿನ್ಸಿಪಾಲ್ಸ್ ಬಂದಿದ್ದಾರೆ. ತುಂಬ ವಂಡರ್ಫುಲ್ ಇನ್ಫಾರ್ಮೇಷನ್ ಕೊಡ್ತೀರಾ ನೀವು, ನಮಗೆ ಆಶ್ಚರ್ಯ ಆಗುತ್ತೆ ಇಷ್ಟೊಂದು ವಿಷಯ ಇದೆಯಾ ಅಂತ. ಬೇಸು ನಮ್ಮ ತಾತ ರಸ್ತೆಯಲ್ಲಿ ಹೋಗಬೇಕಾದ್ರೆ ಅಲ್ಲಿ ಕಾಲು ತುಳಿತಕ್ಕೆ ಸಿಕ್ಕುವಂಥ ಸಸ್ಯಗಳನ್ನು ತೋರಿಸಿ, ಇದು ನೋಡಿ ತುಳಿಬೇಡ್ರಿ, ಇದರಲ್ಲಿ ಇಂಥ ವ್ಯಾಲ್ಯೂ ಇದೆ. ಅಲ್ಲೆಲ್ಲೋ ಒಂದು ಯಾವುದೋ ಒಂದು ಸಸ್ಯವನ್ನು ತೋರಿಸೋದು, ನಾಲ್ಗೆ ಮೇಲೆ ಇಟ್ಕೊ ಅನ್ನೋರು. ತಾತ ಏನಿದು ರಸ್ತೆಯಲ್ಲಿ ಬಿದ್ದಿರೋದಲ್ಲ, ಇಟ್ಕೊನೇನೋ ಅನ್ನೋರು. ಈ ಕಾಲದ ಹಾಗೆ ತೊಳೆಯೋದು ಬಳಿಯೋದು ಏನಿಲ್ಲ. ನಾಲ್ಗೆ ಮೇಲೆ ಇಟ್ಕೊಂಡ್ರೆ ಹೆಂಗಾಗತ್ತೆ ಅಂದ್ರೆ ಚುರು 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 ಅನ್ನತ್ತೆ. ಅಯ್ಯೋ ನನಗೇನು ಆಗತ್ತೆ, ಏನೂ ಆಗಲ್ಲ, ನೋಡು 5 ನಿಮಿಷ ಬಿಟ್ಟು ನೋಡು. ಇವತ್ತು ಈ ತರಹ ಔಷಧಗಳು ನಾನು ಡೆವಲಪ್ ಮಾಡಿದ್ದೀನಿ. ಅವ್ರು ಅಷ್ಟೇ ಹೇಳಿದ್ದು ಅವತ್ತು ಡೆವಲಪ್ ಮಾಡಿ ಇವತ್ತು ಸಹಸ್ರ ಜನ ಮಾತಾಡೋಕ್ಕೆ ಬರದೇ ಇರೋ ಮಕ್ಕಳು ನನ್ನ ಔಷಧದಿಂದ ಮಾತನಾಡ್ತಾ ಇದ್ದಾರೆ. ನಿಜ. ನಾನು ಬಿಕಾಸ್ ಎಷ್ಟೊಂದು ಕಡೆ ಕೇಳಿದ್ದು, ಒಂದು ಮಾತು ಬರದಿರೋ ಮಕ್ಕಳುಗಳಿಗೆ ಮಾತು ಬಂದಿರೋದಾಗಿರ್ಬೋದು, ಕ್ಯಾನ್ಸರ್ ಇರುವಂಥ ರೋಗಿಗಳಿಗೆ ಕ್ಯಾನ್ಸರ್ ಕ್ಯೂರ್ ಆಗಿರುವಂಥ ವಿಷಯ, ಜೊತೆಗೆ ಮಕ್ಕಳಾಗಿಲ್ದಿರೋಂಥವ್ರಿಗೆ ಎಷ್ಟು ಜನಕ್ಕೆ, ಅಂದರೆ ಪ್ರಾಯಶಃ ಓವರಾಲ್ ಹೇಳಬೇಕು ಅಂತಂದರೆ ಯಾವುದೇ ಒಂದು ಸಮಸ್ಯೆ ಆಗಲಿ ಸೊಲ್ಯೂಷನ್ ಇಸ್ ಗೌರಿ ಅಮ್ಮ ಅಂತ ಒಂದು ಮನೆಗೂ ಒಂಥರ ಅದೊಂದು ಮಾತು ಬಂದ್ಬಿಟ್ಟಿದೆಯಲ್ಲ ಮೇಡಮ್. ಈಗ ಆಯುರ್ವೇದ ಡಾಕ್ಟ್ರಿಗೂ ಮತ್ತು ಒಂದು ಈಗ ಜ್ಯೋತಿಷ್ಯ, ಇವೆರಡಕ್ಕೂ ಹೆಂಗೆ ನಂಟು ಬಂದಿದ್ದು? ಅದೆರಡಕ್ಕೂ ನಂಟು ಬರಲಿಲ್ಲ. ಅದು ಜ್ಯೋತಿಷ್ಯ ಅನ್ನೋದು ನಮ್ಮ ತಂದೆ ಚಿಕ್ಕ ವಯಸ್ಸಲ್ಲೆಲ್ಲ ಕೂತ್ಕೊಂಡಾಗ ಪಂಚಾಂಗ ನೋಡೋದು ಹೇಳ್ಕೊಡೋರು. ತಿಥಿ ನಕ್ಷತ್ರ ವಾರ ಯೋಗ ಕರ್ಣ ಇದೆಲ್ಲ ಹೇಗೆ ನೋಡ್ಕೋಬೇಕು ಅನ್ನೋದೆಲ್ಲನೂ. ಆಮೇಲೆ ಕೈಯಲ್ಲಿ ಹಸ್ತಗಳನ್ನು ನೋಡಿ ಈ ರೇಖೆ ಹಿಂಗಿದ್ರೆ ಈ ಪರ್ವಗಳು ನೋಡು, ಇದನ್ನೆಲ್ಲ ಸುಮ್ಮನೆ ಜನರಲ್ಲಾಗಿ ಹೇಳ್ಕೊಡೋರು. ಇದೆಲ್ಲನೂ ಎಲ್ಲೋ ಬೇಸಿಕ್ಸ್ ಮಾತ್ರ ನಾವೆಲ್ಲೋ ಚಿಕ್ಕ ವಯಸ್ಸಲ್ಲಿ ಅಲ್ಲಿಷ್ಟು ಇಲ್ಲಿಷ್ಟು ಕಲ್ತದ್ದು. ಅದನ್ನು ಕಲಿಬೇಕು ಅಂತ ಕಲ್ತದ್ದಲ್ಲ, ಸುಮ್ಮನೆ ಕೇಳಿಸ್ಕೊಂಡಿದ್ದು. ಎಲ್ಲನೂ ಡೆವಲಪ್ ಮಾಡ್ಕೊಂಡಿದ್ದೀನಿ ನಾನು. ಕೂತು ಎಲ್ಲ ಪುಸ್ತಕಗಳು ಅದು ಇದು ಓದಿ ತುಂಬ ಓದ್ತೀನಿ, ತುಂಬ ಬರೀತೀನಿ, ಓದಿದ್ದೆಲ್ಲ ಬರೀತೀನಿ. ಏನು ಓದ್ತೀನೋ ಎಲ್ಲ ಬರೀತೀನಿ. ನನ್ನ ಮಕ್ಕಳು ಬೈತಾರೆ, ನೀನು ಓದೋ ಕಾಲದಲ್ಲಿ ಹಿಂಗೆ ಓದಿದ್ದಿದ್ರೆ PhD ಮಾಡಿ ರ್ಯಾಂಕ್ ಬಂದುಬಿಡ್ತಿದ್ದೆ, ಇದು ಯಾಕೆ ಇಷ್ಟೊಂದು ಬರೀತಿ ಅಮ್ಮ ಅಂತಾರೆ. ಯಾಕೆ ಬರೀತೀನಿ ಅಂದರೆ ಬರೆದು ಇಟ್ಟರೆ ಯಾವತ್ತೋ ಒಂದು ದಿವಸ ಇನ್ಯಾರಿಗೋ ಸಹಾಯ ಆಗತ್ತೆ. ಸುಮ್ಮನೆ ನಾನು ಓದ್ಕೊಂಡು ತಲೆಯಲ್ಲೇ ಇಟ್ಕೊಂಡು ಹೋದರೆ ಪ್ರಯೋಜನ ಆಗಲ್ಲ ಅಂತ. ಹಾಗಾಗಿ ಎಲ್ಲನೂ ಬರೆದಿಡ್ತೀನಿ. ದಟ್ ಈಸ್ ವೈ ದೇ ಸೇ ಡಾಕ್ಯುಮೆಂಟೇಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾರಲ್ಲ. ಮತ್ತು ಇನ್ನೊಂದು 10 ಸಲ ಓದೋದು ಒಂದೇ, ಒಂದು ಸಲ ಬರೆಯೋದು ಒಂದೇ, ಅದು ತುಂಬ ಇಂಪಾರ್ಟೆಂಟ್. ಮೇಡಮ್, ಇನ್ ಜನರಲ್ ಜ್ಯೋತಿಷ್ಯದ ಬಗ್ಗೆ ನೀವು ಹೇಳ್ತಿರ್ಬೇಕಾದ್ರೆ ಯೂಶಲಿ ಒಂದು ಜ್ಯೋತಿಷ ಅಂದರೆ 2 ರೀತಿ ಅಂತ ತುಂಬ ಹಲವಾರು ರೀತಿಯಲ್ಲಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಪ್ರತಿಕ್ರಿಯೆಗಳು ಹೇಳ್ತಾರೆ. ಅಂದರೆ ಇದು 90% ನಿಜ ಇರುತ್ತೆ ಕರೆಕ್ಟಾಗಿ ಹೇಳೋರಾದರೆ. ಇಲ್ಲ ಕೆಲವೊಂದು ಸಲ ಸೈನ್ಸ್ ಎಲ್ಲ ಓಕೆ, ಅವತ್ತಿನ ದಿವಸ ನಿಮ್ಮ ಹಣೆ ಬರದಲ್ಲಿ ಏನಾಗಿರುತ್ತೋ ಅದೊಂದು ವರ್ಗದವ್ರು ಹೇಳ್ತಾರೆ. ಅಥವಾ ಕೆಲವರು ಸೇಯಿಂಗ್ ಲೈಕ್ ಜ್ಯೋತಿಷ್ಯ ನಾನು 50% ಮಾತ್ರ ನಂಬ್ತೀನಿ ಅಂತ ಹೇಳ್ತಾರೆ. ಇನ್ ಜನರಲ್ ಆಸ್ಟ್ರಾಲಜಿ ಅಂತಂದರೆ ಏನು ಮೇಡಮ್? ನೋಡಿ, ಅದು ಜ್ಯೋತಿಷ್ಯನೂ ಅಲ್ಲ, ಅದು ಜ್ಯೋತಿ ಅಂದರೆ ಪ್ರಕಾಶ ಅಂದರೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಒಂದು ಬೆಳಕನ್ನು, ಪ್ರಕಾಶವನ್ನು ಕೊಡ್ತಕ್ಕಂತಹ ಫಲವನ್ನು ಹೇಳುವಂಥದ್ದೇ ಜ್ಯೋತಿಷ. ಅಂದರೆ ಈ ಜ್ಯೋತಿಷ ಅನ್ನೋದು 64 ವಿದ್ಯೆಗಳಲ್ಲಿ ಇದು ಒಂದು ಅತ್ಯಂತ ಬಹಳ ಶ್ರೇಷ್ಠವಾದ ವಿದ್ಯೆ. ಇದು ವೇದಗಳಲ್ಲಿ ಬಂದಿರತಕ್ಕಂಥದ್ದು. ಇದಕ್ಕೆ ತುಂಬ ಹಿನ್ನೆಲೆ ಇದೆ. ಇದರಲ್ಲಿ ಪ್ರಿಡಿಕ್ಷನ್ಸ್ ಇದೆ, ಪ್ರಿಕಾಷನ್ಸ್ ಇದೆ, ಸೊಲ್ಯೂಷನ್ಸ್ ಇದೆ, ಕನ್ಸೋಲೇಷನ್ ಇದೆ. ಇವು 4 ಇದ್ದಾಗ ಇದು ಜ್ಯೋತಿಷ್ಯವಾಗತ್ತೆ. ಅಂದರೆ ನಾವು ಈ ಜ್ಯೋತಿಷ ಅನ್ನೋದನ್ನು ತುಂಬ ಜನ ಮೂಗು ಮುರಿಯೋರೇ ಪಾಲಿರ್ತಾರೆ. ಆದರೂ ಕೆಲವೊಮ್ಮೆ ಅಂಥವರು ಕೂಡ ಯಾವುದೋ ಒಂದು ದಿವಸ ಜ್ಯೋತಿಷಕ್ಕೆ ಬರ್ತಾರವರು. ಯಾಕೆ ಅಂದರೆ ಇದರಲ್ಲಿ ಏನಿದೆ ಅಂದರೆ, ಮುಂದೆ ಏನಾದ್ರು ಅನಾಹುತಗಳಾಗೋದಿದ್ದಾಗ ಅದನ್ನು ತಪ್ಪಿಸಿಕೊಳ್ಳೋಕ್ಕೆ ಒಂದು ಸಣ್ಣ ಮಾರ್ಗಸೂಚಿಯನ್ನು ಕೊಡ್ತಕ್ಕಂಥದ್ದು ಜ್ಯೋತಿಷ. ಎಲ್ಲವನ್ನು ತಪ್ಪಿಸೋಕ್ಕೆ ಆಗದೇ ಇರಬಹುದು, ಆದರೆ ಅದನ್ನು ತಗ್ಗಿಸಲಿಕ್ಕೆ ಅವಕಾಶ ಇದೆ. ಯಾವುದೋ ಇವಾಗ ರಸ್ತೆಯಲ್ಲಿ ಎಲ್ಲೋ ಒಂದು ದೊಡ್ಡ ಹಳ್ಳ ಇದೆ ಮುಂದೆ, ಅಲ್ಲಿ ಯಾರೋ ಬಂದು ಒಂದು ಕೆಂಪು ಬಾವುಟ ನೆಟ್ಟಿರ್ತಾರೆ. ನೆಟ್ಟಾಗ ಏನಾಗುತ್ತೆ, ಅಲ್ಲಿಂದ ಸ್ಪೀಡಾಗಿ ಬರ್ತಾ ಇರ್ತಕ್ಕಂಥವನು ಆ ಬಾವುಟ ನೋಡಿ ಸ್ವಲ್ಪ ಸ್ಲೋ ಮಾಡ್ಕೋತಾನೆ. ಅದರಿಂದ ಮುಂದೆ ಆಗೋ ಅನಾಹುತ ತಪ್ಪತ್ತೆ. ಆ ಬಾವುಟ ಇರಲಿಲ್ಲ ಅಂದಾಗ ಏನಾಗುತ್ತೆ, ಸೀದಾ ಬರ್ತಾನೆ, ಧಡಾರ್ ಅಂತ ಬಿದ್ದು ಮುಗ್ಗರಿಸಿ ಬೀಳ್ತಾನೆ. ಅಂದರೆ ಅಲ್ಲೇನಾಯಿತು, ನಮಗೊಂದು ಪ್ರಿವೆನ್ಷನ್ ಸಿಕ್ಕಂಗಾಯಿತು. ಹಾಗಾಗಿ ಜ್ಯೋತಿಷ್ಯ ಅನ್ನೋದು ಕೂಡ ಮುಂದೆ ನಮ್ಮ ಜಾತಕದಲ್ಲಿ ಯಾವ ಗ್ರಹ ದುರ್ಬಲವಾಗಿದೆ ಅಂತಹ ಗ್ರಹದ ಒಂದು ದಶೆಯೋ ಭುಕ್ತಿಯೋ ಬರುವಾಗ ನಮಗೆ ಸ್ವಲ್ಪ ಸಮಸ್ಯೆಗಳು ಬರೋದು ಸಹಜ. ಅದು ಬರುತ್ತೆ ಅಂತ ಗೊತ್ತಾದಾಗ ನಾವು ಒಂದಷ್ಟು ಏನಾದರೂ ಕೂಡ ಪ್ರಿಕಾಷನ್ಸ್, ಒಂದು ಜಪವನ್ನು ಮಾಡೋದು, ತಪವನ್ನು ಮಾಡೋದು
ಏನೋ ಒಂದು ಮಾಡಿ ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಯಾಕೆ ಮಾಡ್ಕೋಬಾರ್ದು? ಬಟ್ ಇನ್ ಜನರಲ್ ಈಗ ಜ್ಯೋತಿಷ್ಯ ಹೇಳ್ಬೇಕಾದ್ರೆ ಮೋಸ್ಟ್ ಆಫ್ ದ ಟೈಮ್ಸಲ್ಲಿ ಹಿಂದೆ ನಡೆದಿರುವಂಥ ಒಂದು ಪಾಸ್ಟ್ಗಳನ್ನ ಕರೆಕ್ಟಾಗಿ ಹೇಳ್ತಾರೆ. ಮುಂದೆ ನಡೀತಿರ್ಬೇಕಾದ್ರೆ ಇದು ಎಲ್ಲರೂ ಕರೆಕ್ಟಾಗಿ ಹೇಳೋದಿಲ್ಲ ಅಂತ ನೀವು ಹೇಳ್ದಂಗೆ ಮೂಗು ಬುರ್ದಂಗೆ ಹೇಳ್ತಾರಲ್ಲ, ಅದು ಹೇಗೆ ಪಾಸ್ಟ್ ನಡೆದಿರೋದನ್ನು ಕರೆಕ್ಟಾಗಿ ಹೇಳ್ತಾರೆ, ಫ್ಯೂಚರನ್ನು ಮಾತ್ರ ಅದೇನು ಗೊತ್ತಾ ಮೇಡಮ್, ಈಗ ಒಂದು 10 ವಿಷಯ ಫ್ಯೂಚರಲ್ಲಿ ಆಗುವಂಥದ್ದನ್ನು ಹೇಳ್ತಾರೆ ಅಂತ ಅನ್ಕೊಳ್ಳೋಣ. ಆ 10 ವಿಷಯದಲ್ಲಿ ಒಂದು 7 ವಿಷಯ ಕರೆಕ್ಟಾಗಿ ಇದ್ದುಬಿಟ್ರೆ ಈ ಜ್ಯೋತಿಷಿ ಸೂಪರ್ ಪರ್ಫೆಕ್ಟಾಗಿ ಹೇಳ್ತಾರೆ ಅಂತ. ಆ 10ರಲ್ಲಿ ಅಕಸ್ಮಾತ್ 2 ವಿಷಯ ಹೇಳ್ತಾರೆ, ಇನ್ನು ಬಾಕಿ 8 ಹೇಳಲ್ಲ ಅಂತ ಅಂದ್ಕೊಳ್ಳಿ. ಪಾಸ್ಟ್ ಎಲ್ಲ ಕರೆಕ್ಟಾಗಿ ಹೇಳ್ತಾರೆ, ಫ್ಯೂಚರ್ ಯಾರೂ ಕರೆಕ್ಟಾಗಿ ಹೇಳಲ್ಲ ಗುರು ಅಂತ ಹೇಳಿಬಿಡ್ತಾರೆ. ಅದು ಹೇಗೆ? ಇಲ್ಲ, ಅದು ಏನಾಗುತ್ತೆ ಅಂದರೆ ಹಿಂದಿಂದೆಲ್ಲ ಹೇಳ್ತಾ ಇರ್ತಾರಲ್ಲ, ಅದು ಕೇಳಿದಾಗ ಅವ್ರಿಗೆ ಖುಷಿ ಆಗುತ್ತೆ, ಹೌದು 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 ಅಂತ. ಕೇಳೋರಿಗೇನೆ ಮುಂದಿಂದನ್ನು ಕೇಳೋಕ್ಕೆ ಸಹನೆ ಇರೋದಿಲ್ಲ. ಇದು ತುಂಬ ಜನನ ಗಮನಿಸಿದ್ದೀನಿ. ಇವಾಗ ನಾನು ಬಂದಾಗ ಜಾತಕ ನೀವು ಕೊಟ್ಬಿಟ್ಟು ಕೂತ್ಕೋತೀರ, ನಾನು ಹೇಳ್ತೀನಿ ನಿಮ್ಮ ಎಜುಕೇಷನ್ ಪೀರಿಯಡಲ್ಲಿ ತುಂಬ ಡಿಸ್ಟರ್ಬ್ ಆಗಿದ್ದೀರಿ ಅಂತೀನಿ. ಹೌದು, ಕರೆಕ್ಟು. ಆಮೇಲೆ ನೀವು ಕೆಲಸಕ್ಕೆ ಹೋಗ್ತಾಯಿದ್ರಿ, ಕೆಲಸ ನೀವು ತುಂಬ ಬೇಜಾರು ಅನ್ನಿಸ್ತು, ಬಿಟ್ಟು ಮತ್ತೊಂದು ಕೆಲಸಕ್ಕೆ ಸೇರಿಕೊಂಡ್ರಿ ಅಂತೀನಿ. ಹೌದು, ಕರೆಕ್ಟು ಅಂತೀರ. ಆಮೇಲೆ ಇವಾಗ ನೀವು ಮದುವೆ ಆಗಬೇಕು, ಆದರೆ ಮದುವೆನಲ್ಲಿ ತುಂಬ ಡಿಸ್ಟರ್ಬ್ ಆಗ್ತಾಯಿದೆ, ನಿಮಗೆ ಬೇಗ ಮದುವೆ ಸೆಟ್ಲ್ ಆಗ್ತಾಯಿಲ್ಲ ಅಂತೀನಿ. ಅಯ್ಯೋ ಹೌದಲ್ವಾ, ಕರೆಕ್ಟ್ ಅಲ್ವಾ? ಹಾಗಾದ್ರೆ ನಂಗೆ ಮದುವೆ ಆಗ್ಬೇಕಾದ್ರೆ ಏನು ಮಾಡಬೇಕು ಮೇಡಮ್? ನಾನು ಮದುವೆ ಆಗ್ಬೇಕಾದ್ರೆ ಏನೋ ಒಂದು ಹೇಳ್ತೀನಿ, ಅಲ್ಲಿಗೆ ನಿಮಗೆ ಮುಂದಿನ ಇಂಟ್ರೆಸ್ಟ್ ಆವತ್ತಿನ ಮಟ್ಟಿಗೆ ಮುಗ್ದೋಯ್ತು. ನೀವು ಮುಂದಿನ ಏನು ಕೇಳೋಕ್ಕೆ ಹೋಗಲ್ಲ. ನನ್ನ ಆರೋಗ್ಯ ಹೇಗಿರ್ಬೋದು, ನನ್ನ ಉದ್ಯೋಗ ಮುಂದೆ ಹೇಗಿರ್ಬೋದು ಕೇಳ್ತೀರಾ ಅಟ್ ದ ಮೋಸ್ಟ್. ಕೇಳಿದ್ರೆ ಹೌದು ನಿಮ್ಮ ಆರೋಗ್ಯ ಈ ಪೀರಿಯಡ್ ಚೆನ್ನಾಗಿರುತ್ತೆ, ಇದರಲ್ಲಿ ಸ್ವಲ್ಪ ಸಮಸ್ಯೆ ಬರಬಹುದು ಅಂತ ನಾವೇನೋ ಗ್ರಹಗಳ ಒಂದು ಸ್ಥಿತಿಗತಿಯನ್ನು ನೋಡಿ ಹೇಳ್ತೀವಿ. ಓಕೆ 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 ಆಯಿತು. ಆಮೇಲೆ ಉದ್ಯೋಗ ಇಲ್ಲಿಂದ ಇಲ್ಲಿವರೆಗೆ ಚೆನ್ನಾಗಿರುತ್ತಪ್ಪ, ಏನು ತೊಂದರೆ ಇಲ್ಲ ಅಂತಂದ್ಮೇಲೆ ಅಲ್ಲಿಗೆ ಮುಗೀತು. ನಿಮ್ಗೆ ಇನ್ನೇನು ಮುಂದೆ ಕೇಳೋಕ್ಕೆ ವಿಷಯನೂ ಇರಲ್ಲ, ನೀವೇನು ಕೇಳೋಕ್ಕೆ. ಇವತ್ತಿನ ಮಟ್ಟಿಗೆ ಏನಾಗಬೇಕೋ ಅಷ್ಟು ಕೇಳ್ಕೊಳ್ತೀರಾ, ಮುಂದಿಂದೇನು ಏನು ಮಾಡ್ತೀರಾ, ಅಲ್ಲಿಗೆ ಸಾಕಾಯ್ತು ನಿಮಗೆ. ನನ್ನ ಅನುಭವದಲ್ಲಿ ಗಮನದಲ್ಲಿ ಹೇಳ್ತಾ ಇರೋದು, ಗೊತ್ತಾಯ್ತಾ? ಹಾಗಾಗಿ ಮುಂದಿನ ಬಗ್ಗೆ ಅಷ್ಟೊಂದು ಅವಾಗ ಹೇಳೋನ್ಗೂ ಕೂಡ ಅಲ್ಲಿಗೆ ಇಂಟ್ರೆಸ್ಟ್ ಕ್ಲೋಸ್. ನಾವು ಮುಂದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ಳೋಣ? ಇವತ್ತಿನೇನು ಪ್ರಶ್ನೆ ಇದೆ ಹೇಳು, ಅದಕ್ಕೆ ಉತ್ತರ ಹೇಳ್ತೀನಿ, ಹೋಗ್ತಾ ಇರೋ. ಬಟ್ ಅಂದರೆ ನೀವು ಹೇಳೋ ಪ್ರಕಾರ ಮೇಡಮ್, ಈ ಒಂದು ಫ್ಯೂಚರ್ ಪ್ರೆಡಿಕ್ಷನ್ ಅನ್ನೋದು ಅವತ್ತಿನ ಕ್ರಮೇಣದಲ್ಲಿ ಈ ಒಂದು ಅವರು ಏನಂತೀರ, ಅವರ ಗ್ರಹಗಳ ಇದರ ಮೇಲೆ ತಿಳುವಳಿಕೆ ತಗೊಂಡು ಓಕೆ ಇಷ್ಟು ನಾವು ಪ್ರೆಡಿಕ್ಟ್ ಮಾಡಬಹುದು ಅಂತ 100ಕ್ಕೆ 100 ನಿಜ ಆಗುವಂಥ ಸಾಧ್ಯತೆಗಳಿರುತ್ತಾ ಪ್ರಿಡಿಕ್ಷನ್ಸಲ್ಲಿ? ಮೋಸ್ಟ್ ಆಫ್ ದಿ ಟೈಮ್ ಸರಿಯಾಗಿ ಲೆಕ್ಕಾಚಾರ ಮಾಡಿದ್ರೆ ಆಗತ್ತೆ, ಕೆಲವೊಮ್ಮೆ ಫೇಲ್ ಆಗತ್ತೆ. ಯಾಕೆ ಅಂದರೆ ಗೋಚಾರದಲ್ಲಿ ಗ್ರಹಗಳು ಬದಲಾಗತ್ತೆ, ಜಾತಕದಲ್ಲಿರ್ತಕ್ಕಂಥ ಗ್ರಹ ಸ್ಥಿತಿಗಳು ಹಾಗಾಗೇ ಇರುತ್ತೆ. ಇವತ್ತು ಗುರು ಮುಂದಕ್ಕೆ ಹೋಗ್ತಾ ಇದ್ದಾನೆ, ಇದ್ದಕ್ಕಿದ್ದಾಗೆ ರೆಟ್ರೋ ಆಗ್ತಾನೆ, ವಕ್ರಗತಿಗೆ ಬರ್ತಾನೆ. ಅದಿನ್ಯಾವತ್ತೋ ಆವಾಗ ಏನಾದ್ರು ಬದಲಾವಣೆ ಆಗೋಕ್ಕೆ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಗೋಚಾರ ಮತ್ತು ಗ್ರಹಚಾರ ಎರಡೂ ಕೂಡ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಇದೆಲ್ಲನೂ ಸ್ವಲ್ಪ ಆವಾಗ ವ್ಯತ್ಯಾಸ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಐ ಥಿಂಕ್ ಯಾರೂ ಅಷ್ಟು ಡೀಪಾಗಿ ಆಲೋಚನೆ ಮಾಡೋಕ್ಕೆ ಹೋಗೋದಿಲ್ಲ ಅನಿಸುತ್ತೆ. ಅಂದರೆ ಒಬ್ಬ ಸಾಮಾನ್ಯ ಪ್ರಜೆ ಅದನ್ನು, ಸಾಮಾನ್ಯ ಮನುಷ್ಯ ಅದನ್ನು ಅಷ್ಟು ಆಳದಲ್ಲಿ ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ ನಾವು. ಈಗ ನೀವು ಹೇಳ್ದಂಗೆ ಈಗೇನೊಂದು ರಾಹುಗೆ, ಈಗ ಒಂದು ಯಾವುದೋ ಒಬ್ಬರು ಜ್ಯೋತಿಷಿ ಹತ್ರ ಹೋಗಿರ್ತಾರೆ, ನಿಮಗೆ ರಾಹು ಕೇತುದು ಇಲ್ಲಿ ಸಮಸ್ಯೆ ಇದೆ, ಇಲ್ಲಿ ಇದನ್ನು ಮಾಡಿ ಅಂತ ಹೇಳಿರಬಹುದು. ಅವರು ಪೂಜೆ ಮಾಡ್ತಾರೆ. ಪ್ರಾಯಶಃ ಒಂದು 10 ಜನದಲ್ಲಿ 10 ಮೇಡಮ್ ನನ್ನ ಪ್ರಕಾರ ಪೂಜೆ ಮಾಡಿದ ತಕ್ಷಣ ನೆಕ್ಸ್ಟ್ ಡೇನೇ ಸರಿ ಹೋಗ್ಬಿಡ್ಬೇಕು ಅನ್ನೋ ಮೈಂಡಲ್ಲಿ. ಹೌದು, ಇವತ್ತಿನ ದಿವಸ ಮನುಷ್ಯನ ಮಾನಸಿಕ ಸ್ಥಿತಿ ಹೇಗೆ ಅಂದರೆ, ಇವತ್ತು ಗಿಡ ಹಾಕಿದ್ರೆ ನಾಳೆ ನಮ್ಗೆ ಹಣ್ಣು ಕೊಡಬೇಕು. ಇವತ್ತು ಮಗುನ ಕರ್ಕೊಂಬಂದು ಡ್ಯಾನ್ಸ್ ಸ್ಕೂಲಿಗೆ ಸೇರಿಸ್ತಾರೆ ಅಥವಾ ಮ್ಯೂಸಿಕ್ ಸ್ಕೂಲಿಗೆ ಸೇರಿಸ್ತಾರೆ. ಅವ್ರಿಗೆ 1 ವರ್ಷದೊಳಗಾಗಿ ಅವರು ಎಲ್ಲರೂ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಬೇಕು. ವೆರಿ ನೆಕ್ಸ್ಟ್ ಇಯರ್ ಅವರು ಟಿ ವಿಲಿ ಕಾಣಿಸ್ಕೊಂಡ್ಬಿಡ್ಬೇಕು. ಎಲ್ಲರ ಮೈಂಡ್ಸೆಟ್ಟು ಇವತ್ತು ಹೀಗೆ ಇರೋದು. ಹಿಂದೆ ಎಲ್ಲ ಒಂದು ನೃತ್ಯವಾಗಲಿ, ಒಂದು ಸಂಗೀತವಾಗಲಿ ಏನಾದ್ರು ಹೇಳಿಕೊಟ್ರೆ ಆ ಗುರುಗಳು ಇವನಿಗೆ ಯಾವತ್ತೂ ಇವನನ್ನು ಸ್ಟೇಜ್ ಹತ್ತಿಸ್ಬೇಕು, ಯಾವತ್ತೂ ಇವನಿಗೆ ಕಚೇರಿ ಮಾಡಿಸ್ಬೇಕು ಅಂತ ಹೇಳ್ತಿದ್ದ. ಅಲ್ಲಿವರೆಗೂ ಅವ್ರಿಗೆ ಹತ್ತಕ್ಕೆ ಅವಕಾಶ ಇರಲ್ಲ, ಇನ್ನೊಬ್ಬರ ಮುಂದೆ ಹಾಡೋಕ್ಕೆ ಅವಕಾಶ ಇರ್ತಾ ಇರಲಿಲ್ಲ. ಅಂದರೆ ಪರ್ಫೆಕ್ಷನ್ ಅನ್ನೋದು ಅಷ್ಟು ಮುಖ್ಯ ಆಗ್ತಾಯಿತ್ತು. ಇವತ್ತು ಪರ್ಫೆಕ್ಷನ್ ಬೇಡ, ಇಷ್ಟು ಕಲಿತ್ರೆ ಸಾಕು, ಆಗಲೇನೆ ನಮಗೆಲ್ಲ ಗೊತ್ತು. ಇವತ್ತು ಮಕ್ಕಳು ಮನಸ್ಥಿತಿನೂ ಹಾಗೆ, ಚೂರು ಹೇಳ್ಕೊಟ್ಟ ತಕ್ಷಣ ನಂಗೆ ಬರುತ್ತೆ ಅಂತ. ಎಲ್ಲಿ ಬರುತ್ತೆ ರೀ? ಇಷ್ಟು ವರ್ಷ ಕಲ್ತಿದ್ದೀವಿ, ನಮಗಿನ್ನೂ ಏನೂ ಬರಲಿಲ್ಲ. ಕಲಿತಾನೇ ಇದ್ದೀವಿ, ಪ್ರತಿದಿನ ಕಲಿತಾ ಇದ್ದೀವಿ. ಕಲಿಕೆ ಅನ್ನೋದು ಅಷ್ಟು ಸುಲಭ ಅಲ್ಲ. ಅದರಲ್ಲಿ ಪರ್ಫೆಕ್ಷನ್ ಆಗಬೇಕು ಅನ್ನುವಂಥ ಮನಸ್ಥಿತಿ ಮೊದಲು ನಮಗಿರಬೇಕು. ಅದಿಲ್ಲ ಅಂದಮೇಲೆ ಜ್ಯೋತಿಷ್ಯ ಆದರೂ ಅಷ್ಟೇ, ಬೇರೆ ಯಾವುದೇ ವಿದ್ಯೆ ಆದರೂ ಅಷ್ಟೇನೇನು. ಮತ್ತು ನೋಡಿ, ಇವಾಗ ಮಾರ್ಕಾಂಡೇಯ
ಮಾರ್ಕಂಡೇಯಂಗೆ 16 ವರ್ಷ ಆಯಸ್ಸಿದ್ದಿದ್ದು ಜ್ಯೋತಿಷ್ಯದ ಪ್ರಕಾರ, ಜಾತಕದ ಪ್ರಕಾರ. ಅವನಿಗೆ ಗೊತ್ತಾಗತ್ತೆ ಮಾರ್ಕಂಡೇಯಂಗೆ ನನಗೆ 16 ವರ್ಷ ಆಯಸ್ಸು ಅಂತ. ಅವನೇನು ಮಾಡ್ತಾನೆ, ಹೋಗಿ 16 ವರ್ಷ ಇರೋ ಈ ಬೇರೆಯವರಾದರೆ ಇರೋ 16 ವರ್ಷ ಮೊದಲು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಬಿಡೋಣ ಅಂತ ಯೋಚನೆ ಮಾಡ್ಬೋದು. ಅವನು ಹಂಗೆ ಮಾಡಲಿಲ್ಲ. ಇರೋ ಆಯಸ್ಸು 16 ವರ್ಷದಲ್ಲಿ ಹೋಗಿ ಕಾಡಲ್ಲಿ ಕೂತ್ಕೊಂಡು ತಪಸ್ ಮಾಡ್ದ. ಶಿವನ ಹಿಡಿದು ಪಟ್ಟಾಗಿ ತಪಸ್ ಮಾಡಿ ಶಿವನ ಪ್ರತ್ಯಕ್ಷ ಆಗಿ ಅವನನ್ನು ಒಲಿಸ್ಕೊಂಡು ಅವನ ಕೈಲಿ ಅವನು ಚಿರಂಜೀವಿ ಆಗ್ಬಿಟ್ಟ. 16 ವರ್ಷ ಆಯಸ್ಸಿದ್ದವನು ಚಿರಂಜೀವಿತ್ವವನ್ನು ಪಡ್ಕೊಂಡಿದ್ದು ಹೇಗೆ? ಇದನ್ನೇ ಜ್ಯೋತಿಷ್ಯ ಹೇಳೋದು. ಆಗುವಂತಹ ಅನಾಹುತ ತೀರ್ಮಾನ ಆಗಿದ್ದರೂ ಕೂಡ ಅದನ್ನು ಬದಲಾಯಿಸ್ಕೊಳ್ಳೋಕ್ಕೆ ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಾತ್ರ ಅವಕಾಶ ಇರ್ತಕ್ಕಂಥದ್ದು. ಅದನ್ನು ಸರಿಯಾಗಿ ಅರ್ಥೈಸ್ಕೋಬೇಕು. ಅದಕ್ಕೆ ಬೇಕಾಗ್ತಕ್ಕಂತಹ ಸರಿಯಾದ ರೀತಿಯ ಕ್ರಮಗಳನ್ನು ಅನುಸರಿಸ್ಕೋಬೇಕು. ಆ್ಯಕ್ಚುಲಿ ಕರೆಕ್ಟಾಗಿ ಹೇಳಿದ್ರಿ ಮೇಡಮ್. ಸುಮಾರು ವರ್ಷದ ಹಿಂದೆ ಒಂದು 2-3 ಜನ ಜ್ಯೋತಿಷಿ ಹತ್ರ ಹೋದಾಗ ನನಗೆ ಫಿಲಮ್ ಡೈರೆಕ್ಟರ್ ಆಗಬೇಕು ಅನ್ನೋ ಆಸೆ ಇದ್ದಿತ್ತು. ನಿಮ್ಗೆ ಏನು ಮಾಡಿದ್ರು ಈ ಜಾತಕದಲ್ಲಿ ಫಿಲಮ್ ಡೈರೆಕ್ಟರ್ ಆಗೋದಿಲ್ಲ ಅಂತಲೇ ಹೇಳಿದ್ರು. ಅಂದರೆ ಈಗ ಒಂದು ಫಿಲಮ್ ಡೈರೆಕ್ಟರ್ ಆಗಬೇಕು ಅಂತಲೇ ನಿನಗೆ ಶುಕ್ರ ಈ ಒಂದು ಮನೇಲಿ ಇರಬೇಕಾ ಅಥವಾ ಇದೇ ರೀತಿ ಇರಬೇಕಾಗತ್ತೆ ಅಂತೆಲ್ಲ ಅದರ ಇದ್ದಿದ್ದಂಥದ್ದು. ಬಟ್ ನನ್ನ ಮನಸ್ಸು ನಾನು ಫಿಲಮ್ ಡೈರೆಕ್ಟರ್ ಆಗಬೇಕು ಅಂತಲೇ ಇದ್ದಿತ್ತು. ಸೊ ಅದಕ್ಕೆ ನಂದು ಏನೇನಾಗುತ್ತೋ ಎಫರ್ಟ್ಗಳೆಲ್ಲ ಆಗ್ತಾ. ಈಗ ಒಂದು ಸಿನಿಮಾ ಮಾಡಿದೆ, ಒಂದು ಸಿನಿಮಾ ರಿಲೀಸು ಆಯಿತು, ಅದಕ್ಕೊಂದು ಪ್ರಶಸ್ತಿ ಬಂತು, ಈಗ 2ನೇ ಸಿನಿಮಾ ಮಾಡ್ತಾಯಿದ್ದೀನಿ, ಎಲ್ಲ ಆಗ್ತಿರ್ಬೇಕಾರೆ ನಾನು ಯಾವಾಗಲೂ ಇದೇ ಕೇಳ್ತೀನಿ. ಅವ್ರು ಹೇಳಿದ್ರು, ಅವಾಗ ಏನು ಮಾಡಿಬಿಡ್ತೀವಿ, ಈ ಜ್ಯೋತಿಷಿ ಹೇಳಿದವರು ಇವ್ರು ಯಾರಿಗೂ ಅಷ್ಟೊಂದು ನಾಲೆಜ್ ಇಲ್ಲ ಅನಿಸುತ್ತೆ, ಏನೋ ಹೇಳ್ಬಿಟ್ಟಿರ್ತಾರೆ ಅನ್ನೋ ಥರ ಅಂತ. ಬಟ್ ಈಗ ಒಂದು ಲೆವೆಲ್ಗೆ ಮೆಚುರಿಟಿ ಬಂದಮೇಲೆ ಅನ್ನಿಸ್ತು, ಇಲ್ಲ ಅವ್ರು ಆ್ಯಕ್ಚುಲಿ ಹೇಳಿದ ರೀತಿ ಇಲ್ಲ. ಅವ್ರಿಗೆ ನನ್ನ ಜಾತಕದ ಪ್ರಕಾರ ಏನಿರುತ್ತೋ ಅದನ್ನು ಹೇಳಿರಬಹುದು. ನಾವು ಮಾಡೋವಂಥ ಪೂಜೆ ಪುನಸ್ಕಾರಗಳು ಅಥವಾ ಸಾಧನೆ ಅದು ಎಲ್ಲ ಚೇಂಜ್ ಆಗಿ ಕ್ರಮೇಣ. ನಮ್ಮ ತಂದೆಯವರು ನನ್ನ ಜಾತಕ ನೋಡಿದಾಗೆಲ್ಲ ಹೇಳೋರು, ಇವಳು ಒಂದು ದಿವಸ ತುಂಬ ಚೆನ್ನಾಗಿರ್ತಾಳೆ, ಇವಳು ಏನೋ ಒಂದು ಮಾಡ್ತಾಳೆ, ಇವಳು ಏನು ಮಾಡ್ತಾಳೆ ನಂಗೆ ಅರ್ಥ ಆಗ್ತಾಯಿಲ್ಲ, ಇವಳಂತೂ ಭಾಳ ಜೋರಾಗ್ತಾಳೆ ಇವಳು, ಹಂಗೆ ಹಿಂಗೆ. ನಾನು ಶಾರ್ಟು, ನಮ್ಮನೆ ಕುಳ್ಳಿ ಸಾಮಾನ್ಯದ್ದಲ್ಲ ಇದೊಂದು ದಿವಸ ಭಾರಿ ಜೋರಾಗತ್ತೆ ಅಂತ ಅವ್ರು ಯಾವಾಗಲೂ ಹೇಳೋರು. ನಮ್ಮನೆಯವ್ರು ಮದುವೆ ಆದಾಗಲೂ ಕೂಡ ಸುಮಾರು ಸಲ ಅವ್ರ ಮುಂದೆ ಈ ಮಾತನ್ನು ಹೇಳೋರು. ಏನು ನೋಡಲಿಲ್ಲಪ್ಪ ನಾನು, ನೀವಂತೂ ಹೇಳ್ತಾ ಇದ್ದೀರಿ ಅಂತ ಅವ್ರು ಹೇಳ್ತಾನೇ ಇದ್ದರು. ಆದರೆ ಅವರ ಮಾತು ಸುಳ್ಳಾಗಲೇ ಇಲ್ಲ. ಅಷ್ಟು ಮಾತ್ರಕ್ಕೆ ತುಂಬ ಭಾರಿಯಾಗಲ್ದೇ ಇದ್ದರೂ ಕೂಡ ನಾನು ಇದ್ದಿದ್ದಕ್ಕಿಂತ ಇವತ್ತಿರೋದಕ್ಕೂ ತುಂಬ ವ್ಯತ್ಯಾಸ ಇಲ್ಲ. ಅವ್ರ ಮಾತಂತೂ 100% ನಿಜ. ಅದು ನಾನೇ ಎಷ್ಟೊಂದು ಸಲ ನೆನೆಸ್ಕೊತೀನಿ. ನಮ್ಮಪ್ಪ ಅವ್ರು ಇದ್ದಿದ್ರೆ ಇವತ್ತಿನ ಎಷ್ಟು ಸಂತೋಷ ಪಟ್ಟಿರೋರು, ನಾನು ಹೇಳಿದ ಮಾತು ನನ್ನ ಮಗಳ ವಿಚಾರದಲ್ಲಿ ಸತ್ಯ ಆಯಿತು ಅಂತ ಹೇಳಿ ನೋಡೋಕ್ಕವ್ರಿಲ್ಲ. ಆದರೆ ಈ ಥರ ಕೆಲವೊಂದು ಇನ್ನೊಂದೇನು ಗೊತ್ತಾ, ಇಂಟ್ಯೂಷನ್ ಪವರ್ ಅಂತ. ಕರೆಕ್ಟ್, ಎಸ್. ಬರೀ ಜಾತಕ ನೋಡೋದ್ರಿಂದನೇ ಎಲ್ಲ ತೀರ್ಮಾನ ಮಾಡಲಿಕ್ಕಾಗಲ್ಲ. ಕರೆಕ್ಟ್. ಆ ಇಂಟ್ಯೂಷನ್ ಪವರ್ ಅನ್ನೋದು ತುಂಬ ವರ್ಕ್ ಆಗುತ್ತೆ ಈ ಅಸ್ಟ್ರಾಲಜರ್ಸಲ್ಲಿ. ಅದು ಇರಬೇಕು, ಮತ್ತು ಅವ್ರದ್ದೇ ಆದ ಒಂದು ಸಾಧನೆ ಇರಬೇಕು. ಕರೆಕ್ಟ್. ಯಾವುದೇ ಅಸ್ಟ್ರಾಲಜರ್ ಆದರೂ ಕೂಡ ಪುಸ್ತಕ ಓದ್ಕೊಂಡು ಅಸ್ಟ್ರಾಲಜರ್ ಆಗೋದಕ್ಕಾಗಲ್ಲ. ಅಸ್ಟ್ರಾಲಜಿ ಓದ್ಬೋದು. ಅಸ್ಟ್ರಾಲಜರ್ ಆಗಬೇಕಾದ್ರೆ ಅವ್ರ ಸಾಧನೆ ಬೇಕು, ಅನುಭವ ಬೇಕು, ತುಂಬ ಸಮಾಧಾನ ತಾಳ್ಮೆಯಿಂದ ನೋಡುವಂಥ ಒಂದು ವ್ಯಕ್ತಿತ್ವ ಬೇಕು. ಇಷ್ಟು ಇದ್ದಾಗ ಮಾತ್ರ ನೋಡಿ ಎಷ್ಟೋ ಜನ ಕಾನ್ಸೋಲೇಷನ್ ಅಂತ ಹೇಳ್ತೀವಿ, ಅವ್ರಿಗೆ ಏನು ಜಾತಕವನ್ನು ನೋಡಿ ಎಲ್ಲ ಮಾಡಿ ತುಂಬ ಸಮಸ್ಯೆ ಇದೆ ಅಂದಾಗ ಅವ್ರಿಗೆ ಸಮಾಧಾನವಾಗಿರ್ತಕ್ಕಂಥ ಮಾತನ್ನು ಹೇಳಿ ಕಳಿಸ್ಬೇಕು. ಕರೆಕ್ಟ್. ನಮ್ಮಲ್ಲಿ ಬರ್ತಕ್ಕಂಥ ಅನೇಕ ಪೇಷಂಟ್ಗಳಲ್ಲಿ ತುಂಬ ಜನ ಹೋಗುವಾಗ ಅದೇ ಹೇಳ್ಬಿಟ್ಟು ಹೋಗ್ತಾರೆ, ಎಷ್ಟು ಆರಾಮಾಗಿ ಹೇಳಿದ್ರಮ್ಮ, ಎಷ್ಟು ಹೆದರ್ಕೊಂಬಿಟ್ಟಿದ್ವಿ ನಾವು ಅಂತ. ಡಾಕ್ಟರ್ಸ್ ಅಂದರೆ ಹೆದರಿಸ್ಬಿಟ್ಟು ಕಳಿಸ್ಬಿಟ್ರೆ ಅವರು ಇನ್ನೂ ಒಂದು 6 ತಿಂಗಳು ಆಯಸ್ಸಿದ್ರು 3 ತಿಂಗಳಿಗೆ ಹೋಗ್ಬಿಡ್ತಾರೆ. ನಾವು ನಿಧಾನವಾಗಿ ಸಮಾಧಾನವಾಗಿ ಮಾತನಾಡಿದಾಗ 6 ತಿಂಗಳಿರೋರು 1 ವರ್ಷ ಡೆಫಿನೆಟ್ ಆಗಿರ್ತಾರೆ. ಅದು ತುಂಬ ಮುಖ್ಯ ಆಗುತ್ತೆ. ಈ ಜ್ಯೋತಿಷ್ಯದಲ್ಲೂ ಅಷ್ಟೇ, ವೈದ್ಯದಲ್ಲೂ ಅಷ್ಟೇ. ಎರಡೂ ವಿಚಾರದಲ್ಲಿ ನಾವು ಹೇಳುವಂಥ ವಿಚಾರ ಹೇಗೆ ಹೇಳ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಐ ಥಿಂಕ್ ಹಾಗಾದ್ರೆ ನೀವು ಈಗ ಯಾವುದೋ ಒಂದು ವಿಷಯಗಳಿಗೆ ಇದಾಗೋದಿಲ್ಲ ಅಂತ ಹೇಳೋದಕ್ಕೂ ಕೂಡ ಅದಕ್ಕೆ ಆದಂಥ ಒಂದು ರೀತಿಯಲ್ಲಿ ಹೇಳೋಂಥ. ಹೌದೌದು, ನಾನು ಆಗೋದಿಲ್ಲ ಅಂತ ಹೇಳೋದೇ ಇಲ್ಲ. ಹೌದಾ? ಬೆಳಗ್ಗೆ ಒಬ್ಬರು ಬಂದಿದ್ದರು ಔಷಧಕ್ಕೆ, ಅವ್ರಿಗೆ ಹೇಳಿದೆ ಎಲ್ಲ ಡಾಕ್ಟ್ರು ಆಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ, ಏನಮ್ಮ ಮಾಡೋದು, ಇನ್ನು ಯಾಕೆ, ಇನ್ನು 6 ತಿಂಗಳಲ್ಲಿ ನಿನ್ನ ಕೆಲಸ ಆಗಿರುತ್ತೆ, ನೀನು ಸರಿ ಹೋಗಿರ್ತೀಯ, ನಿನಗಾಗತ್ತೆ, ನೀನು ಹೋಗಿ 6 ತಿಂಗಳೊಳಗೆ ಬಂದು ಹೇಳ್ತೀಯ ಅಂತ ಹೇಳಿ ಕಳಿಸ್ದೆ. ಖುಷಿಯಾಗ್ಬಿಟ್ಲು. ಆ ಖುಷಿನಲ್ಲೇ ಅವಳು ಕೆಲಸ ಆಗೋಗುತ್ತೆ. ಎಲ್ಲರೂ ಆಗಲ್ಲ ಅಂತ ಹೇಳಿದ್ದಾರೆ ಅಂತ ನಾನು ಹೌದಾ ಹೋಗಲಿ ಬಿಡಮ್ಮ, ಆಗದೇ ಇದ್ರೆ ಬೇಡ, ಈ ಥರ ಮಾಡ್ಕೊಂತ ಏನೋ ಬದಲಾವಣೆ ಹೇಳಿ ಕಳಿಸೋದಿಲ್ಲ. ಸೊ ಅಂದರೆ ನಿಮ್ಮ ಪ್ರಕಾರ ಇದು ಈಗ ಒಂದು ಜ್ಯೋತಿಷ್ಯ, ಒಂದು ವಿಲ್ ಪವರ್ ಒಬ್ಬ ಮನುಷ್ಯಂದು, ಎರಡು ಬಹಳ ತುಂಬ ಮುಖ್ಯ. ಇನ್ನೂ ಒಂದು ವಿಚಾರ ಹೇಳ್ತೀನಿ ಕೇಳಿ, ಎಲ್ಲೂ ಹೇಳಿಲ್ಲ. ಈ ಭೂಮಿ ಮೇಲೆ ಇರ್ತಕ್ಕಂಥವರು ಪ್ರತ್ಯಕ್ಷವಾಗಿ ನಾವು ಕಾಣುವಂಥದ್ದು ಒಂದು ಸೂರ್ಯ, ಒಂದು ಚಂದ್ರ. ಇದನ್ನಂತೂ ಯಾರೂ ಸುಳ್ಳು ಅಂತ ಹೇಳೋಕ್ಕಾಗಲ್ಲ, ಏನು ಕಾಮೆಂಟೇ ಇಲ್ಲ.
ಸೂರ್ಯ ಒಂದು ದಿವಸ ರಜೆ ಹಾಕಿದ್ರೂ ನಾವಿರೋಕ್ಕಾಗಲ್ಲ, ಚಂದ್ರ ರಜೆ ಹಾಕಿದ್ರೂ ಇರೋಕ್ಕಾಗಲ್ಲ. ಇವರಿಬ್ಬರು ನಮಗೆ ಪ್ರತ್ಯಕ್ಷವಾಗಿ ಕಾಣ್ತಕ್ಕಂತಹ ದೈವ ಅಂತಲೇ ಹೇಳಬೇಕು. ಯಾಕೆಂದರೆ ದೇವರು ಯಾರನ್ನು ಕರಿತೀವಿ ನಾವು? ಕಣ್ಣು ಕಾಣಿಸ್ದಿರೋವಂಥದ್ದು ಅಥವಾ ಒಂದು ಮೂರ್ತಿ ಅಲ್ಲ, ಐಡಲ್ ಅಲ್ಲ. ಚೆನ್ನಾಗಿದೆಮ್ಮ ಈ ಪ್ರಶ್ನೆ. ಇದು ಪವಾಡಗಳು ಮಾಡೋವಂಥದ್ದು. ಹೂ ಇಸ್ ಗಾಡ್? ಪವಾಡ ಮನುಷ್ಯರೇ ಮಾಡ್ತಾ ಇದ್ದಾರೆ ರೀ. ಹೂ ಇಸ್ ಗಾಡ್? ನಾವು ಎಲ್ಲಿ ಹೋಗ್ತೀವಿ? ದೇವ್ರ ಹತ್ರಕ್ಕೆ ಹೋಗ್ತೀವಿ. ಹೋದಾಗ ಏನು ಮಾಡ್ತೀವಿ? ದೇವ್ರ ಹತ್ರ ಬೇಡ, ನನಗೆ ಅದು ಕೊಡು, ಇದು ಕೊಡು, ನಂಗೆ ಆ ಸಮಸ್ಯೆ ಬಿಡಿಸಿ, ಇಷ್ಟೇ ನಾವು ಕೇಳೋದು. ಹೌದಾ? ಹೌದು. ಅಂದರೆ ಯಾರು ನಾವು ಕೇಳಿದ್ದನ್ನು ನಮಗೆ ಬೇಕಾದ್ದನ್ನೆಲ್ಲ ಒದಗಿಸ್ಕೊಡ್ತಾರೆ ಅವನೇ ದೇವರು. ಫೈನಲಿ ರಸ್ತೆಯಲ್ಲಿ ಹೋಗ್ತಾ ಇದ್ರಿ, ಏನೋ ಸಡನ್ನಾಗಿ ಅಚಾತುರ್ಯ ಆಯಿತು, ಯಾರೋ ಬಂದು ಅಪ್ಪ ದೇವ್ರು ಬಂದಾಗ ಬಂದ್ಬಿಟ್ರು ನಮಗೆ. ಯಾರು ದೇವರಾದರು ಅಲ್ಲಿ? ಅವ್ನು ಯಾವನೋ ಬಂದು ಅವ್ನು ದಾರಿ ಹೋಗ್ಕೊಂಡು ನಮ್ಮ ಭಾಗಕ್ಕೆ ದೇವರಾದರು. ಅಂದರೆ ದೇವರು ಅಂದರೆ ಯಾರು? ದೇವರು ಅಂದರೆ ನಮ್ಮ ಆಶೋತ್ತರಗಳನ್ನು ಈಡೇರಿಸ್ತಕ್ಕಂಥ ಒಂದು ದೇವರು, ನಮ್ಮ ಬೇಡಿಕೆಗಳನ್ನ ಈಡೇರಿಸ್ತಕ್ಕಂಥ ಒಂದು ದೇವರು. ಫೈನಲಿ ನೀವು ಬೇಕಾದ್ದು ಹೇಳ್ಬೋದು ದೇವರು ಅದು ಇದು. ಫಿಲಾಸಫಿಲಿ ಬೇಡ, ನಮಗೆ ಫಿಲಾಸಫಿಗೆ ಹೋಗೋದು ಬೇಡ. ನಾವು ಕರೆಕ್ಟ್ ಕಾಮನ್ ಮ್ಯಾನಾಗಿ ಯೋಚನೆ ಮಾಡೋಣ. ಆವಾಗ ಇದೆ. ನಾನು ಹೇಳ್ತೀನಿ, ಬಂದವ್ರಿಗೆಲ್ರಿಗೂ ಮಕ್ಕಳುಗಳಿಗೆ ತಂದೆ ತಾಯಿಗಳು ತುಂಬ ಮಕ್ಕಳು ತಂದೆ ತಾಯಿಗೆ ಬೇಜಾರು ಮಾಡ್ತಾರೆ. ಆ ಮಕ್ಕಳನ್ನೆಲ್ಲ ಇಟ್ಕೊಂಡು ಮುಂದೆ ಹೇಳ್ತಾರೆ, ನೀವು ಅಪ್ಪ ಅಮ್ಮ ಆಚೆ ಹೋಗಿ ಅಂತ ಕಳಿಸ್ತೀನಿ. ನಾನು ಅವ್ರಿಗೆ ಈ ಪ್ರಶ್ನೆ ಕೇಳ್ತೀನಿ, ನಿಮಗೆ ಹುಟ್ಟದಾಗಿಂದ ಇವತ್ತಿನವ್ರಿಗೆ ನಿಮ್ಗೆ ಏನೇನು ಕೊಡ್ತಾ ಇದ್ದಾನೆ? ಯಾರು ಕೊಡ್ತಾ ಇದ್ದಾರೆ? ನಿಮ್ಗೆ ಬೇಕು ಅಂದ ತಕ್ಷಣ ಯಾರು ಒದಗಿಸ್ತಾ ಇದ್ದಾರೆ? ಯಾರು ಒದಗಿಸ್ತಾ ಇದ್ದಾರೆ? ನಿಮ್ಮ ಅಪ್ಪ ಅಮ್ಮ ಒದಗಿಸ್ತಾ ಇರೋದು. ಸೊ ನಿಮ್ಮ ಭಾಗಕ್ಕೆ ಯಾರು ದೇವರು? ಅವರೇ ದೇವರು. ಫೈನಲಿ ಅವನೇ ದೇವರು. ಗೊತ್ತಾಯ್ತಾ? ಹಾಗಾಗಿ ಈ ದೇವರು ಅಂತ ಅನ್ನೋ ಕಾನ್ಸೆಪ್ಟ್ ಮೊದಲು ನಾವು ಅರ್ಥ ಮಾಡ್ಕೊಂಬಿಡ್ಬೇಕು. ಅದರಿಂದ ನಾವು ದೈವತ್ವವನ್ನು ಎಲ್ಲೂ ಹುಡ್ಕೊಂಡು ಹೋಗಬೇಕಾಗಿಲ್ಲ. ಸರಿಯಾಗಿ ಯೋಚನೆ ಮಾಡಿದ್ರೆ ಮನೆಯಲ್ಲಿರೋ ಅಪ್ಪ ಅಮ್ಮಂದ್ರೇ ಸರಿಯಾಗಿ ದೇವರು ಅಂತ ನಾವು ಯೋಚನೆ ಮಾಡಬೇಕು. ಇದೆಲ್ಲವನ್ನು ನಾವು ಲೆಕ್ಕಕ್ಕೆ ತಗೊಂಡಾಗ ಈ ಯಾವುದೇ ವಿಷಯಕ್ಕೆ ಬಂದ್ರೂ ಕೂಡ ನಾವು ಇವಾಗ ಎಷ್ಟೋ ನಮ್ಮ ಮನೆಗೆ ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ. ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಇಲ್ಲಮ್ಮ ಫಸ್ಟ್ ನಿಮ್ಮನ್ನು ನೋಡ್ಬಿಟ್ಟು ಹೋಗ್ತೀವಿ. ಮೊದಲು ದೇವಸ್ಥಾನಕ್ಕೆ ಹೋಗಿ ಬನ್ನಿರಿ, ದೇವ್ರಿಗೆ ನಮಸ್ಕಾರ ಮಾಡಿ ಬಂದ್ರಿ. ಅಮ್ಮ ನಮ್ಮ ಭಾಗಕ್ಕೆ ನೀವೇ ದೇವರು. ನಮ್ಮ ಮನೆ ದೇವ್ರ ಮನೇಲಿ ನಿಮ್ಮದೊಂದು ಫೋಟೋ ಇಟ್ಕೊಂಬಿಟ್ಟಿದ್ದೀವಿ. ಯಾಕಪ್ಪ ಅಂದರೆ ಎಷ್ಟು ವರ್ಷದಿಂದ ನರಳ್ತಾ ಇದ್ವಿ, ನೀವು ಟಿ ವಿನಲ್ಲಿ ಯಾವುದೋ ಒಂದು ಪರಿಹಾರ ಹೇಳಿದ್ರಿ, ಆ ಪರಿಹಾರ ಮಾಡಿದ ತಕ್ಷಣ ವಾಸಿ ಆಯಿತು. ನಿಮಗಿಂತ ಇನ್ಯಾರಮ್ಮ ದೇವರು ಅಂತಾರೆ. ದೇವಸ್ಥಾನಕ್ಕೆ ಬಂದಿರ್ತಾರೆ, ಹೋಗಿ ಬನ್ನಿರಿ ಅಂದರೆ ಮೊದಲು ನಿಮ್ಮನ್ನು ನೋಡ್ಬಿಟ್ಟು ನಾವು ಆಮೇಲೆ ಹೋಗ್ತೀವಿ ಅಂತಾರೆ. ಸೊ ಇದೆಲ್ಲವನ್ನು ನೋಡುವಾಗ ದೈವತ್ವ ಅನ್ನೋದು ನಾವು ಕಂಡುಕೊಳ್ಬೇಕು. ಹಾಗಾದರೆ ಅಮ್ಮ ನಿಮ್ಮ ಪ್ರಕಾರ ದೇವ್ರು ಇದ್ದಾನಾ? ಖಂಡಿತ ಇದ್ದಾನೆ. ದೇವರು ಅನ್ನೋದು, ನಾನು ಸೂರ್ಯಚಂದ್ರರ ಬಗ್ಗೆ ಹೇಳಕ್ಕೆ ಹೊರಟೆ, ಸಾರಿ ಅದು ಡಿವಿಯೇಟ್ ಆಗೋಯ್ತು. ಸೂರ್ಯಚಂದ್ರ ಅನ್ನುವಂಥದ್ದು ಪ್ರತ್ಯಕ್ಷ ದೈವ ಅನ್ನೋದು ಹೌದು. ಒಂದು ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಏನೇ ಸಾಧನೆ ಮಾಡಿ, ಧರ್ಮಾರ್ಥ ಕಾಮ ಮೋಕ್ಷಾಣಂ ಆರೋಗ್ಯಂ ಮೂಲಮುತ್ತಮಂ ಅಂತ. ಯಾವುದೇ ಚತುರ್ವಿಧ ಪುರುಷಾರ್ಥವನ್ನು ನೀವು ಸಾಧನೆ ಮಾಡಬೇಕು ಅಂದರೆ ಏನು ಬೇಕು? ಆರೋಗ್ಯ. ಬೆಳಗ್ಗೆ ಎದ್ದರೆ ತಲೆನೋವಿದ್ರೆ ಅಯ್ಯೋ ಯಾವನಿಗೆ ಬೇಕೋಗು ಕೆಲಸ. ನಿಜ. ಆರೋಗ್ಯ ಇದ್ದಾಗ ಮಾತ್ರ ನೀವು ಏನನ್ನಾದರೂ ಮಾಡಲಿಕ್ಕೆ ಸಾಧ್ಯ. ಹಾಗಾದರೆ ಈ ಆರೋಗ್ಯ ಎಲ್ಲಿದೆ? ಒಂದು ಶಾರೀರಿಕವಾದ ಆರೋಗ್ಯ, ಒಂದು ಮಾನಸಿಕವಾದ ಆರೋಗ್ಯ, ಎರಡೂ ಇರಬೇಕು. ಇವೆರಡೂ ಇರಬೇಕಾದ್ರೆ ನಾವೇನು ಮಾಡಬೇಕು? ಒಂದು ಸೂರ್ಯನಿಗೆ ಒಂದು ನಮಸ್ಕಾರ ಮಾಡಬೇಕು, ಒಂದು ಚಂದ್ರನಿಗೆ ನಮಸ್ಕಾರ ಮಾಡಬೇಕು. ಸೂರ್ಯ ಆತ್ಮ ಬಲವನ್ನು ಕೊಡ್ತಾನೆ, ಆತ್ಮಸ್ಥೈರ್ಯವನ್ನು ಕೊಡ್ತಾನೆ, ಶಾರೀರಿಕವಾದ ದೃಢತೆ ಕೊಡ್ತಾನೆ. ಇನ್ನು ಮಾನಸಿಕವಾಗಿ ಸಮಸ್ಯೆಗಳು, ಮಾನಸಿಕ ಸಮಸ್ಯೆಯೇ ಇವತ್ತು ದೊಡ್ಡದು. ಎಲ್ಲರಿಗೂ ಸ್ಟ್ರೆಸ್ಸು, ಆ್ಯಂಗ್ಸೈಟಿ, ಟೆನ್ಷನ್ನು ಇದೇ ಜಾಸ್ತಿ. ಸೊ ಮನೋಬಲ ಕೊಡುವಂಥವ್ನು ಯಾರು? ಚಂದ್ರ. ಚಂದ್ರಮ ಮನಸ್ಸೋ ಜಾತಃ ಅಂತ. ಚಂದ್ರ ಮನಸ್ಸಿಗೆ ಬಲವನ್ನು ಕೊಡ್ತಕ್ಕಂಥವನು. ಅಲ್ಲಿಗೆ ನಾವು ಯಾರಿಗೆ ನಮಸ್ಕಾರ ಮಾಡಬೇಕು? ಒಂದು ಸೂರ್ಯ, ಒಂದು ಚಂದ್ರ. ಪ್ರತಿನಿತ್ಯ ಇವರಿಬ್ಬರಿಗೂ ನಮಸ್ಕಾರ ಮಾಡ್ತಾಯಿದ್ರೆ ಜೀವನ ಚೆನ್ನಾಗೋಗುತ್ತೆ. ಇನ್ನೇನು ಮಾಡಬೇಕಾಗಿಲ್ಲ. ಇವ್ರು ಯಾರು? ಫೈನಲಿ ಗ್ರಹಗಳು. ಇದರ ಪ್ರಕಾರ ನೋಡುವಾಗ, ನಾವು ಜ್ಯೋತಿಷದ ಪ್ರಕಾರ ನೋಡುವಾಗ ಇವೆರಡು ಪ್ರಬಲವಾಗಿರ್ತಕ್ಕಂತಹ ಗ್ರಹಗಳು. ಇವರಿಬ್ಬರನ್ನ ಸರಿಯಾಗಿ ನಾವು ನೋಡಿಕೊಂಡು, ಸುಮ್ಮನೆ ಆರಾಧನೆ ಅಂದರೆ ಏನು ಕೂತ್ಕೊಂಡು ತಪಸ್ಸು ಕಣ್ಮುಚ್ಕೊಂಡು ತಪಸ್ಸು ಮಾಡಬೇಕಂತಿಲ್ಲ. ಪ್ರತ್ಯಕ್ಷವಾಗಿ ಕಾಣುವಂಥ ಸೂರ್ಯನ 5 ನಿಮಿಷ ಆಚೆ ಕಡೆ ಹೋಗಿ ಅವನನ್ನು ನೋಡಿಬಿಟ್ಟು ಒಂದು ನಮಸ್ಕಾರ ಬೆಳಗಿನ ಜಾವ. ಸಾಯಂಕಾಲ ಚಂದ್ರ ಬಂದ ತಕ್ಷಣ ಅವ್ನು ನೋಡ್ಬಿಟ್ಟು ಒಂದು ನಮಸ್ಕಾರ ಮಾಡಿಬಿಟ್ಟು, ನನಗೆ ಮನಸ್ಥೈರ್ಯ ಕೊಡಪ್ಪ, ನನಗೆ ಮನೋಬಲ ಕೊಡು, ನನಗೆ ಆತ್ಮಸ್ಥೈರ್ಯ ಕೊಡು, ಆತ್ಮಬಲ ಕೊಡು. ಆತ್ಮಬಲನೇ ವಿಲ್ ಪವರು. ಇವೆರಡು ಇದ್ದರೆ ಯು ಕ್ಯಾನ್ ಡೂ ವಂಡರ್ಸ್. ಹಾಗಿದ್ರೆ ಅಮ್ಮ, ಈಗ ಒಂದೊಂದಕ್ಕೆ ಒಂದೊಂದು ದೇವಸ್ಥಾನಗಳಿಗೆ ಹೋಗಬೇಕು ಅಥವಾ ದೇವರುಗಳ ಮೊರೆ ಹೋಗಬೇಕು ಅಂತ ಹೇಳ್ತಾರಲ್ಲ. ಈಗ ನಿಮಗೆ ಶನಿ ಕಾಟ ಬಂತು, ಈಗ 7 ರಾಶಿ ಶನಿ ಕಾಟ ಬಂತು. ಸೊ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ಎಳ್ಳಿನ ದೀಪ ಹಚ್ಚಿ
ಅಥವಾ ಈಗ ಆಂಜನೇಯ ಸ್ವಾಮಿಗೆ ಹೋಗೋದು, ಅಥವಾ ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಬೇಕಾಗಿರುವಂಥದ್ದು. ನನಗೆ ನೀವು ಹೇಳ್ತಿರ್ಬೇಕಾದ್ರೆ ಲೇಯರ್ಸ್ಗಳಲ್ಲಿ ತುಂಬ ಡೌಟ್ಗಳು ಬರ್ತಾ ಇರುತ್ತೆ. ಸೊ ಈ ಪ್ರತ್ಯೇಕವಾಗಿ ಈ ದೇವ್ರಿಗೆ ಹೋಗೋದು, ಈ ದೇವ್ರಿಗೆ ಹೋಗೋದು, ಈ ದೇವ್ರಿಗೆ ಹೋಗೋದು ಅನ್ನೋ ಒಂದು ಕಾನ್ಸೆಪ್ಟ್ ಒಂದಿದೆ. ಇನ್ನು ಕೆಲವ್ರು ಏನು ಹೇಳ್ತಾರೆ ಅಂತಂದರೆ ಎಲ್ಲ ಯುನೈಟೆಡ್ ಒಂದೇ ದೇವ್ರಂತಂದರೆ ಅಲ್ಟಿಮೇಟ್ಲಿ ಆ ಒಂದು ಪವರ್, ಆ ಒಂದು ಎನರ್ಜಿಗೆ. ಸೊ ನಾನು ದೇವಸ್ಥಾನಕ್ಕೆ, ಕ್ಷೇತ್ರಕ್ಕೆ ಹೋಗೋಂಥ ಅವಶ್ಯಕತೆ ಇಲ್ಲ, ಇಲ್ಲೇ ಕೂತಿರೋ ಜಾಗದಲ್ಲೇ ದೇವರಿಗೆ ನಾನು ಮೊರೆ ಹೋಗ್ಬಿಟ್ಟು ಬೇಡ್ಕೊಂಡ್ರೂ ಆಗುತ್ತೆ ಅನ್ನೋದೊಂದು ಹೇಳ್ತಾರೆ. ಇವೆರಡೂ ಅಂದರೆ ವೈಯಕ್ತಿಕವಾಗಿ ಒಬ್ಬೊಬ್ರಿಗೆ ಒಂದೊಂದು ರೀತಿಲಿ ಅವ್ರಿಗೆ ಸೂಕ್ತ ಆಗುತ್ತಾ, ಅಥವಾ ಎರಡೂ ಅದೇ ರೀತಿಲಿ ಡಿಫ್ರೆನ್ಸ್ ಏನಾದರೂ ಇದೆ ಅನಿಸುತ್ತಾನೆ? ಒಂದು ಹೇಳ್ತೀನಿ ಕೇಳಿ, ಈ ದೇವ್ರಿಗೆ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ಇವೆಲ್ಲನೂ ಯಾಕೆ ಮಾಡಿದ್ದಾರೆ ಅಂದರೆ, ನಾವು ದೊಡ್ಡದಾಗಿ ಚಿಂತನೆ ಮಾಡೋದು, ಯೋಚನೆ ಮಾಡೋದು ಎಲ್ಲನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯ ಮನುಷ್ಯ ಇವೆಲ್ಲನೂ ಯೋಚನೆ ಮಾಡಿಕೊಂಡು ಏನೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅವ್ರಿಗೆ ಅವತ್ತಿನ ಸಮಸ್ಯೆ ಏನಿರುತ್ತೆ ಅದಷ್ಟೇ ದೊಡ್ಡದಾಗಿ ಕಾಣುತ್ತೆ. ಬೇರೆ ಯಾವುದನ್ನು ಯೋಚನೆ ಮಾಡಿಕೊಂಡು ಫಿಲಾಸಫಿ ತತ್ವಗಳನ್ನೆಲ್ಲ ಓದ್ಕೊಂಡು ಕೂತ್ಕೊಳ್ಳೋಷ್ಟು ಯಾರಿಗೂ ಬೇಕಿಲ್ಲ, ಪುರ್ಸೊತ್ತು ಇಲ್ಲ, ಅದ್ರ ಕಡೆ ಆಸಕ್ತಿನೂ ಇರೋದಿಲ್ಲ. ಹಾಗಾಗಿ ಏನಾಗುತ್ತೆ ಅಂದರೆ, ಒಂದು ದೈವದ ಕಡೆ ಮನಸ್ಸನ್ನು ಕೇಂದ್ರೀಕೃತಗೊಳಿಸ್ಬೇಕು. ನಾವು ಯಾವುದೇ ಕೆಲಸ ಮಾಡಿ, ಇವಾಗ ಒಂದು ಸೂಜಿ ದಾರ ಪೋಣಿಸ್ಬೇಕು, ಸೂಜಿಯನ್ನು ಇಟ್ಕೊಂಡು ಸುಮ್ಮನೆ ಹಿಂಗೆ ದಾರ ಪೋಣಿಸಿ ಹೋಗಲ್ಲ. ಸಂಪೂರ್ಣವಾಗಿ ಸೂಜಿಯ ಕಣ್ಣಿನ ಕಡೆ ನಾವು ಮನಸ್ಸು ಕೇಂದ್ರೀಕೃತವಾಗಬೇಕು, ಕಣ್ಣು ಅಲ್ಲಿಗೆ ಹೋಗಬೇಕು. ಆವಾಗ ಮಾತ್ರ ದಾರ ಪೋಣಿಸೋರು ಆಚೆ ಬರುತ್ತೆ. ಕರೆಕ್ಟ್. ಏನು ಬೇಕಿಲ್ಲಿ? ಏಕಾಗ್ರತೆ ಬೇಕು. ಈ ಏಕಾಗ್ರತೆ, ಇದೇ ಏಕಾಗ್ರತೆ ನೀವು ದೇವಸ್ಥಾನಕ್ಕೆ ಹೋದಾಗಲೂ ಬೇಕು. ವೆರಿ ನೈಸ್. ದೇವಸ್ಥಾನಕ್ಕೆ ಹೋದಾಗ ನಾವೇನು ಮಾಡ್ತೀವಿ, ಬಾಗಿಲಲ್ಲಿ ನಿಂತಿರ್ತೀವಿ, ಒಂದು 10 ಜನ ಕ್ಯೂನಲ್ಲಿ ನಿಲ್ತಾರೆ. ಈ ಮ್ಯಾನೇಜ್ಮೆಂಟೇ ಸರಿ ಇಲ್ಲ, ನಮಗೆ ದೇವ್ರ ಕಡೆ ಗಮನ ಇಲ್ಲ. ಮತ್ತು ಅಲ್ಲಿ ಪುರೋಹಿತ ಅಲ್ಲಿ ಏನಾರು 10 ರೂಪಾಯಿ ದಕ್ಷಿಣೆ ತೊಗೊಂಡ್ರೆ ನೋಡು, 10 ರೂಪಾಯಿ ಅವ್ನು ಕೇಳ್ತಾ ಇದ್ದಾನೆ, ಅವ್ನು ಕೊಡ್ತಾ ಇದ್ದಾನೆ. ಬೇಕಾ ಇಲ್ಲಿ ದೇವಸ್ಥಾನ? ಗಮನ ನಮಗೆ ಅಲ್ಲಿರೋ ಬೇರೆ ಬೇರೆ ವ್ಯವಹಾರಗಳ ಕಡೆ ಇದೆ ಹೊರತು ದೈವದ ಕಡೆ ಒಂದೇ ಒಂದು ಪೈಸದಷ್ಟು ಗಮನ ನಮಗಿಲ್ಲಿರೋದಿಲ್ಲ. ಹಾಗಾಗಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ಏಕಾಗ್ರತೆಯನ್ನು ಸಂಪಾದಿಸ್ಕೊಳ್ಳೋಕ್ಕೋಸ್ಕರನೇ ಫಸ್ಟು ನಾವು ದೇವಸ್ಥಾನಕ್ಕೆ ಹೋಗೋದು. ಒಬ್ಬ ಹುಡುಗಿ ಹೇಳ ಒಂದು ಪುಟ್ಟ ಕತೆ. ಅಯ್ಯೋ ಹೇಳಿ ಮಾ. ಒಬ್ಬ ಮಗಳನ್ನ ದೇವಸ್ಥಾನಕ್ಕೆ ಹೋಗಿ ಏನೋ ಒಂದು ಒಳ್ಳೆಯ ದಿವಸ ಪರ್ವಕಾಲ ಹೋಗೊಂದು ಪೂಜೆ ಮಾಡಿಸ್ಕೊಂಬಂದು ಹಣ್ಣು ಕಾಯಿ ಮಾಡಿಸ್ಕೊಂಬ ಅಂತಾನೆ. ಆ ಹುಡುಗಿ ಆಯ್ತಪ್ಪ ತಂದೆ ಮಾತು ಕೇಳ್ತಾಳೆ, ಪಾಪ ಹೋಗ್ತಾಳೆ, ದೇವಸ್ಥಾನಕ್ಕೆ ಹೋಗ್ತಾಳೆ, ಪೂಜೆ ಮಾಡ್ಸೋಕ್ಕೆ ಹೋಗ್ತಾಳೆ. ತುಂಬ ಜನ, ಅವತ್ತೇನೋ ವಿಶೇಷ ದಿನ, ವಿಪರೀತ ಜನ, ಗಿಜಿ 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 ಗಿಜಿ. ದೇವಸ್ಥಾನದಲ್ಲಿ ಮಾಮೂಲಿ ಎಲ್ಲ ಇರುತ್ತೆ, ಎಲ್ಲ ಮಾಡ್ತಾಳೆ, ಬರ್ತಾಳೆ, ಹೋಗ್ತಾಳೆ. ಒಂದು ಕಾಯಿ ಹಣ್ಣು ಕಾಯಿ ಅಪ್ಪ ಹೇಳಿದ್ದಾರೆ, ಹೊಡ್ಸ್ಕೊತಾಳೆ, ಬರ್ತಾಳೆ. ದೇವಸ್ಥಾನಕ್ಕೆ ಹೋಗಿದ್ಯಮ್ಮ? ಹ್ಞೂ ಹೋಗಿದ್ದೆ. ಹಣ್ಣು ಕಾಯಿ ಮಾಡಿಸ್ದೆ. ದೇವ್ರಿಗೆ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ರೆ, ಏನೋ ಗೊತ್ತಿಲ್ಲಪ್ಪ, ತುಂಬ ಜನ, ತುಂಬ ರಶ್ಶು, ತುಂಬ ಗಿಜಿ ಗಿಜಿ ಅಂತಿತ್ತು. ನೀನು ಹೇಳಿದಷ್ಟು ಕೆಲಸ ಮಾಡ್ಕೊಂಬಂದಿದ್ದೀನಿ. ಹೌದಾ, ಸರಿ ಅಂತ ಒಂದಷ್ಟು ದಿವಸ ಬಿಟ್ಬಿಟ್ಟು ಅವ್ರ ಅಪ್ಪ ಮತ್ತೆ ಹೇಳ್ತಾರೆ, ಮಗಳನ್ನ ಕರೆದು ಒಂದು ತಾಮ್ರದ ಚೊಂಬಿನಲ್ಲಿ ಚೊಂಬು ಕೊಡ್ತಾರೆ. ಹೋಗಿ ದೇವಸ್ಥಾನದಲ್ಲಿ ಈ ಚೊಂಬಲ್ಲಿ ನೀರು ಬರ್ತಿ ತುಂಬಿಸ್ಕೊಂಡು ಒಂದು ಪ್ರದಕ್ಷಿಣೆ ಮಾಡಿ ಆ ನೀರು ವಾಪಸ್ ನಂಗೆ ತಂದುಕೊಡು. ಆದರೆ ಪ್ರದಕ್ಷಿಣೆ ಮಾಡೋ ಅಷ್ಟು ಸಮಯದಲ್ಲಿ ಒಂದೇ ಒಂದು ಹನಿ ನೀರು ಕೆಳಕ್ಕೆ ಚೆಲ್ಲಬಾರ್ದು. ಆ ರೀತಿ ನೀನು ಮಾಡಬೇಕು. ಮಾಡಿಬಿಟ್ಟು ನಂಗೆ ವಾಪಸ್ ನೀರು ತಂದುಕೊಟ್ರೆ ಸಾಕು ಅಂತ. ಆಯ್ತಪ್ಪ ಅಂತ ಹೋಗ್ತಾಳೆ. ಹೋಗಿ ಆ ಚೊಂಬನ್ನು ಕೈಲಿಟ್ಕೊಂಡು ಪ್ರದಕ್ಷಿಣೆ ಮಾಡಬೇಕಾದ್ರೆ ಎಲ್ಲಿ ಚೆಲ್ಲೋಗುತ್ತೋ, ಅಪ್ಪನ ಮಾತಂತೂ ಕರೆಕ್ಟಾಗಿ ಕೇಳಿದಾಳೆ ಅಂತ ತುಂಬ ಗಮನ ಇಟ್ಟು ಒಂದು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಸಮಾಧಾನವಾಗಿ ಒಂದೇ ಒಂದು ಹನಿ ನೀರು ಚೆಲ್ಲದಿರ ಮನೆಗೆ ಬರ್ತಾಳೆ. ಬಂದು ಹೇಳ್ತಾಳೆ ಅಪ್ಪಂಗೆ, ಅಪ್ಪ ನಾವು ಒಂದೇ ಒಂದು ಡ್ರಾಪು ನೀರು ಚೆಲ್ಲದಿರ ಹೇಳ್ದಂಗೆ ತಂದು ಕೊಟ್ಟಿದ್ದೀನಿ ಅಂತ. ವೆರಿ ಗುಡ್, ಒಳ್ಳೆ ಕೆಲಸ ಮಾಡಿದ್ದಿ. ದೇವಸ್ಥಾನದಲ್ಲಿ ತುಂಬ ಜನ ಇದ್ರಮ್ಮ? ಅದೇನೋ ಗೊತ್ತಿಲ್ಲಪ್ಪ, ನನಗೆ ಗೊತ್ತಾಗಲಿಲ್ಲ. ತುಂಬ ಗಲಾಟೆ ಇತ್ತಾ? ಇಲ್ಲಪ್ಪ, ನಾನು ಗಮನಿಸಲಿಲ್ಲ. ಜನ ಇದ್ದರೂ ಗೊತ್ತಾಗಲಿಲ್ಲ ಅವಳಿಗೆ, ಗಲಾಟೆ ಇದ್ದರೂ ಗೊತ್ತಾಗಲಿಲ್ಲ. ಯಾಕೆ? ಅವಳ ಗಮನ ಪೂರ್ತಿ ನೀರು ಎಲ್ಲಿ ಚೆಲ್ಲೋಗುತ್ತೋ ಅನ್ನೋ ಅಷ್ಟೇ ಕಡೆ ಇತ್ತು. ಅವತ್ತು ಜನ ಇದ್ದರು ದೇವಸ್ಥಾನದಲ್ಲಿ, ಇವತ್ತು ಜನ ಇದ್ದರು. ಜನ ಇದ್ಮೇಲೆ ಎಲ್ಲ ಕಡೆ ಗೆಲಗಲಗಲ ಮಾತಾಡ್ತಾನೆ ಇರ್ತಾರೆ. ದೇವಸ್ಥಾನ ಅಂತ ಹೇಳಿ ಯಾರೂ ಸಮಾಧಾನವಾಗಿ ಇರೋದೇ ಇಲ್ಲ. ಹಾಗಾಗಿ ಗಮನ ಕರೆಕ್ಟಾಗಿ ಅಲ್ಲಿದ್ದಾಗ ಜನ ಬಂದರೂ ಗೊತ್ತಾಗಲ್ಲ, ಏನು ಮಾಡೋದು, ಗಲಾಟೆ ಇದ್ದರೂ ಗೊತ್ತಾಗಲ್ಲ. ಅಂದರೆ ನಮ್ಮ ಗಮನ ದೇವರ ಕಡೆ ಇದ್ದದ್ದು ಅಂದರೆ ಯಾರೇನೇ ಮಾಡ್ತಾ ಇರಲಿ ನಮ್ಮ ಏಕಾಗ್ರತೆ ಕರೆಕ್ಟಾಗಿರಬೇಕಲ್ವ. ಆವಾಗ ಭಗವಂತನ ನಾವು ಆ ರೀತಿ ಮಾಡಿದಾಗ ಮಾತ್ರ ಒಲಿಸ್ಕೊಳ್ಳಿಕ್ಕೆ ಸಾಧ್ಯ. ವಾವ್. ಹಾಗಾದರೆ ಎಷ್ಟೊಂದು ಸಲ ನನಗೆ ಈ ಅನುಭವ ಆಗುತ್ತೆಮ್ಮ. ಅಂದರೆ ನಾನು ಹೇಳ್ತಿರೋದ್ರಿಂದ ಸುಮಾರು ಜನ ಅದನ್ನು ದೇ ಕ್ಯಾನ್ ರಿಲೇಟ್ ಅಂತ. ಈಗ ಜಪ ತಪ ಅಂತ ಹೇಳ್ತಾರಲ್ಲ, ಸೊ ಈಗ
ಒಂದು ಈಗ ರುದ್ರಾಕ್ಷಿ ತೊಗೊಂಡು ನಾನು ಜಪ ಮಾಡಬೇಕು ಅಂತ ಕೂತ್ಕೊತೀನಿ 108 ಹೇಳೋಣ ಅಂತ. ಕಣ್ಣು ಮುಚ್ಕೊಂಡು ಹೇಳಬೇಕಾದ್ರೆ ಈಗ ನೀನು 2ನೇ ಸಲ 3ನೇ ಸಲ ಒಂದು ಹೇಳ್ತಾ ಇರ್ಬೇಕಾದ್ರೆ ನಾನು ದೇವ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಏಕಾಗ್ರತೆಯಲ್ಲಿ ಇರ್ತೀನಿ. ಬಟ್ ಆ ಮನಸ್ಸು ಅನ್ನೋದು ಹುಚ್ಚು ಮನಸ್ಸು, ಹೆಂಗೆಂಗೋ ತೇಲಾಡ್ತಾ ಇರುತ್ತೆ, ಇಲ್ಲೆಲ್ಲೋ ಹೋಗುತ್ತೆ ಅಲ್ಲೆಲ್ಲೋ ಹೋಗುತ್ತೆ, ಕೌಂಟ್ ಮಾತ್ರ ಹೋಗ್ತಿರುತ್ತೆ. ಯಾಕಂದರೆ ರುದ್ರಾಕ್ಷಿಗೆ ಲಾಸ್ಟಲ್ಲಿ ಒಂಥರ ನಮ್ಮ ಸಂಗೀತದಲ್ಲಿ ಹೇಳ್ಬೇಕು ನಾನು ಸಮಕ್ಕೆ ಬರುತ್ತೆ ಅಂತ ಹೇಳ್ತಾರಲ್ಲ, ಸಮಕ್ಕೆ ಬಂದಾಗ ಗೊತ್ತಾಗತ್ತೆ ಅಂತ. ಬಟ್ ಎಲ್ಲೆಲ್ಲೋ ಆಮೇಲೆ ಅಯ್ಯೋ 108 ಆದಮೇಲೆ ಅಯ್ಯೋ ನನ್ನ ಮನಸ್ಥಿತಿ ಹಿಂಗಿತ್ತಲ್ಲ, ಕರೆಕ್ಟಾಗಿ ಜಪ ಮಾಡಿದ್ನ, ಕರೆಕ್ಟಾಗಿ ತಪ ಮಾಡಿದ್ನ, ಏನೂ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಸರಿ, ಒಬ್ರು ಹೇಳಿದ್ರು ನೋಡಿ ನೀವು ಎಣಿಸ್ತಾ ಮಾಡಿದ್ರೆ ಅದು ಜಪ ಆಗುತ್ತೆ, ಎಣಿಸ್ದಿರ ಮಾಡಿದ್ರೆ ಅದು ತಪ ಆಗುತ್ತೆ ಅಂತ ಹೇಳಿದ್ರು ಅಂತಂದ್ರು. ಅದೆಷ್ಟು ಮಟ್ಟಿಗೆ ಸರಿ ಏನೋ ಗೊತ್ತಿಲ್ಲ ಅದು. ಸೊ ಈಗ ಎಣಿಸೋದೇ ಬಿಟ್ಬಿಟ್ಟಿದ್ದೀವಿ. ಈಗ ತೊಗೊಂಡು ಎಲ್ಲಾಗುತ್ತೋ ಮನಸ್ಸನ್ನ ಅಷ್ಟು ಫೋಕಸ್ ಮಾಡೋಣ ಅಂತ. ಬಟ್ ಅಷ್ಟು ಆದ್ರೂ ಕಣ್ಣು ಮುಚ್ಕೊಂಡು 10 ನಿಮಿಷ ಮಾಡಿದ್ರು ಅದರಲ್ಲಿ 9 ನಿಮಿಷ 50 ಸೆಕೆಂಡು ಕೂಡ ಬೇರೆ ಆಲೋಚನೆಗಳು ಯೋಚನೆಯಲ್ಲೇ ಇರ್ತೀವಿ. ದಿಸ್ ಇಸ್ ಕಾಮನ್. ನೋಡಿ, ಭಗವಂತ ಮಾಡಿರೋದೇ ಇದಕ್ಕೋಸ್ಕರ. ಎಲ್ಲರೂ ಅಷ್ಟೇ, ಯಾರಾದರೂ ಅಷ್ಟೇನೆ ಮನಸ್ಸನ್ನು ಒಂದು ಕಡೆ ಕೇಂದ್ರೀಕೃತ ಮಾಡೋದು ತುಂಬ ಕಷ್ಟ. ಇದು ಅಷ್ಟು ಸಾಧ್ಯವಾದಂಥ ಮಾತಲ್ಲ. ಹೇಳ್ಬೋದು ಬಾಯಲ್ಲಿ ಏನು ಬೇಕಾದ್ರೂ ಹರಕತೆ ನಾವು, ಆದರೆ ಮಾಡೋದಷ್ಟು ಸುಲಭ ಅಲ್ಲ. ಈ ಸಹಸ್ರನಾಮ ಅಷ್ಟೋತ್ತರ ಅಂತ ಮಾಡಿದ್ದಾರೆ. ಓಕೆ, ಭಗವಂತ ಎಲ್ಲದಕ್ಕೂ ನಮಗೆ ಮಾಫಿ ಮಾಡ್ತಾನೆ. ಮನುಷ್ಯ ಏನು ಅನ್ನೋದು ಅವನಿಗೂ ಗೊತ್ತು. ಅವನು ಮನುಷ್ಯನಾಗಿ ಬಂದೇ ಹೋಗಿದ್ದಾನೆ. ಹಾಗಾಗಿ ನೀನು ಸಹಸ್ರನಾಮವನ್ನು ಪಠನೆ ಮಾಡುವಾಗ ಯಾಕೆ ಸಹಸ್ರನಾಮ ಹೇಳು ಅಂದಿದ್ದಾನೆ ಅಂದರೆ, 1000 ನಾಮ ನೀನು ಹೇಳುವಾಗ ಒಂದು 10 ನಾಮವಾದರೂ ಕೂಡ ನನ್ನ ಕಡೆ ಗಮನ ನಿನಗೆ ಇದ್ದರೆ ಸಾಕು. 108 ಒಂದು ಅಷ್ಟೋತ್ತರ ಮಾಡುವಾಗ 108 ನಾಮ ಹೇಳುವಾಗ ಕನಿಷ್ಠ 8 ನಾಮನಾದರೂ ಕೂಡ ನಿನ್ನ ಹೇಳುವಾಗ ನನ್ನ ಕಡೆ ಗಮನ ಇದ್ದರೆ ನಾನು ಅಷ್ಟಕ್ಕೆ ಒಲಿತೀನಿ ಅಂತಾನೆ. ಅದಕ್ಕೋಸ್ಕರ ಅಷ್ಟೊಂದು ನಾಮಗಳು ಹೇಳಿರೋದು. ಅವನ ನಾಮ ಕೇಳಿಸ್ಕೊಂಡು ಅವನಿಗೇನು ಆಗಬೇಕಾಗಿಲ್ಲ. ನಮ್ಮ ಮನಸ್ಸಿನ ಸ್ಥಿತಿಯನ್ನು ಹಿಡಿದಿಡೋದಕ್ಕೆ, ಕೇಂದ್ರೀಕರಿಸೋದಕ್ಕೋಸ್ಕರ, ಇದಕ್ಕೋಸ್ಕರ ನಮಗೆ ಅವನು ಆ ಒಂಥರ ಟಾಸ್ಕ್ ಮಾಸ್ಟರ್ ಆ ಥರ ಕೊಟ್ಟಿರೋದಷ್ಟೇ. ಹಾಗಾಗಿ ಯಾರೇ ಆಗಲಿ ಅಷ್ಟೋತ್ತರ ಮಾಡಬೇಕಾದ್ರೆ ಕೆಲವು ನಾಮಗಳು ಹೇಳುವಾಗ ಬಹಳ ಗಮನ ಇರುತ್ತೆ, ಕೆಲವು ನಾಮ ಹೇಳುವಾಗ ಮನಸ್ಸು ಒಂದು ರೌಂಡ್ ಎಲ್ಲ ಕಡೆ ಹೋಗಿ ಬಂದಿರುತ್ತೆ. ಅದರಿಂದ ಅಷ್ಟು ಮಾಡಿದರೂ ಸಾಕು. ಅಷ್ಟು 108 ಹೇಳುವಾಗಲೂ ನಿಮ್ಮ ಗಮನ ಅಲ್ಲಿ ಇರಲೇಬೇಕು ಅಂತಲೂ ಏನಿಲ್ಲ. ಬಟ್ ಅದಕ್ಕೆ ಆದಂಥ ಒಂದು ಈಗ ಪದ್ಧತಿಗಳನ್ನ ಮಾಡಿಬಿಟ್ಟಿರ್ತಾರಲ್ಲ. ಈಗ ಅಂದರೆ ಈಗ ಒಂದು ದೇವರ ಪೂಜೆ ಮಾಡಬೇಕು ಅಂತಂದರೆ ಇದೇ ರೀತಿ ಇರೋವಂಥದ್ದು. ಓಕೆ, ವ್ರತ ಬೇರೆ, ನಾವು ವ್ರತಕ್ಕೆ ಆಮೇಲೆ ಬರ್ತೀನಿ. ಈಗ ಒಂದು ಪದ್ಧತಿಗಳು ಇರಬೇಕಾದ್ರೆ ಇದೇ ರೀತಿ ಫಾಲೋ ಮಾಡಬೇಕು ಅನ್ನೋದಕ್ಕೆ ಎಲ್ಲಾದರೂ ಒಂದು ಕಡೆ ಆ ನಿಯಮಗಳು ಇದೆಯಾ, ಅಥವಾ ಅದು ಜನರು ಮಾಡ್ಕೊಂಡಿರೋಂಥದ್ದು? ನಿಯಮಗಳು, ಕೆಲವು ಪದ್ಧತಿಗಳು ಹಿಂದಿನ ಋಷಿ ಮುನಿಗಳು ಮಾಡಿಟ್ಟಿದ್ದಾರೆ. ಕೆಲವನ್ನು ಲೋಕಾರೂಢಿಯಾಗಿ ಅದು ಅಭ್ಯಾಸದಲ್ಲಿ ಕಾಲಾನುಗತವಾಗಿ ಬದಲಾವಣೆಗಳು ಆಗ್ತಾ ಬಂದಿದೆ. ಈ ಕೆಲವು ಪದ್ಧತಿಗಳು ಮಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ, ನಮ್ಮ ಹಬ್ಬ ಹರಿದಿನಗಳು ಪ್ರತಿಯೊಂದಕ್ಕೂ ವೈಜ್ಞಾನಿಕ ಹಿನ್ನೆಲೆ ಇದೆ. ನಾವು ಮಾಡುವ ಆಚರಣೆಗಳಿಗೆ ಪ್ರತಿಯೊಂದಕ್ಕೂ ವೈಜ್ಞಾನಿಕ ಹಿನ್ನೆಲೆ ಇದೆ. ಸಣ್ಣ ಉದಾಹರಣೆ, ಬೆಳಗ್ಗೆ ಎದ್ದ ತಕ್ಷಣ ಕೈ ನೋಡ್ಕೊಂಡು ನಮಸ್ಕಾರ ಮಾಡಿ ಎದ್ದೇಳಬೇಕು. ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ. ಯಾಕೆ ಕೈ ನೋಡಿಕೊಂಡು ಈ ಶ್ಲೋಕ ಹೇಳಿ ಅಂತ ಹೇಳಿದ್ದಾರೆ? ನೀವೇನಾದ್ರು ಹೇಳ್ಬೋದಾ? ಇದಕ್ಕೆ ತುಂಬ ವೈಜ್ಞಾನಿಕ ಕಾರಣಗಳಿದೆ, ತುಂಬ ದೊಡ್ಡ ರೀಸನ್ನೇ ಇದೆ. ಅಷ್ಟೊಂದು ಹೇಳಲಿಕ್ಕಾಗಲ್ಲ, ಸಿಂಪಲ್ಲಾಗಿ ಹೇಳ್ತೀನಿ. ನಮ್ಮ ಶರೀರದಲ್ಲಿ ಪ್ರತಿನಿತ್ಯದಲ್ಲಿ ವಿದ್ಯುತ್ತು ಉತ್ಪತ್ತಿ ಆಗ್ತಾ ಇರುತ್ತೆ. ಇದು ಪಂಚಭೂತಗಳಿಂದ ಆಗಿರತಕ್ಕಂಥ ಶರೀರ. ಅದರಲ್ಲಿ ಒಂದು ಅಗ್ನಿ, ಅದನ್ನು ನಾವು ಕಾಮನ್ನಾಗಿ ವಿದ್ಯುತ್ ಅಂತ ಹೇಳೋಣ. ಈ ವಿದ್ಯುತ್ತು ದಿನನಿತ್ಯದಲ್ಲಿ ತುಂಬ ಉತ್ಪತ್ತಿ ಆಗ್ತಾ ಇರುತ್ತೆ. ಅದು 24 ಕೇಂದ್ರಗಳಿಂದ ವಿಸರ್ಜನೆಯೂ ಆಗ್ತಾ ಇರುತ್ತೆ. ಈ ಕಡೆ ಇದು ಅಲ್ಲಿ ಉತ್ಪತ್ತಿಯೂ ಆಗುತ್ತೆ, ವಿಸರ್ಜನೆಯೂ ಆಗುತ್ತೆ, ಉತ್ಪತ್ತಿಯೂ ಆಗುತ್ತೆ, ವಿಸರ್ಜನೆಯೂ ಆಗುತ್ತೆ. ಈ ವಿಸರ್ಜನೆಯ ಒಂದು ಕಣ್ಣು ಕೂಡ ಒಂದು ಮೂಲ, ಒಂದು ಕಣ್ಣಿನ ಮುಖಾಂತರನೂ ಕೂಡ ವಿಸರ್ಜನೆ ಆಗ್ತಾ ಇರುತ್ತೆ. ಬೆಳಗಿಂದ ಸಾಯಂಕಾಲ ತನಕ ಉತ್ಪತ್ತಿ ಆಗಿದ್ದು, ಹಾಗಾಗಿ ವಿಸರ್ಜನೆ ಆಗ್ತಾ ಇರುತ್ತೆ, ಅದ್ರ ಪಡಗೋದಾಗ್ತಾ ಇರುತ್ತೆ. ಈ ರಾತ್ರಿ ವೇಳೆಯಲ್ಲಿ ಏನಾಗುತ್ತೆ, ನಾವು ಮಲಗಿ ನಿದ್ದೆ ಮಾಡಿರ್ತೀವಿ, ನಿದ್ದೆ ಮಾಡೋಷ್ಟೊತ್ತು ಕಣ್ಣು ಮುಚ್ಚಿರುತ್ತೆ. ಅವಾಗೇನಾಗುತ್ತೆ ಅಂದರೆ ವಿಸರ್ಜಿತವಾಗದಿರ ಉಳಿದು ಹೋಗಿರ್ತಕ್ಕಂಥ ವಿದ್ಯುತ್ ಶಕ್ತಿ, ಅಂದರೆ ಒಂದು ಶಕ್ತಿ ಅದು ಉಳಿದು ಹೋಗಿರುತ್ತೆ. ಅದನ್ನು ಬೆಳಗ್ಗೆ ಎದ್ದ ತಕ್ಷಣ ನೀವು ಯಾರನ್ನಾದರೂ ನೋಡ್ತೀರಾ ಅಂತ ಇಟ್ಕೊಳ್ಳಿ, ಆವಾಗ ಏನಾಗುತ್ತೆ ಅಂದರೆ ಅವರ ಆರೋಗ್ಯದ ಮೇಲೆ ಸ್ವಲ್ಪ ಪರಿಣಾಮ ಆಗುತ್ತೆ. ನೇರವಾಗಿ ಅವರನ್ನು ನೋಡಿದಾಗ ಎಷ್ಟೋ ಸಲ ನಾವು ಹೇಳ್ತೀವಿ ಬೆಳಗ್ಗೆ ಗ್ರಹಚಾರ ಯಾರನ್ನೇ ಮುಖ ನೋಡಿದ್ನೋ ಅಂತ. ಹಾಗಾಗಿ ನೇರವಾಗಿ ಯಾರನ್ನೂ ನೋಡಬಾರ್ದು, ನೀವು ಏನನ್ನೂ ನೋಡಬಾರ್ದು ಅಂಥೇಳಿ
ಹೀಗೆ ನಮ್ಮ ಶರೀರದಲ್ಲೇ ಉತ್ಪತ್ತಿ ಆದಂತಹ ವಿದ್ಯುತ್ತು ನಮ್ಮ ಶರೀರವನ್ನೇ ನೋಡಿಕೊಂಡಾಗ, ಕೈಯನ್ನು ನೋಡಿಕೊಂಡಾಗ ಅದರಲ್ಲಿ ಡಿಸ್ಚಾರ್ಜ್ ಆಗೋಗುತ್ತೆ, ಯಾವುದೇ ರೀತಿಯ ಅನಾಹುತಗಳು ಆಗೋದಿಲ್ಲ. ಹಾಗಾಗಿ ಕೈಯನ್ನು ನೋಡ್ಕೊಳ್ಳಿ ಅಂತ ಹೇಳಿರೋದು. ಅದರಲ್ಲಿ ಕೈಯಲ್ಲಿ ಕೂಡ ಕೆಳಗೆ ನೋಡಿ, ಮಧ್ಯ ನೋಡಿ, ಮೇಲ್ ನೋಡಿ. ಯಾಕೆ ಅಂದರೆ ಕೆಳಗೆ ಮಧ್ಯ ಮೇಲೆ, ಹೌದು, ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ, ಕರಮೂಲೆ 3 ನೋಡ್ತೀರಾ. ಇಡೀ ರಾತ್ರಿ ರೆಸ್ಟಲ್ಲಿರುತ್ತೆ ಕಣ್ಣು. ಕಣ್ಣಿನಗೆ ಒಂದು ಸ್ವಲ್ಪ ಚಲನ ಬೇಕು. ಚಲನ ಕೊಟ್ಟಾಗ ಆವಾಗ ಕಣ್ಣು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಸ್ವಲ್ಪ ಫ್ರೀ ಆಗುತ್ತೆ. ಹಾಗಾಗಿ ಬೆಳಗಾಗೆದ್ದು ನಿನ್ನ ಶರೀರ ಎಲ್ರಿಗೂ ನಿಂಗೆ ವಿದ್ಯುತ್ ಶಕ್ತಿ ಉತ್ಪತ್ತಿ ಆಗುತ್ತಪ್ಪ, ನಿನಗೆ ಇದಾಗಬೇಕು ಅದಾಗಬೇಕು ಅಂತ ಹೇಳಿದ್ರೆ ಹೋಗು ನೀನು ಅಂತಾರೆ. ಅದ್ರ ಬದಲು ನಾವೇನೋ ಒಂದು ಧಾರ್ಮಿಕ ಹಿನ್ನೆಲೆ ಕೊಟ್ಟುಬಿಟ್ರೆ, ಹೌದು ನಮ್ಮ ಕೈಯಲ್ಲೇ ಲಕ್ಷ್ಮೀ ಸರಸ್ವತಿ ಎಲ್ಲರೂ ಇದ್ದಾರಲ್ವ, ನೋಡ್ಕೊಂಬಿಡೋಣ ಒಂದು ಸಲ ಅಂತ ನೋಡ್ಕೊಂಡು ಎದ್ದೇಳ್ತೀವಿ. ಇದನ್ನು ಮಕ್ಕಳಿಂದ ಅಭ್ಯಾಸ ಮಾಡಿಸಿರೋದು. ಮಾಡಿಸಿದಾಗ ಏನಾಗುತ್ತೆ ಅಂದರೆ ಕಣ್ಣಿನ ಆರೋಗ್ಯ ಮೊದಲು ಚೆನ್ನಾಗಾಗತ್ತೆ. ಕಣ್ಣಿಗೆ ಒಂದು ವ್ಯಾಯಾಮ, ಕಣ್ಣಿನ ವ್ಯಾಯಾಮ ಏನು ಹೇಳ್ತಾರೆ, ಈ ಕಡೆಯಿಂದ ಈ ಕಡೆ ನೋಡಿ, ಮೇಲ್ಗಡೆಯಿಂದ ಕೆಳಗೆ ನೋಡಿ, ಹಿಂಗೆ ಮಾಡಿ ಕಣ್ಣಿನ ವ್ಯಾಯಾಮ. ಅದನ್ನು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಪೂರ್ವಿಕರು ಕೈಯಲ್ಲೇ ಮಾಡಿಸಿದ್ದಾರೆ. ಮತ್ತು ವಿದ್ಯುತ್ ಶಕ್ತಿ ನಮ್ಮ ಇದು ಹೇಗೆ ಅಂದರೆ ಒಂದು ಪಾಸಿಟಿವ್, ಒಂದು ನೆಗೆಟಿವ್ ಎರಡೂ ಇದ್ದಾಗ ವಿದ್ಯುತ್ತು ಸರ್ಕ್ಯೂಟ್ ಆಗುವಂಥದ್ದು. ಇದು ಎರಡೂ ಕೂಡ ಒಂದೇ ಆಗಿಬಿಟ್ಟಾಗ ಅದೇನಾಗುತ್ತೆ, ನಿಷ್ಕ್ರಿಯ ಆಗೋಗುತ್ತೆ. ಎಂಥ ಬುದ್ಧಿವಂತರು ರೀ ನಮ್ಮ ಪೂರ್ವಿಕರು. ಒಂದು ಬರೀ ಎದ್ದೇಳೋದ್ರಲ್ಲಿ ಇಷ್ಟು ವಿಷಯ ಅಡಗಿದೆ ಅಂದರೆ ಒಂದು ಹಬ್ಬದಲ್ಲಿ ಎಷ್ಟು ಇಟ್ಟಿದ್ದಾರೆ ರೀ. ಒಂದು ಏಕಾದಶಿ ಮಾಡಿ ಅಂದರೆ ಏಕಾದಶಿ ಮಾಡಿಬಿಟ್ರೆ ದೇವ್ರು ಒಲ್ದು ಬಿಡ್ತಾನ. ಏಕಾದಶಿ ದೇವ್ರಿಗೋಸ್ಕರ ಮಾಡ್ತಾ ಇಲ್ಲಪ್ಪ, ನಿನ್ನ ಆರೋಗ್ಯಕ್ಕೋಸ್ಕರ ಮಾಡ್ತಾ ಇದ್ದೀಯಾ. ನಾನು ನಿಮ್ದೊಂದು ಸಂದರ್ಶನ ನೋಡ್ಬೇಕಾದ್ರೆ ನೀವು ಅದನ್ನು ಎಷ್ಟು ಚೆನ್ನಾಗಿ ಹಂಸ ನನ್ನ ಫ್ರೆಂಡೇ ಕೇಳಿದ್ದು. ಆ ಸಂದರ್ಶನ ನೋಡ್ತಿರ್ಬೇಕಾದ್ರೆ ಅದನ್ನೇ 30 ಆದಮೇಲೆ ಅಂತ ಅವಳು ಒಂದು ಪ್ರಶ್ನೆ ಕೇಳಿದ್ದು ನಿಮಗೆ, 30 ವಯಸ್ಸಾದ ಮೇಲೆ ಲೈಕ್ ಫಿಟ್ನೆಸ್ ಎಲ್ಲ ಹೇಗೆ ನೋಡ್ಕೋಬೇಕು. ಆವಾಗ ನೀವು ಇದನ್ನು ಹೇಳಿದ್ರಿ, ಅಂದರೆ ಒಂದು ದೇಹಕ್ಕೂ ಕೂಡ ಏನೇ ಇದ್ದರೂ ಒಂದು ಡೈಜೆಸ್ಟಿವ್ ಸಿಸ್ಟಮ್ಗೆ ಒಂದು ದಿವಸ ಆದರೆ ಅದಕ್ಕೆ ಒಂದು ಬ್ರೇಕ್ ಬೇಕು. ಹೌದು ಹೌದು. ಹಾಗಾಗಿ ನೀವು ಏಕಾದಶಿ ತೊಗೊಂಡು ಅದೊಂದು ಎಕ್ಸಾಂಪಲ್ ತೊಗೊಂಡು ಎಸ್ ಅಂತ ನಾನು ಆ್ಯಕ್ಚುಲಿ ಎಷ್ಟೊಂದು ಸಲ ಅನ್ಕೊತಿದ್ದೆ. ಅದನ್ನೇ ಈಗ ನಾವು ಬೇರೆ ರೀತಿಲಿ ಅದಕ್ಕೊಂದು ಬೇರೆ ಟರ್ಮಿನಾಲಜಿ ಕೊಡ್ತೀವಿ. ಈಗ ಇಂಟರ್ಮಿಟೆಂಟ್ ಮಾಡ್ಬೋದು, ಅಥವಾ ನಾನು ಒಂದು ಫುಲ್ ಡೇ ಫಾಸ್ಟಿಂಗ್ ಅಂತ ಅನ್ಬೋದು ಅಂತ. ಅದಕ್ಕೆ ಅಂತಲೇ ಎಲ್ಲ ನಮ್ಮ ಹಿಂದೆ ಪೂರ್ವಿಕರು ಮತ್ತು ನಮ್ಮ ಒಂದು ಶಾಸ್ತ್ರ ವೇದ ಪುರಾಣಗಳಲ್ಲಿ ಏಕಾದಶಿ ಅಂದರೆ ಯಾಕೆ ತಿನ್ನಬೇಕು ಅನ್ನೋ ಎಲ್ಲದಕ್ಕೂ ದೆರ್ ಇಸ್ ಫಾರ್ ಎವ್ರಿಥಿಂಗ್ ವಾಟ್ ಎವರ್ ವಿ ಆರ್ ಫಾಲೋಯಿಂಗ್ ಟುಡೇ ಅದಕ್ಕೊಂದು ಸೈನ್ಸ್ ಅನ್ನೋದು ಹಿಂದೆ ಇದೆ. ಹೌದು, ಖಂಡಿತ ಹೌದು. ಎಲ್ಲ ಹಬ್ಬಕ್ಕೂ ನಾನು ಮಾಧ್ಯಮಗಳಲ್ಲಿ ಮಾತಾಡಿದ್ದೀನಿ, ಏನು ವೈಜ್ಞಾನಿಕ ಹಿನ್ನೆಲೆ ಇದೆ ಅಂತ, ಯಾಕೆ ಆಚರಣೆ ಮಾಡಬೇಕು ಅಂತ. ಎಲ್ಲದಕ್ಕೂ ಆರೋಗ್ಯವೇ ಮೂಲ ಕಾರಣ. ಆರೋಗ್ಯದ ತತ್ವಕ್ಕೆ ನಾನು ಫಸ್ಟೇ ಹೇಳಿದ್ನಲ್ಲ, ಆರೋಗ್ಯ ಮೂಲ ಉತ್ತಮಂ ಅಂತ. ಧರ್ಮಾರ್ಥ ಕಾಮ ಮೋಕ್ಷಾಣ, ಯಾವುದೇ ಸಾಧನೆ ಮಾಡು ನೀನು, ಆರೋಗ್ಯವೇ ಮೂಲ. ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋಕ್ಕೋಸ್ಕರ ಎಷ್ಟೋ ಆಚರಣೆಗಳನ್ನು ಮಾಡಿಬಿಟ್ಟಿದ್ದಾರೆ. ಪ್ರತಿ ಹಬ್ಬದಲ್ಲಿ ಏನು ನೈವೇದ್ಯ ಮಾಡ್ತೀವಿ ಅದು ಆ ದಿವಸಕ್ಕೆ ಆರೋಗ್ಯಕ್ಕೆ ಒಳ್ಳೆಯದಾಗಿರೋದನ್ನೇ ನೈವೇದ್ಯಕ್ಕೆ ಇಟ್ಟಿರೋದು. ದೇವರು ಬಂದು ತಿನ್ನಲಿಲ್ಲ, ನಾವೇ ತಿನ್ನೋದು. ಫೈನಲಿ ನಾವು ತಿಂದಾಗ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು. ಋತುಗಳಿಗೆ ಅನುಗುಣವಾಗಿ ಆಹಾರ ಕ್ರಮ ಯಾವ ದೇಶದಲ್ಲಿದೆ ರೀ? ನಮ್ಮ ಭಾರತ ದೇಶದ ಸಂಸ್ಕೃತಿ ಎಷ್ಟು ಉತ್ತಮವಾದದ್ದು ಅಂದರೆ ಇದಕ್ಕೆ ಬೇರೆ ಮಾತೇ ಇಲ್ಲ. ಪ್ರತಿಯೊಂದು ದಿವಸಕ್ಕೆ ನಾವು ಅರ್ಥ ಕೊಡ್ತೀವಿ. ಪ್ರತಿಯೊಂದು ದಿವಸದಲ್ಲಿ ಏನು ತಿನ್ನಬೇಕು ಅಂತ ಹೇಳ್ತೀವಿ, ಪ್ರತಿಯೊಂದು ಋತುಗಳಲ್ಲಿ ಏನು ತಿನ್ನಬೇಕು ಅಂತ ಹೇಳ್ತೀವಿ, ಬೆಳಿಗ್ಗೆ ಏನು ಮಾಡಬೇಕು ಅಂತ ಹೇಳ್ತೀವಿ, ರಾತ್ರಿ ಏನು ಮಾಡಬೇಕು ಅಂತ ಹೇಳ್ತೀವಿ. ಯಾವ ನಿಮಗೆ ಧರ್ಮ ಇದನ್ನು ಹೇಳ್ಕೊಡುತ್ತೆ? ಯಾವುದೂ ಇಲ್ಲ. ನಮ್ಮದೇ ಉತ್ಕೃಷ್ಟವಾದದ್ದು, ಎಲ್ಲವನ್ನೂ ನಾವೇ ಹೇಳಿರೋದು. ನಮ್ಮ ಋಷಿ ಮುನಿಗಳು ದಡ್ರಲ್ಲ, ತುಂಬ ಬುದ್ಧಿವಂತರು. ಅವ್ರ ಬುದ್ಧಿವಂತಿಕೆಯನ್ನು ನಾವು ಲೆಕ್ಕ ಹಾಕೋಕ್ಕೆ ಸಾಧ್ಯ ಇಲ್ಲ. ನೋಡಿ, ಮನ್ಮಥ ಸುಟ್ಟೋಗ್ತಾನೆ. ಶಿವ ತಪಸ್ಸು ಮಾಡ್ತಾ ಇದ್ದಾಗ ಅವನ ತಪಸ್ಸನ್ನು ಭಂಗ ಮಾಡ್ದ ಅಂಥೇಳಿ ಅವನು ಕಣ್ಣು ಬಿಡ್ತಾನೆ. ಕಣ್ಣು ಬಿಟ್ಟ ತಕ್ಷಣ ಸುಟ್ಟೋಗ್ತಾನೆ. ಯಾಕೆ ಸುಟ್ಟ? ಸೈಂಟಿಫಿಕ್ಕಾಗಿ ಯೋಚನೆ ಮಾಡಿ, ಶಿವ ಅಂತ ಯೋಚನೆ ಮಾಡಬೇಡಿ. ಒಂದು ರಾತ್ರಿ ಎಲ್ಲ ನಾವು ವಿದ್ಯುತ್ ಸಂಗ್ರಹವಾಗಿರೋದು ಇನ್ನೊಬ್ಬನ ನೋಡಿದಾಗ ಅವನ ಶರೀರದಲ್ಲಿ ಆರೋಗ್ಯದಲ್ಲಿ ಬದಲಾವಣೆ ಆಗತ್ತೆ ಅಂದರೆ, ವರ್ಷಾನುಗಟ್ಟಲೆ ತಪಸ್ಸು ಮಾಡಿದಂತಹ ಶಿವನ ಕಣ್ಣಿನಲ್ಲಿ ಎಷ್ಟು ಶಕ್ತಿ ಕೂತಿತ್ತು. ಕಣ್ಣು ಬಿಟ್ಟ ಸುಟ್ಟೋದ. ಇಂಥ ಬೇಕಾದಷ್ಟು ಪುರಾಣದ ಮುಖಾಂತರ ನಮಗೆ ಹೇಳಿದ್ದಾರೆ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿ. ಆ ಪುರಾಣದ ಮುಖಾಂತರ ನಮಗೆ ಜೀವನದಲ್ಲಿ ಕೆಲವು ಅಳವಡಿಸ್ಕೊಳ್ಳಿ ಅಂತ ತತ್ವಗಳನ್ನು ಕೊಟ್ಟಿದ್ದಾರೆ. ಎಷ್ಟು ವಿಷಯ ಇದೆಯೋ ತಿಳ್ಕೊಂಡ್ರೆ. ನಾವಂತೂ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೇ ಇದ್ದೀವಿ. ನಮ್ಗೆ ಇನ್ನೂ 1% ತಿಳ್ಕೊಳ್ಳೋಕ್ಕೆ ಹಾಗೆ ಖಂಡಿತ ಆಗಿಲ್ಲ. ಅಲ್ಲ, ನೀವೇ 1% ಅಂದ್ಬಿಟ್ರೆ ಎಷ್ಟಿದೆ ರೀ. ಒಂದು ಜನ್ಮ ಸಾಲಲ್ಲ.
ಅಂದರೆ ಅಮ್ಮ ನೀವು ಹೇಳ್ದಂಗೆ ಈಗ ರಾತ್ರಿಯೆಲ್ಲ ನಿದ್ದೆ ಮಾಡಿ ಈಗ ನೀವು ಹೇಳಿದ್ರಲ್ಲ ಕಣ್ಣು ಬಿಟ್ಟಾಗ ಅಷ್ಟು ವಿದ್ಯುತ್ ಉತ್ಪಾದನೆ ಆಗಿರುತ್ತಾಗಾರೆ. ಹೌದು, ಕಣ್ಣಿನಲ್ಲಿ ಅಂದರೆ ಎಲ್ಲ ಭಾಗದಲ್ಲಿ ಕೂಡ ಡಿಸ್ಚಾರ್ಜ್ ಆಗೋಕ್ಕೆ ಬೇರೆ ಬೇರೆಯದೇ ಆದ ಭಾಗಗಳಿವೆ. ಅದರಲ್ಲಿ ಒಂದು ಕಣ್ಣಿನಿಂದ ಹೊರಸೂಸುವಂಥದ್ದು ಬಹಳ ಬೇಗ. ಮತ್ತು ಆ ಬೆಳಿಗ್ಗೆ ಕಣ್ಣು ಬಿಡೋದಕ್ಕೂ ಕೂಡ ಒಂದು ಲಾಜಿಕ್ ಇದೆ. ಓಕೆ, ನಾವು ಬೆಳಗಿನ ಜಾವ ಬೇಗ ಏಳಬೇಕು ಅಂತಲೇ ಇರೋದು. ಹೌದು, ಬೆಳಗಿನ ಜಾವ ಬೇಗ ಹೇಳೋದು ಅಂದರೆ ಯಾವಾಗ? ಸೂರ್ಯ ಹುಟ್ಟಕ್ಕೆ ಮುಂಚೆ ಮನುಷ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು. ಅದು ಯಾವಾಗ? ಸೂರ್ಯ ಹುಟ್ಟಕ್ಕೆ ಮುಂಚೆ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾಕೆ ಎದ್ದೇಳಿ ಎಂದಿದ್ದಾರೆ? ನಮ್ಮ ಆರೋಗ್ಯಕ್ಕಾಗಿ. ಯಾವ ಆರೋಗ್ಯಕ್ಕಾಗಿ? ಮೊಟ್ಟ ಮೊದಲು ಕಣ್ಣಿನ ಆರೋಗ್ಯಕ್ಕಾಗಿ. ಯಾಕೆ ಇವತ್ತೆಲ್ರಿಗೂ ಕಣ್ಣು ಸಮಸ್ಯೆ? ಎಲ್ರಿಗೂ ಮಕ್ಕಳಿಂದ ಕನ್ನಡಕ ಬರ್ತಾಯಿದೆ. ಯಾಕೆ? ನಾವು ಕಣ್ಣಿನ ಬಗ್ಗೆ ಕಾಳಜಿನೇ ಇಲ್ಲ ನಮಗೆ. ಎಷ್ಟೆಷ್ಟೊತ್ತಿಗೋ ಎದ್ದೇಳ್ತೀವಿ. ಬೆಳಿಗ್ಗೆ ಕತ್ತಲಿರುವಾಗ ಎದ್ದಾಗ ಇಡೀ ರಾತ್ರಿ ಕತ್ತಲಲ್ಲಿ ವಿಶ್ರಾಂತ ಸ್ಥಿತಿಯಲ್ಲಿರ್ತಕ್ಕಂತಹ ಕಣ್ಣು ಬಿಟ್ಟಾಗ ಮೊದಲು ಕತ್ತಲಿಗೆ ಬಿಡ್ತೀವಿ. ಆಮೇಲೆ ಮೊಬ್ಬು ಬೆಳಕು ಬರುತ್ತೆ. ಕಣ್ಣು ಅಷ್ಟೊತ್ತಿಗೆ ಆ ಬೆಳಕಿಗೆ ಅಡ್ಜಸ್ಟ್ ಆಗುತ್ತೆ. ಆಮೇಲೆ ಬೆಳಕಿನ ಪ್ರಖರತೆ ಜಾಸ್ತಿ ಆಗುತ್ತೆ. ಆವಾಗ ಕಣ್ಣು ಕ್ಷಣ ಕ್ಷಣಕ್ಕೆ ಹೊಂದ್ಕೊಳ್ತಾ ಹೋಗುತ್ತೆ. ಬೆಳಕಿಗೆ ನಮ್ಮ ಕಣ್ಣು ಅಷ್ಟೊತ್ತಿಗೆ ಸರಿ ಹೋಗುತ್ತೆ. ನಾವು ಹೇಳುವಾಗ್ಲೇ 10 ಗಂಟೆಗೆ ಹೇಳೋರು ತುಂಬ ಜನ ಇದ್ದಾರೆ. ಸೂರ್ಯ ಆಗ್ಲೇ ಹೊರಗಡೆ ಜೋರಾಗಿ ಬಂದುಬಿಟ್ಟಿರ್ತಾನೆ. ಆವಾಗ ಕಣ್ಬಿಡ್ತೀವಿ. ಏಕ್ದಮ್ ಕಣ್ಬಿಟ್ರೆ ಬಿಡೋಕ್ಕೆ ಆಗಲ್ಲ. ಆವಾಗ ಹಿಂಗೆಲ್ಲ ಅನ್ಕೋಬೇಕು ಅವಾಗ. ಅಲ್ಲ, ಬಟ್ ತುಂಬ ಲಾಜಿಕಲ್ ಇದೆ. ಈಗ ಒಂದು ರೂಮಲ್ಲಿ ಫುಲ್ ಕರ್ಟನ್ಸ್ ಹಾಕ್ಬಿಟ್ಟು ಎಲ್ಲ ನೀಟಾಗಿದ್ರು ಅಲ್ಲೂ ಡಾರ್ಕ್ನೆಸ್ ಇರುತ್ತಲ್ಲ, ಅಂಥವ್ರಿಗೆ ಏನಂತೀರಾ? ಏನು ಡಾರ್ಕ್ನೆಸ್ ಇದ್ರು ಇಮ್ಮಿಡಿಯೇಟ್ ಹೊರಗೆ ಬರ್ತಾರೆ. ಇಲ್ಲ ಎದ್ದ ತಕ್ಷಣ ಪಕ್ಕದ ಫಸ್ಟ್ ಮೊಬೈಲ್ ನೋಡೋದು. ಮೊಬೈಲಲ್ಲಿ ಆ ರೇಸ್ ಇನ್ನೂ ಅಧ್ವಾನ ಅದು. ಈಗ ನಾ ಅದೇ ಹೇಳಕ್ಕೆ ಬಂದೆ. ಈಗ ಏನೇ ಹೇಳಿದ್ರು ನೀವು ಫಸ್ಟು ನಾವು ಕಣ್ಬಿಟ್ಟು ನೋಡ್ತಾರೆ ಟೈಮ್ ಎಷ್ಟಾಗುತ್ತೆ ಅನ್ನೋದಕ್ಕೆ ಹಿಂಗೆ ಮೊಬೈಲ್ ನೋಡ್ತೀವಿ. ಆ್ಯಸ್ ಸೂನ್ ಆಸ್ ಕಣ್ಣು ಬಿಟ್ಟಿದ ತಕ್ಷಣ ನೋಡೋದೇ ಮೊದಲನೇದು ಮೊಬೈಲ್. ಇವಾಗ ಎಲ್ಲರೂ ಮೊಬೈಲ್ ನೋಡೋಕ್ಕೆ ಶುರು ಮಾಡಿದ ಮೇಲೇ ಮನಸ್ಸಿನ ಸ್ಥಿತಿ ಚೇಂಜ್ ಆಗೋಯ್ತು. ಇದು ನಮಗೆ ಬರೀ ಇದು ಕೊಟ್ಟಿದ್ದು ಮೊದಲು ಈ ಮೊಬೈಲನ್ನು ಏನಕ್ಕೆ ಕೊಟ್ಟರು ಅಂದರೆ ಕಮ್ಯುನಿಕೇಷನ್ಗೆ ಅಂತ ಕೊಟ್ಟರು. ನಾವು ಕಮ್ಯುನಿಕೇಷನ್ ಒಂದು ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದ್ದೀವಿ. ಗೊತ್ತಾಯ್ತಾ? ಈ ಥರ ನಾವೇ ಮಾಡ್ಕೊಂಡಿರ್ತಕ್ಕಂಥ ಹುಚ್ಚಾಟಗಳಿವೆಲ್ಲನೂ. ಇದಕ್ಕೆ ಯಾರು ಏನೂ ಮಾಡೋಕ್ಕಾಗಲ್ಲ. ಸೊ ಯು ಮೀನ್ ಟು ಸೇ ಮುಂದಕ್ಕೆ ಹೋಗ್ತಾ ಒಂದು ಫ್ಯೂಚರಲ್ಲಿ ಅಂದರೆ ಎಷ್ಟೊಂದು ವಿಷಯಗಳು ನನಗೆ ಈಗ ಒಂದು ಆಸ್ಟ್ರಾಲಜಿ ಬಗ್ಗೆ ಮಾತಾಡಿದ್ವಿ, ದೇವ್ರ ಬಗ್ಗೆ ಮಾತಾಡ್ತಾ ಇರೋಂಥದ್ದು. ಇದೇ ಒಂದು ರೀತಿಲಿ ಹೋಗ್ತಾ ಇದ್ದರೆ ಯಾವ ಮಟ್ಟಕ್ಕೆ ಬಂದು ತಲುಪ್ತೀವಿ ನಾವು ಈ ಹೋಗ್ತಾ ಇರೋ ಸ್ಪೀಡು ತುಂಬ ಡೇಂಜರಸ್ಸು. ಇದು ಯಾವ ಕಾರಣಕ್ಕೂ ಒಳ್ಳೆಯದಲ್ಲ. ನಾವು ನೇಚರ್ನ ಹಾಳು ಮಾಡೋಕ್ಕೆ ಹೊರಟಿದ್ದೀವಿ. ಹೆಚ್ಚು ಕಮ್ಮಿ ಹಾಳು ಮಾಡಿದ್ದೀವಿ ಅರ್ಧಕ್ಕರ್ಧ. ಇನ್ನೆಲ್ಲೋ ಒಂಚೂರು ಉಳ್ಕೊಂಡಿದೆ. ಅದನ್ನು ಪೂರ್ತಿ ಹಾಳು ಮಾಡಿದ್ಬಿಟ್ರೆ ಯಾವಾಗಲೋ ಆಗಬೇಕಾಗಿರುವಂಥ ಇದು ಪ್ರಳಯ ಈಗಲೇ ಯಾವಾಗ ಬೇಕಾದ್ರೂ ಆಗ್ಬೋದು. ಯಾಕೆಂದರೆ ಇನ್ನೂ ಲಕ್ಷಾಂತರ ವರ್ಷ ಇದೆ ಆಗೋದಕ್ಕೆ. ಅದಕ್ಕೇನು ಈಗ ಹತ್ತಿರದಲ್ಲಿಲ್ಲ. ಸುಮ್ಮನೆ ಎಲ್ಲ ಬೂಸ್ಟ್ ಹೆದರಿಸ್ತಾ ಇರ್ತಾರೆ. ಈಗ ಆಗ್ಬಿಡ್ತು, ಚೂರು ಮಳೆ ಜೋರಾಗಿ ಬಂದುಬಿಟ್ರೆ ಪ್ರಳಯ ಆಗ್ಬಿಡ್ತು ಅಂತಾರೆ. ಇದೆಲ್ಲ ಪ್ರಳಯ ಅನ್ನೋ ಕಾನ್ಸೆಪ್ಟೇ ಯಾರಿಗೂ ತಲೆಯಲ್ಲೇ ಇಲ್ಲ. ಆ ಥರ ಸ್ಥಿತಿ ಬರೋಕ್ಕೆ ಇನ್ನೂ ಲಕ್ಷಾಂತರ ವರ್ಷ ಇದೆ. ಆದರೆ ಮನುಷ್ಯ ಇಷ್ಟು ಬೇಗ ಪ್ರಕೃತಿ ಹಾಳು ಮಾಡಿದ್ರೆ ಯಾವಾಗ ಬೇಕಾದ್ರೂ ಬರಬಹುದು. ಅದರಿಂದ ಸ್ವಲ್ಪ ನಿಧಾನದ ಅವಶ್ಯಕತೆ ಇದೆ. ಇಷ್ಟು ಸ್ಪೀಡ್ ಒಳ್ಳೆಯದಲ್ಲ. ಪವಾಡ ಪುರುಷರು ಅಂತ ತೊಗೊಂಡ್ರೆ ಅಂದರೆ ಈಗಿನ ಇದರಲ್ಲಿ ಈಗ ಒಂದು ದೇವರ ರೂಪಲ್ಲಿ ಎಷ್ಟೋ ವ್ಯಕ್ತಿಗಳು ಬರ್ತಾರಲ್ಲ, ಅದು ನಿಜನಾ? ಇರಬಹುದು. ಯಾಕೆ ಅಂದರೆ ಪವಾಡ ಪುರುಷರು ಅಂದರೆ ಯಾರನ್ನ ಪವಾಡ ಪುರುಷರು ಅಂತೀವಿ? ಏನು ಅಸಾಧ್ಯವಾದದ್ದನ್ನು ಅವ್ರು ಸಾಧ್ಯ ಮಾಡಿದ್ರೆ ಅವ್ರನ್ನ. ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡೋದಕ್ಕೆ ಬೇಕಾದಷ್ಟು ಜನ ಬೇಕಾದಷ್ಟು ಮಾಡಿ ತೋರಿಸಿದ್ದಾರೆ. ಸಾಧ್ಯ ಇಲ್ಲದೆ ಇರೋವಂಥದ್ದೇನಲ್ಲ. ಹಾಗಾಗಿ ಅವ್ರನ್ನ ಕರೆದ್ರೆ ತಪ್ಪೇನಿಲ್ಲ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಮ್ಮ ಯಜಮಾನರು ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದವರು. ಕಾಲೇಜಲ್ಲಿ ಪಾಠ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೊಂದು ಇಂಟ್ಯೂಷನ್ ಪವರ್ ತುಂಬ ಚೆನ್ನಾಗಿತ್ತು. ಎದುರುಗಡೆ ಫಸ್ಟ್ ಬೆಂಚಲ್ಲಿ ಒಂದು ಹುಡುಗ ಕೂತಿದ್ದ. ಅವನ ಕೈ ಸುಮ್ಮನೆ ಇಟ್ಕೊಂಡು ಕೂತಿದ್ದ. ಅವನ ಕೈ ಗೆರೆ ನೋಡಿದ್ರು. ಅಲ್ಲಿ ನಿಂತಿದ್ದ ಜಾಗದಿಂದಾನೆ ನೋಡಿದವರು ಸ್ಟಾಫ್ ರೂಮ್ಗೆ ಹೋದ ತಕ್ಷಣ ಅವ್ನು ಬಾ ಅಂದರು. ಅವ್ನು ಬಂದ. ನಾಳೆ ಬೆಳಗ್ಗೆ ನಿಮ್ಮ ಅಪ್ಪನ ಕರ್ಕೊಂಬ ಅಂದರು. ಯಾಕೆ? ಕರ್ಕೊಂಬ ನೀನು ಅಂದರು. ಅವ್ನಿಗೆ ಭಯ ಆಗ್ಬಿಡ್ತು, ಏನು ಗ್ರಾಚಾರವು ಅಂತ. ಅವ್ರ ಅಪ್ಪಂಗೆ ಹೋಗಿ ಹೇಳಿದೆ. ಅವ್ರು ಬರಲಿಲ್ಲ. ಮಾರನೇ ದಿವಸ ಕರೆದು ನಾಳೆ ನಿಮ್ಮ ಅಪ್ಪನ ಕರ್ಕೊಂಬರ್ದಿದ್ದಾರೆ, ಕಾಲೇಜಿಗೆ ಬರಬೇಡ ಅಂದರು. ಕಾಲೇಜಿಗೆ ಬರಬೇಡ ಅಂದ್ರೆ ಭಯ ಪಟ್ಕೊಂಡು ಬಂದ. ಅವರು ಸಬ್ ಇನ್ಸ್ಪೆಕ್ಟ್ರು ಬಂದರು. ರಾತ್ರಿ ಟೈಮ್ ಇರಲಿಲ್ಲ. ಸರ್ ತಪ್ಪಾಯಿತು, ಏನು ನಮ್ಮ ಹುಡುಗ ಏನು ಮಾಡಿದ? ನಿಮ್ಮ ಹುಡುಗ ಏನೂ ಮಾಡಿಲ್ಲ. ತಕ್ಷಣ ಅರ್ಜೆಂಟಾಗಿ ಈಗಿಂದಿggೇನೆ ನಿಮ್ಮ ಮಗನ ಹೆಸರಿನಲ್ಲಿ ಒಂದು ಮೃತ್ಯುಂಜಯ ಹೋಮ ಮಾಡಿಸಿ. ಯಾರು ಹೇಳ್ತಾರೆ ಅಂತ ಬಂದಿರೋ ಮೃತ್ಯುಂಜಯ ಹೋಮ ಹಿಂಗೇನು ಮಾಡಿದ್ನೋ ಏನೋ ನನ್ನ ಮಗ ಅಂತ ಹೆದರ್ಕೊಂಡು ಬಂದರು ಅವರು. ಅದಕ್ಕೆ ಅವ್ರಿಗೇನು ಅದರಲ್ಲೇನು ನಂಬಿಕೆನೂ ಇಲ್ಲ, ವಿಶ್ವಾಸನೂ ಇಲ್ಲ. ಯಾಕೆ ಸರ್
ಇವೆಲ್ಲ ಯಾರು ಸರ್ ಹುಡ್ಕೊಂಡು ಹೋಗ್ತಾರೆ, ನೀವೇ ಏನು ಬೇಕೋ ಮಾಡಿಬಿಡಿ, ಅದೇನಾಗುತ್ತೋ ಕೊಟ್ಬಿಡ್ತೀನಿ, ಏನೋ ದುಡ್ಡು ಬಿಸಾಕಿದ್ರೆ ಆಯಿತು ಅನ್ನೋ ಥರ ಅವ್ರ ಲೆಕ್ಕದಲ್ಲಿ ಹೇಳಿದ್ರು. ಆದರೂ ಪರವಾಗಿಲ್ಲ ಅಂಥೇಳಿ ಇವರು ಎಲ್ಲೋ ಒಂದು ದೇವಸ್ಥಾನದಲ್ಲಿ ಅರೇಂಜ್ ಮಾಡಿಸಿ ಅವ್ರ ಅಪ್ಪ ಅಮ್ಮನ್ನು ಕರೆಸಿ ಆ ಹುಡುಗನ್ನು ಕರೆಸಿ ಒಂದು ಮೃತ್ಯುಂಜಯ ಹೋಮ ಮಾಡಿಸಿದ್ರು, ಮುಗೀತಲ್ಲಿಗೆ. ಅದಾಗಿ ಒಂದೇ ವಾರ ಮೋಟ್ರ್ ಬೈಕಲ್ಲಿ ಬರ್ತಾ ಇದ್ದಾನೆ, ಒಂದು ಆಕ್ಸಿಡೆಂಟ್ ಆಯಿತು ಇದೇ ಬೆಂಗಳೂರಲ್ಲಿ. ಆ ಹುಡುಗನಿಗೆ ಒಂದು ಲಾರಿ ಹೊಡೆದಿದೆ. ಸಿನಿಮಾದಲ್ಲಿ ತೋರಿಸೋ ಥರ ಇವನು ಲಾರಿ ಮಧ್ಯದಿಂದ ಆಚೆಗೆ ಬಂದು ಎಸ್ಕೇಪ್ ಆಗಿದ್ದಾನೆ. ಒಂದೆರಡು ಸ್ಕ್ರ್ಯಾಚ್ ಬಿಟ್ಟರೆ ಇಡೀ ಶರೀರದಲ್ಲಿ ಏನೂ ಆಗಿಲ್ಲ ಅವನಿಗೆ. ಮಾರನೇ ದಿವಸ ಅವರ ಅಪ್ಪ ಅಮ್ಮ ಒಂದು ದೊಡ್ಡ ತಟ್ಟೆ ತುಂಬ ಹಣ್ಣು ಹೂವು ಏನು ಹಾರ ಎಲ್ಲ ಹೊತ್ಕೊಂಡು ಮನೆಗೆ ಬಂದರು. ಸಾರ್ ಏನು ಮಾಡಿಬಿಟ್ರಿ ಸರ್, ನನ್ನ ಮಗನ ಉಳಿಸ್ಬಿಟ್ರಿ ನೀವು, ನಮಗಿದು ಏನು ಅಂತ ನಮ್ಗೆ ಅರ್ಥವೇ ಆಗಲಿಲ್ಲ, ನಮ್ಮ ಭಾಗಕ್ಕೆ ನೀವೇ ದೊಡ್ಡ ದೈವರಾಗಿ ಬಂದುಬಿಟ್ರಿ ನೀವು, ನನ್ನ ಮಗನ ನಂಗೆ ಇದ್ದವನು ಒಬ್ಬನೇ ಮಗ ಉಳಿಸ್ಕೊಟ್ಬಿಟ್ರಿ, ಅದು ಹೆಂಗೆ ಸರ್ ನೀವು ಇದೆಲ್ಲ ಹೇಳಿ ಮಾಡಿಸಿದ್ರಿ? ಅವ್ರಿಗೂ ಬೇಕಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ, ಇವ್ರು ದುಡ್ಡಿಗಾಗಿ ಏನೂ ಮಾಡಲಿಲ್ಲ, ದುಡ್ಡು ಪೀಕ್ಸೋಣ ಅಂತೇನೂ ಮಾಡಲಿಲ್ಲ. ಯಾವುದೋ ದೇವಸ್ಥಾನದಲ್ಲಿ ಹೇಳಿದ್ರು ಹೋಗಿ ಮಾಡ್ಕೊಳ್ಳಿಂದ್ರು ಮಾಡ್ಕೊಂಡು ಹೋದರು. ಆದರೆ ಅಲ್ಲಿ ನಡೆದಿದ್ದೇನು, ಅವನು ಸರಿಯಾಗಿ ಹೋಗೇ ಬಿಡ್ಬೇಕು. ಎಲ್ಲರೂ ಅಯ್ಯಯ್ಯೋ ಬಾಡಿ ತೆಗಿರೋ ಅಂತಿದ್ದಾರಂತೆ ಆ ಸುತ್ತ ಜನ, ಹೋಗ್ಬಿಟ್ಟಿದ್ದಾನೆ ಅಂತ. ಆ ಹುಡುಗನೇ ಹೇಳ್ತಾನೆ, ನನ್ನ ಜೀವ ಉಳಿಸ್ಬಿಟ್ರಿ ಸರ್ ಅಂತ. ಅವತ್ತಿಂದ ಫುಲ್ ಸರೆಂಡ್ರು ಆ ಹುಡುಗ. ಅಂದರೆ ಇದೆಲ್ಲವನ್ನು ನೋಡಿದಾಗ ಏನನ್ಸುತ್ತೆ, ಇದೆಲ್ಲ ಅಸಾಧ್ಯವಾದದ್ದೇ ಅಲ್ವಾ? ಈ ಥರದ್ದು ಇನ್ನೂ ಮಿರಾಕಲ್ಸನ್ನು ಬೇಕಾದಷ್ಟು ಜನ ಈ ಭೂಮಿ ಮೇಲೆ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಮನಸ್ಥಿತಿ ಇರಬೇಕಷ್ಟು. ಹಾಗಾದರೆ ನಿಮ್ಮ ಪ್ರಕಾರ ಒಂದು ನಾಸ್ತಿಕರು ಅಂದರೆ ಏಥಿಸ್ಟ್ ಅವ್ರು ಬದುಕುವಂಥ ರೀತಿ ಬಗ್ಗೆ ಏನು ಹೇಳ್ತೀರಾ? ಏನು ತೊಂದರೆ ಇಲ್ಲ, ಒಬ್ಬರೊಂದೊಂದು ಥರ ಇರ್ತಾರೆ, ಅವ್ರು ಹಾಗೆ ಬದುಕಲಿ ಬಿಡಿ. ನಾಸ್ತಿಕರಿದ್ದಾಗಲೇ ಆಸ್ತಿಕರಿಗೂ ಬೆಲೆ ಜಾಸ್ತಿ. ಎಲ್ಲ ಒಂದೇ ಥರನೇ ಇರಬೇಕಂತೆಲ್ಲ. ನಮ್ಮ ಮನೆಯಲ್ಲಿ ಯಾವಾಗಲೂ ಒಂದು ಸಲ ಹೇಳ್ತಾ ಇದ್ದೆ, ಏನು ಸೋಂಬಾರಿಗಳು, ನಂಗೆ ಯಾರು ಸುಮ್ಮನೆ ಕೂತ್ರೆ ನಂಗೆ ಇಷ್ಟ ಆಗಲ್ಲ, ಏನಾದ್ರು ಒಂದು ಕೆಲಸ ಮಾಡ್ತಾ ಇರಬೇಕು. ಕೂತವ್ರು ನೋಡಿದ್ರೆ ನಾನು ಸಿಡ ಅಂತೀನಿ. ಅದಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ತಾತ ಹೇಳಿದ್ರು ಒಂದು ಸಲ, ಅಯ್ಯ ಯಾಕೆ ಹಂಗೆ ಸಿಡ್ಗರಿತೀಯ ನೀನು ಅಂತ. ಯಾಕೆ ಅಂದರೆ ಸೋಮಾರಿಗಳಿರಬೇಕು, ಎಲ್ಲರೂ ನಿನ್ನಂಗೆ ಚುರುಕಾಗಿದ್ಬಿಟ್ರೆ ಸೋಮಾರಿಗಳು ಒಂದು 4 ಜನ ಬೇಕು, ಅವರಿದ್ರೇ ದೇಶನೂ ಉದ್ಧಾರ ಆಗೋದು ಅಂತ. ಅವ್ರು ಏನು ಅರ್ಥದಲ್ಲಿ ಹೇಳಿದ್ರೋ ಗೊತ್ತಿಲ್ಲ. ಅದರಿಂದ ಅವರು ಇರಬೇಕು, ಇವರು ಇರಬೇಕು, ಆಸ್ತಿಕರು ಇರಬೇಕು, ನಾಸ್ತಿಕರು ಇರಬೇಕು. ಈ ನಾಸ್ತಿಕರು ಕೂಡ ಎಷ್ಟೋ ಜನ ಕಾಲಾನಂತರದಲ್ಲಿ ಆಸ್ತಿಕರಾಗಿ ಬದಲಾಗಿರೋದು ಬೇಕಾದಷ್ಟು ಉದಾಹರಣೆಗಳಿದೆ. ಖಂಡಿತ ಹೌದು, ನಿಜ ಅಲ್ಲ. ಬಟ್ ನಂಗೆ ಪ್ರತಿ ಸಲಿನೂ ಅವ್ರ ಜೊತೆ ಒಂದು ಸಂಭಾಷಣೆ ಮಾಡ್ತಿರ್ಬೇಕಾದ್ರೆ, ಏನಾದರೂ ಒಂದು ಕಾನ್ವರ್ಸೇಷನ್ ಮಾಡ್ತಿರ್ಬೇಕಾದ್ರೆ, ಅಂದರೆ ಅವರು ಕೇಳುವಂಥ ರೀತಿಗಳು, ಕೇಳುವಂಥ ಒಂದು ವಿಷಯಗಳು ಎಲ್ಲ ಇರುತ್ತಲ್ಲ, ಕೆಲವೊಂದು ವಿಷಯಗಳು ನನ್ನ ಹತ್ರ ಉತ್ತರ ಇರೋದಿಲ್ಲ. ಯಾಕಂದರೆ ಇಟ್ ಈಸ್ ಬಿಯಾಂಡ್ ಅವರ್, ನಮ್ಮ ಕಲ್ಪನೆಗೂ ಮೀರಿರೋಂಥದ್ದು ಇರುತ್ತೆ. ಅವಾಗ ಉತ್ತರ ಇಲ್ಲದೆ ಇರ್ಬೇಕಾದ್ರೆ ನಂಗೆ ಅನ್ನಿಸ್ತಿರುತ್ತೆ, ಕರೆಕ್ಟ್ ಅಲ್ವಾ? ಅಂದರೆ ಎಲ್ಲೋ ಒಂದು ಕಡೆ ನಾನೊಂದು ನಂಬಿಕೆ ಮೇಲೆ ಜೀವನ ಮಾಡ್ತಾ ಇದ್ದೀನ ಕೆಲವೊಂದು ವಿಷಯಗಳಿಗೆ, ಕೆಲವೊಂದು ಮೂಢನಂಬಿಕೆಗಳ ಮೇಲೆ ಹೋಗ್ತಾ ಇದ್ದೀನ. ಈ ಯಾವಾಗಲೂ ಒಂದು ದ್ವಂದ್ವ ಮೈಂಡಲ್ಲಿ ಇರ್ತೀವಲ್ಲಮ್ಮ. ಹೌದು, ಅದೇನಾಗುತ್ತೆ ಅಂದರೆ ಕೆಲವರು ಪ್ರಶ್ನೆ ಕೇಳೋಕ್ಕೋಸ್ಕರನೇ ಕೇಳ್ತಾ ಇರ್ತಾರೆ. ಅದೇನು ಅವ್ರಿಗೂ ಗೊತ್ತಿರಲ್ಲ, ಅವ್ರಿಗೆ ಬೇಕು ಇರಲ್ಲ. ಇನ್ನು ಕೆಲವರು ಏನು ಹೇಳಿದ್ರು ಮೊಂಡವಾದ, ಒಪ್ಕೊಳ್ಳೋಕೆ ತಯಾರಿರೋದಿಲ್ಲ. ಈ ಥರದವರೆಲ್ಲ ಇರ್ತಾರೆ. ನಾವು ಅಂಥವ್ರಿಗೆಲ್ಲನೂ ತಲೆ ಕೆಡಿಸ್ಕೊಳ್ತಾ ಹೋದರೆ ನಾವು ಏನನ್ನು ನಾವು ಮಾಡಲಿಕ್ಕಾಗಲ್ಲ. ಇರ್ತಾರೆ, ಎಲ್ಲ ಥರ ಜನನೂ ಇರ್ತಾರೆ. ಇನ್ನು ಕೆಲವರು ನಿಜವಾಗ್ಲೂ ಪ್ರಶ್ನೆಗಳು ಅವ್ರ ಮನಸ್ಸಿನಲ್ಲಿ ಇರುತ್ತೆ, ಅದಕ್ಕೆ ಸರಿಯಾಗಿ ಉತ್ತರ ಕೊಡೋರು ಒಬ್ಬರು ಬೇಕಾಗಿರುತ್ತೆ. ಇವಾಗ ಮಕ್ಕಳು ಮನೆಯಲ್ಲಿ ತುಂಬ ಪ್ರಶ್ನೆಗಳು ಕೇಳ್ತಾರೆ. ಮಕ್ಕಳು ಕೇಳೋಷ್ಟು ಪ್ರಶ್ನೆ ಯಾರೂ ಕೇಳಲ್ಲ. ಅವ್ರಿಗೆ ಯಾರು ಮನೇಲಿ ದೊಡ್ಡವರು ಉತ್ತರ ಕೊಡೋದೇ ಇಲ್ಲ. ನೀವು ಯಾರ ಮನೆಲಾರು ನೋಡಿ, ಏಯ್ ಹೋಗ ಅಂತಾರೆ. ಮೋಸ್ಟ್ ಆಫ್ ದಿ ಟೈಮ್ ಪೇರೆಂಟ್ಸ್ಗೆ ಉತ್ತರ ಗೊತ್ತಿರಲ್ಲ, ಬೈದು ಕಳಿಸ್ತಾರೆ, ಹೋಗ ಆಚೆಗೆ, ಸುಮ್ಮನೆ ತಲೆ ತಿನ್ನಬೇಡ ಅಂತಾರೆ. ಉತ್ತರ ಹೇಳ್ಬಿಟ್ರೆ ಮಕ್ಕಳು ಸಮಾಧಾನ ಆಗ್ತಾರೆ. ಅವರು ಅದನ್ನು ಇವಾಗ ಮನೆಯಲ್ಲಿ ಹಬ್ಬ ಮಾಡಲಿ, ಮಕ್ಕಳು ಕೇಳ್ತಾರೆ ಯಾಕೆ ಮಾಡಬೇಕು ಅಂತ, ನಾನು ಎಷ್ಟು ಹೇಳಿದ್ನೋ ಅಷ್ಟು ಮಾಡು ಅಂತಾರೆ. ಉತ್ತರ ಹೇಳಿಬಿಟ್ರೆ ಅವ್ರು ಇಂಟ್ರೆಸ್ಟಾಗಿ ಮಾಡ್ತಾರೆ. ಇದನ್ನೇ ನಾನು ಹೇಳೋದು, ಹಬ್ಬಗಳಿಗೆ ಅರ್ಥ ಹೇಳಿ ಮಾಡಿಸಿ, ಸುಮ್ಮನೆ ಮಾಡು, ಯಾರೋ ಮಾಡಿದ್ರು ನಾನು ಮಾಡ್ತೀನಿ ಅಂತ. ಅದು ನಮ್ಮ ಸಂಸ್ಕೃತ ಮೇಷ್ಟ್ರೊಬ್ಬರು ಹೇಳೋರು, ಅದು ಯಾವುದೋ ಒಂದು ಪುಸ್ತಕದಲ್ಲಿ ಓದ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಒಂದು ನೊಣ ಬಿದ್ದಿರುತ್ತಂತೆ, ಹಿಂಗೆ ಮುಚ್ಚಿದಾಗ ಸತ್ತೋಗಿರುತ್ತೆ, ಅದು ಅಲ್ಲೇ ಇರುತ್ತೆ. ಅದು ನೋಡ್ತಾನೆ ಶಿಷ್ಯ, ಓ ನಮ್ಮ ಗುರುಗಳು ಇಲ್ಲೊಂದು ನೊಣ ಸಾಯಿಸಿದ್ದಾರೆ, ಹೋಗಿ ಹಿಡ್ಕೊಂಬಂದು ಹೊಡೆದು ಒಂದು ನೊಣ ತಂದಿಟ್ಬಿಟ್ಟು ಸಾಯಿಸಿ ಓದಿದ್ನಂತೆ. ಹಿಂಗಾಗಬಾರ್ದು.
ಅದು ಹೇಳ್ಬಿಡ್ಬೇಕು ಉತ್ತರ. ನಿಮಗೆ ಗೊತ್ತಿಲ್ವಾ, ಬೇರೆಯವ್ರನ್ನ ಕೇಳಿ ಆದರೂ ನೀವು ಮಕ್ಕಳಿಗೆ ಹೇಳಿ ಉತ್ತರ ಕೊಟ್ಬಿಟ್ಟು ಅವರನ್ನು ಸಮಾಧಾನ ಮಾಡಬೇಕು, ಅವ್ರಿಗೆ ಕ್ಲಾರಿಫೈ ಮಾಡಿಬಿಡ್ಬೇಕು. ಮಾಡಿದಾಗ ಅವರು ಕನ್ವಿನ್ಸ್ ಆಗ್ತಾರೆ, ಹೌದು ಕರೆಕ್ಟು ಮಾಡೋಣ ಅಂತ ಬರುತ್ತೆ. ಇವಾಗ ನಾನಾಗಲೇ ಕತೆ ಹೇಳಿದ್ನಲ್ಲ, ಆ ಹುಡುಗಿಗೆ ನಿನ್ನ ಗಮನ ಅಲ್ಲಿರಬೇಕು ಅಂತ ಅವಳಿಗೆಲೇ ಮಾಡಿಸಿ ತೋರಿಸಿದಾಗ ಅವಳು ಕನ್ವಿನ್ಸ್ ಆದ್ಲು, ಹೌದು ಕರೆಕ್ಟ್, ನಾನು ಮಾಡಿದ ತಪ್ಪು, ನಾನು ದೇವಸ್ಥಾನಕ್ಕೆ ಹೋದಾಗ ನನ್ನ ಗಮನ ದೇವ್ರ ಕಡೆ ಇರಬೇಕಿತ್ತು, ಬಂದು ಜನದ ಕಡೆ ಅಲ್ಲ. ನಮ್ಮ ದೇವಸ್ಥಾನಕ್ಕೂ ಬರ್ತಾ ಇರ್ತಾರೆ, ತುಂಬ ಜನ ಬರ್ತಾರೆ, ಕ್ಯೂನಲ್ಲಿ ನಿಂತಿರ್ತಾರೆ, ಜೋರಾಗಿ ಮೊಬೈಲಲ್ಲಿ ಮಾತಾಡ್ತಿರ್ತಾರೆ. ದೇವಸ್ಥಾನಕ್ಕೆ ಅಂತ ಹೋದಾಗ ದೇವರ ಗರ್ಭಗುಡಿಲಿ ಬಚ್ಚಿಟ್ಕೊಂಡಿಲ್ಲ ದೇವರು, ಎಂಟೈರ್ ಪ್ರಿಮಿಸಸ್ಸಲ್ಲೇ ಎಲ್ಲಿ ಬೇಕಾದ್ರೂ ಇರ್ತಾನೆ. ನೀವು ಅಲ್ಲಿಂದ ಅಲ್ಲಿಗೆ ಹೋಗುವಷ್ಟು ಸಮಯ ನಿಮಗೆ ಕೊಟ್ಟಿದ್ದಾನೆ. ನೀನು ಇಲ್ಲಿಂದ ಅಲ್ಲಿಗೆ ಹೋಗೋವರೆಗೂ ಅವನನ್ನು ನಾಮಸ್ಮರಣೆ ಮಾಡೋದು, ಅವನನ್ನು ಒಂದು ಕಲ್ಪನೆ ಮಾಡ್ಕೊಳ್ಳೋದು ಏನಾದ್ರು ಮಾಡ್ಕೊಂಡು ಹೋಗ್ತಾ ಇದ್ದರೆ ನಿನಗೆ ಅಲ್ಲೇ ಅವ್ನ ದರ್ಶನ ಆಗೋಗುತ್ತೆ ಒಂದೊಂದು ಸಲ. ನಾವು ಅದು ಬಿಟ್ಬಿಟ್ಟು ಅವನ ಬೈಯಿ ಇವನು ಬೈಯಿ ಮ್ಯಾನೇಜ್ಮೆಂಟ್ ಬೈಯಿ ಮೊಬೈಲ್ ನೋಡು ಮಾತಾಡು, ಇದೆಲ್ಲನೂ ದೇವಸ್ಥಾನಕ್ಕೆ ಬಂದು ಎಲ್ಲ ವ್ಯವಹಾರವೂ ಮಾಡ್ತಾ ಇರ್ತಾರೆ. ಪಕ್ಕದಲ್ಲಿರೋರು ನೀವೆಲ್ಲಿ ಬಂದ್ರಿ, ನಿಮ್ಮದೇನು ತಾಪತ್ರಯ, ಹರಕತೆ ಮಾತಾಡ್ತಾರೆ ಹೊರತು ದೈವದ ಕಡೆ ಗಮನನೇ ಇರೋದಿಲ್ಲ. ಇದೇ ನಾವು ಮಾಡ್ತಾ ಇರ್ತಕ್ಕಂಥ ದೊಡ್ಡ ಮಿಸ್ಟೇಕು. ನನಗೆ ಮೊನ್ನೆ ಇದೇ ರೀತಿ ಒಂದು ವೈಯಕ್ತಿಕವಾಗಿ ಒಂದು ಅನುಭವ ಆಯಿತು. ಚಾಮುಂಡಿ ಬೆಟ್ಟಕ್ಕೆ ಆಷಾಢ ಶುಕ್ರವಾರಕ್ಕೆ ಅಂತ ದರ್ಶನಕ್ಕೆ ಹೋದೆ. ಸುಮಾರು ಒಂದು 2:45ಗೆ ಬೆಳಗಿನ ಜಾವ ಕ್ಯೂವಲ್ಲಿ ನಿಂತ್ಕೊಂಡು ಆ ಲಲಿತ್ ಮಹಲ್ ಪ್ಯಾಲೇಸಿಂದ ಬಸ್ಸಲ್ಲಿ ಹೋಗಬೇಕು, ಬಿಕಾಸ್ ಆಷಾಢ ಶುಕ್ರವಾರಕ್ಕೆ ಕಾರುಗಳು ಬಿಡೋದಿಲ್ಲ ಅಂದರು. 2:15 ನಿಂತ್ಕೊಂಡಿದ್ದು ಕ್ಯೂಗೆ ಸುಮಾರು ಒಂದು 1000 ಜನ ಆಲ್ರೆಡಿ ಇದ್ದರು. 5:10ವರೆಗೂ ಬಸ್ ಬರಲಿಲ್ಲ. ಬಟ್ ನನ್ನ ಜೊತೆ ಬಂದವ್ರು ಪಾಪ 8:08ವರೆಗೆ ಬೆಂಗಳೂರಿಗೆ ಬಂದುಬಿಡ್ಬೇಕಾಗಿತ್ತು, ಅವ್ರಿಗೇನೋ ಒಂದು ಅನಿವಾರ್ಯ ಕೆಲಸ ಇತ್ತು. ಅವ್ರು ನಂಗೆ ಹೇಳಿದ್ರು, ಮಯೂರ್ ಇದು ಆಗಂಥದ್ದು ಅಲ್ಲ, ನೀವು ಬೇಕಾದ್ರೆ ಹೋಗ್ಬಿಡಿ, ನಾನು ಹೊರಟ್ಬಿಡ್ತೀನಿ ಅಂದರು. ನಾನು ಕರ್ಕೊಂಡು ಬಂದಿದ್ದೀನಿ ಅವ್ರ ಜೊತೆ, ಅವ್ರಿಗೆ ಬಿಟ್ಟು ಬರೋದು ಸರಿ ಇರಲ್ಲ. ಫುಲ್ಲು ಒಂಥರ ದ್ವಂದ್ವ ಮನಸ್ಸು. ನಾನು ಹಿಂಗೆ ಈ ಥರ ಆಮೇಲೆ ಮೇಲೆ ಹೋದರೆ ಮಿನಿಮಮ್ ಇನ್ನು 5 ಅವರ್ ಆಗುತ್ತೆ ಅಂತ ಗೊತ್ತು, ಬಿಕಾಸ್ ಆಲ್ರೆಡಿ ಒಂದು 20-20 ಸಾವಿರ ಜನ ಎಲ್ಲ ನಿಂತಿದ್ದಾರೆ. ನಾನು ಅಲ್ಲಿಂದನೇ ಒಂದು ನಮಸ್ಕಾರ ಹಾಕ್ಬಿಟ್ಟು, ಸಾರಿ ಕ್ಷಮಿಸ್ಬಿಡಮ್ಮ ನಂದೇನಾದ್ರು ತಪ್ಪಾಗಿದ್ರೆ ಅಂದ್ಬಿಟ್ಟು ನಾವು ಕಾರ್ ಹತ್ಕೊಂಡು ಬಂದುಬಿಟ್ವಿ. ಇಡೀ ದಿವಸ ಒದ್ದಾಡಿದ್ದೀನಿ. ಅಂದರೆ ನನ್ನ ಜೀವನದಲ್ಲಿ ಮೊದಲನೇ ಬಾರಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡಿದ್ರೆ ವಾಪಸ್ ಬಂದಿದ್ದೀನಿ. ಸೊ ಇಡೀ ದಿವಸ ಒದ್ದಾಡ್ತಿದ್ದೆ. ಕೊನೆಗೆ ಹಾಗೆ ನನಗೊಬ್ಬರು ಗೊತ್ತಿರೋರು ಕಾಲ್ ಮಾಡಿದೆ, ಸಂಜೆ ಅವ್ರು ಕಾಲ್ ಮಾಡ್ಬಿಟ್ಟು, ಈ ಥರ ಅನಿಸ್ತಾ ಇದೆ ಮನಸ್ಸಿಗೆ, ಗೊತ್ತಾಗ್ತಿಲ್ಲ. ಅವ್ರು ಅದಕ್ಕೆ ಶಿ ಸೈಡ್ ಓನ್ಲಿ ಒನ್ ಥಿಂಗ್, ನೀನು ತಲೆ ಯಾಕೆ ಕೆಡಿಸ್ಕೊತಿದ್ದೆ, ಅವಳು ನಿಂಗೆ ಅಲ್ಲೇ ಬಂದು ದರ್ಶನ ಕೊಟ್ಬಿಟ್ಲು ಅಷ್ಟೇ. ನೀನು ಇಷ್ಟು ದಿವಸದವರೆಗೂ ಹೋಗ್ತಾ ಇದೆಯಾ, ಇಷ್ಟು ವರ್ಷದವರೆಗೂ ಹೋಗ್ತಿದ್ಯಾ, ಯಾವತ್ತಾರು ಆಗಿದೆ. ಆಮೇಲೆ ನೀನು ಅದನ್ನು ಅಂದ್ಕೊಂಡ್ಯಾ ಹೋಗಬೇಕು, ಇಲ್ಲ ನಿನ್ನ ಜೊತೆ ಬಂದವ್ರಿಗೆ ಅವ್ರಿಗಿತ್ತು ಅಂತ, ನಿಂಗೆ ಅಲ್ಲೇ ದರ್ಶನ ಕೊಟ್ಲು, ನಿನ್ನ ಪಡೆಗೆ ನೀನು ಹೋಗು, ನಿನ್ನ ಕೆಲಸ ನೋಡ್ಕೊ ಅಂತ. ಈ ಆ್ಯಂಗಲಲ್ಲಿ ಯಾಕೆ ಯೋಚನೆ ಮಾಡಬಾರ್ದು ಅಂತಂದರು. ಐ ವಾಸ್ ಲೈಕ್ ವಾವ್, ನೆಮ್ಮದಿಯಾಗಿ ನಿದ್ದೆ ಮಾಡಿದೆ. ಇದನ್ನೇ ನಾನು ನಮ್ಮ ದೇವಸ್ಥಾನದಲ್ಲಿ ಪೂಜೆಗಳು ಪರಿಹಾರಗಳೇನೋ ಮಾಡಿಸ್ತೀವಿ. ಎಲ್ಲರೂ ಪರಿಹಾರ ಪೂಜೆಗೆ ಕೂತ್ಕೊಳ್ಳೋಕೆ ಮುಂಚೆ 5 ನಿಮಿಷ ನಾನು ಎಷ್ಟೇ ಬ್ಯುಸಿ ಇರಲಿ ಹೋಗಿ ಮಾತಾಡ್ಬಿಟ್ಟು ಪೂಜೆ ಕೊಡಿಸ್ತೀನಿ, ಸುಮ್ಮನೆ ಕೂಡಿಸೋದಿಲ್ಲ. ಯಾಕೆ ಅಂದರೆ ಎಲ್ಲೆಲ್ಲ ಅಲ್ಲಿ ಮಾಡಿದ್ವಿ, ಅದು ಮಾಡಿದ್ವಿ, ಇದು ಮಾಡಿದ್ವಿ, ನಾವು ಮಾಡದೇ ಇರೋ ಪರಿಹಾರವೇ ಇಲ್ಲ, ನಾವು ಹೋಗದೇ ಇರೋ ಕ್ಷೇತ್ರವೇ ಇಲ್ಲ, ಆದರೂ ನಮ್ಮ ಸಮಸ್ಯೆ ಬಿಡುಗಡೆಯಾಗಿಲ್ಲ ಅಂತಾರೆ. ಆದ್ದರಿಂದ ನಾನು ಹೋಗೋಕ್ಕೆ ಮುಂಚೆ 5 ನಿಮಿಷ ಕೂತಿದ್ದು ಮಾತನಾಡ್ಬಿಟ್ಟು ಆಮೇಲೆ ಪೂಜೆ ಶುರು ಮಾಡಿಸ್ತೀನಿ. ಆವಾಗ ಇದೆಲ್ಲ ಹೇಳ್ತೀನಿ ನಾನು ಅವ್ರಿಗೆ. ನೀವು ಪೂಜೆ ಕೂತಾಗ ನಿಮ್ಮ ಪಕ್ಕದಲ್ಲಿ ಫಸ್ಟ್ ಕೆಲಸ ಎಲ್ಲರೂ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಅಂತೀನಿ. ಒಬ್ಬರು ಸ್ವಿಚ್ ರಿಂಗ್ ಆದರೂ ಕೂಡ ನಾನು ಪೂಜೆ ಮುಂದುವರಿಸೋದಿಲ್ಲ. ನೀವು ಯಾವಾಗ ಗಮನ ನಿಮಗೆ ಅಲ್ಲಿರುತ್ತೆ, ಯಾರು ಮೆಸೇಜ್ ಮಾಡಿದ್ರು, ಯಾರೇನು ಯಾಕೆ ಬೇಕು, ನೀವು ಬಂದಿರೋದು ನಿಮ್ಮ ತಾಪತ್ರಯ ಹರ್ಕೊಳ್ಳೋಕ್ಕೆ. ಅದನ್ನು ಬಿಟ್ಬಿಟ್ಟು ನೀವು ಎಲ್ಲೆಲ್ಲೇನೇನಾಯಿತು ಬೇಡ, ಪ್ರಪಂಚ ತಳ್ಕೊಂಬಳ್ಕ ಆಗಲಿ, ನೀವು ಇಲ್ಲಿಂದ ಆಚೆಗೆ ಹೋಗೋವರೆಗೂ ಮೊಬೈಲ್ ಆನ್ ಹಾಕ್ಕೊಡ್ದು, ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟ್, ಪಕ್ಕದವ್ರನ್ನ ಕೆದಕ್ಕೊಡ್ದು. ನೀವು ಯಾಕೆ ಬಂದ್ರಿ, ನಿಮ್ಮಲ್ಲಿ ಏನಾದ್ರು ಪ್ರಾಬ್ಲಮ್ಮಾ, ಬೇಡ, ಅವ್ರ ಪ್ರಾಬ್ಲಮ್ ಅವ್ರಿಗೆ, ನಮ್ಮ ಪ್ರಾಬ್ಲಮ್ ನಮಗೆ. ಅವರು ಗಂಭೀರವಾಗಿ ಕೂತ್ಕೊಳ್ಳೋಕೆ ನೀವು ಫ್ರೀ ಬಿಟ್ಬಿಡಿ, ನೀವು ಕೂತ್ಕೊಳ್ಳಿ. ನಿಮ್ಮ ಸಮಸ್ಯೆನ ಸ್ವಾಮಿ ಹತ್ರ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ಇದು ಒಂದು ಒಳ್ಳೆ ಕ್ಷೇತ್ರಕ್ಕೆ ಬಂದಿದ್ದೀರಿ. ಕ್ಷೇತ್ರ ಅಂತ ಬಂದಾಗ ಏನಾಗುತ್ತೆ, ಸ್ವಾಮಿ ಎಲ್ಲ ಕಡೆಯೂ ಇರ್ತಾನೆ, ಯಾವುದೋ ಒಂದು ಮೂಲೆಯಲ್ಲಿ ಹೋಗಿ ಬಚ್ಚಿಟ್ಕೊಂಡಿರಲ್ಲ, ಅವನು ಇರ್ತಾನಲ್ಲಿ. ಬಂದವ್ರಿಗೆ ಏನು ಬೇಕಾದ್ರೂ ಕೇಳಿದ್ರೆ ಕೊಡೋಕ್ಕೆ ಭಗವಂತ ರೆಡಿ ಇರ್ತಾನಂತೆ. ನೀವು ಸರಿಯಾಗಿ ಕೇಳಿ ಅಂತ ಕೇಳಿದ್ರೆ ನಾನು ಇಮ್ಮಿಡಿಯೇಟಾಗಿ ಕೊಡ್ತೀನಿ. ನೀವು ಕೇಳೋಕ್ಕೆ ಗೊತ್ತಿಲ್ಲ ನಿಮಗೆ, ಹಾಗಾದ್ರೆ ಹೆಂಗೆ ಕೇಳಬೇಕು ಅಂದರೆ ಒಂದೇ ಒಂದು ಕ್ಷಣ ಫೋಟೋ ತೆಗಿಬೇಕಾದ್ರೆ ಎಷ್ಟು ಗಂಟೆ ಬೇಕು ರೀ, ಒಂದು ಕ್ಲಿಕ್ ಟಕ್ಕಂತ ಇಮೇಜ್ ಬಿದ್ದೋಯ್ತು ಅದರಲ್ಲಿ. ಭಗವಂತನೂ ಅಷ್ಟೇ, ನೀವು ಒಂದು ಕ್ಷಣ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ಸಂಪೂರ್ಣ ಗಮನ ಇಟ್ಟು, ಭಗವಂತ ನನ್ನ ಸಮಸ್ಯೆ ಇದು, ಕ್ಲೋಸ್, ಕೊಡೋಗಿಡು ಬೇಡ, ಅವ್ನು ಕೊಟ್ಕೋತಾನೆ, ನಾನು ಇಂಥ ಸಮಸ್ಯೆಯಿಂದ ಬಂದಿದ್ದೀನಿ, ನಮಸ್ಕಾರ, ಕ್ಲೋಸ್. ಪ್ರಯತ್ನ ಮಾಡಿ. ಈ ಥರ ಎಲ್ಲ ಕೆಲವು ಒಂದೊಂದು ದಿವಸ ಒಂದೊಂದು ತಲೆ ಓಡತ್ತೆ ನನಗೆ.
ಆ ಥರ ಮಾತನಾಡ್ತೀನಿ. ಪೂಜೆ ಮುಗಿಸ್ಕೊಂಡು ಬರ್ತಾರೆ, ಅಮ್ಮ ಪೂಜೆ ಎಷ್ಟು ಅದ್ಭುತವಾಗಿತ್ತು, ತುಂಬ ಸಮಾಧಾನ ಆಯಿತು, ತುಂಬ ಸಂತೋಷ ಆಯಿತು, ಈ ಥರ ಪೂಜೆ ನಾವೆಲ್ಲೂ ನೋಡಲಿಲ್ಲ ಅಂತಾರೆ. ಯಾಕೆ? ಮನಸ್ಥಿತಿ. ಮನಸ್ಸನ್ನು ನಿರ್ಮಲವಾಗಿಟ್ಕೊಂಡು ಪೂಜೆಗೆ ಕೂತ್ಕೊಳ್ಳಿ, ಸಮಾಧಾನವೂ ಸಿಕ್ಕತ್ತೆ, ಸಂತೃಪ್ತಿನೂ ಸಿಕ್ಕತ್ತೆ. ಅದು ಬಿಟ್ಬಿಟ್ಟು ಮನಸ್ಸು ಗೊಂದಲ, ಇರೋ ಗೋಜಲು, ಅಲ್ಲಿ ಫೋನಲ್ಲಿ ಮಾತಾಡೋದು, ಅಲ್ಲಿ ಪೂಜೆ ನಡೀತಾ ಇರುತ್ತೆ, ಅಯ್ಯೋ ಹಂಗೆ ಮಾಡಬೇಕಿತ್ತಾ, ಮಾಡಿಬಿಡು ನೀನು, ಇದು ಮಾಡಿಬಿಡು, ಫುಲ್ ಟೆನ್ಷನ್ನು. ಬೇಡ. ಯಾವ ಕೆಲಸ ಹೇಗೆ ಮಾಡಬೇಕು ಹಾಗೆ ಮಾಡಬೇಕು, ಎಲ್ಲಿ ಮಾಡಬೇಕು ಅಲ್ಲೇ ಮಾಡಿದಾಗ ಉತ್ತರ ಕರೆಕ್ಟಾಗಿರುತ್ತೆ. ಪರೀಕ್ಷೆ ಬರೆಯುವಾಗ ಮನಸ್ಸೆಲ್ಲೆಲ್ಲೋ ಹೋದರೆ ಪರೀಕ್ಷೆ ಬರೆಯೋಕ್ಕಾಗತ್ತಾ? ಅವತ್ತಿನ ದಿವಸ ಎಲ್ಲಿರುತ್ತೆ, ಎಲ್ಲ ತಲೆಯಲ್ಲಿರೋದೆಲ್ಲ ಮೊದಲು ಪೇಪರ್ ಮೇಲೆ ಚೆಲ್ಬಿಡ್ಬೇಕು. ನಮ್ಮ ಮನಸ್ಸು ಅಷ್ಟೇ ಇರುತ್ತೆ. ಅವಾಗ ಏನಾಗುತ್ತೆ, ಓದಿದ್ದೆಲ್ಲ ಬರ್ತಾ ಇರುತ್ತೆ. ನನಗೆ ಎಷ್ಟೋ ಸಲ ಪರೀಕ್ಷೆಗೆ ಬರೆಯುವಾಗ ಅನಿಸೋದು, ಕೈ ತೊಗೊಂಡ ತಕ್ಷಣ ಹಿಂಗೆ ಹೋಗ್ತಾ ಇರುತ್ತಲ್ಲ, ಈಚೆಗೆ ಬಂದಮೇಲೆ ಇದು ಹೆಂಗೆ ಸಾಧ್ಯ ಅಂತ ನಂಗೆ ಅವಾಗೆಲ್ಲ ತುಂಬ ಅನಿಸೋದು. ಅವತ್ತಿನ ಮನಸ್ಥಿತಿ ಬೇರೆ, ಇವತ್ತಿನ ಮನಸ್ಥಿತಿ ಬೇರೆ. ಹಾಗಾಗಿ ಅಂದರೆ ಮನಸ್ಸು ಸಮಾಧಾನವಾಗಿದ್ದರೆ ತಲೆಯಲ್ಲಿರೋದೆಲ್ಲ ಪೇಪರ್ ಮೇಲೆ ಹೋಗ್ತಾ ಇರುತ್ತೆ. ನಾನು ಎಷ್ಟೊಂದು ಸಲ ನಮ್ಮಮ್ಮಗೆ ಹೇಳ್ತೀನಿ, ನೀವು ಹೇಳ್ತಿದ್ರಲ್ಲ ಅಮ್ಮ, ಈಗ ಮನೇಲಿ ಪ್ರಶ್ನೆಗಳು ಕೇಳಿದಾಗ, ಮಕ್ಕಳುಗಳು ಪ್ರಶ್ನೆಗಳು ಕೇಳಿದಾಗ ಉತ್ತರಗಳಂತ. ಈಗ ನಮ್ಮ ಅಮ್ಮಗೆ ಹಬ್ಬ ವಾರಗಳು ಬಂದಾಗ ನಾನು ಮೊನ್ನೆ ಹೇಳ್ತಾ ಇದ್ದೀನಿ, ನಂಗೆ ಶ್ರಾವಣ ಮಾಸ ಬಂದರೆ ಭಯ ಆಗುತ್ತೆ ನನಗೆ.